ಸೊ ಥೀಟಾ ಈಕ್ವಲ್ ಟು tan inverse ಆಫ್ y by x ತಗೊಳ್ಳಿ. ಓಕೆನಾ? ಇವಾಗ ನೋಡಿ 4 ಕ್ವಾಡ್ರೆಂಟ್ ಇದೆ ಈ ತರ. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ ಅನ್ಕೊಳ್ಳಿ. p ಆಫ್ x, y ಫಾರ್ಮ್ ಅಲ್ಲಿ ಇರುತ್ತದು ಈಕ್ವಲ್ ಟು x ಪ್ಲಸ್ i y. ಓಕೆನಾ? ಸೊ ಇವಾಗ ಆರಿಜಿನ್ ಇಂದ ಒಂದು ಲೈನ್ ತಗೊಂಡ್ಬಿಡಿ ಇಲ್ಲಿ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ z. ಓಕೆನಾ? ದಟ್ ಈಸ್ mod z ಈಕ್ವಲ್ ಟು r. ಸೊ ಇವಾಗ ನೋಡಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ ಇಲ್ಲಿ, ದಟ್ ಈಸ್ ಥೀಟಾ. ಓಕೆನಾ? ಸೊ ದಿಸ್ ಇಸ್ x ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್. ಸೊ ಇವಾಗ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ, ಡೈರೆಕ್ಟ್ ಆಗಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಮೇಲೆ ಸೊ ಆರ್ಗ್ಯುಮೆಂಟ್ ಏನಾಗ್ತಿದೆ ಇಲ್ಲಿ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಥೀಟಾ ಈಕ್ವಲ್ ಟು tan ಇನ್ವರ್ಸ್ ಆಫ್ mod y by x ಬರುತ್ತೆ. ಓಕೆನಾ? ಸೊ ಇವಾಗ ಅದೇ ತರ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ನೋಡಿ, ಇಲ್ಲಿ ಈ ತರ ಇದೆ, ಈ ತರ. ಓಕೆನಾ? ಸೊ ಇಲ್ಲಿ ಪಾಯಿಂಟ್ ಇದೆ. ಇವಾಗ ಈ ಪಾಯಿಂಟ್ ಏನಾಗಿರುತ್ತೆ ನೋಡಿ, ಇದು ಒಂದು ಪಾಯಿಂಟ್ ಪಿ ಅಂತ ತಗೊಳ್ತೀನಿ. ಓಕೆನಾ? ಸೊ ಇಲ್ಲಿ -x ಬರುತ್ತೆ ಕಾಂಪ್ಲೆಕ್ಸ್ ನಂಬರ್. ಯಾಕಂದ್ರೆ ನೋಡಿ ಈ ಕಡೆ ಬಂದ್ರೆ ನೆಗೆಟಿವ್ ಬರುತ್ತೆ ಇನ್ x ಆಕ್ಸಿಸ್ ಅಲ್ಲಿ. ಸೊ y ಆಕ್ಸಿಸ್ ಪಾಸಿಟಿವ್ ಆಗಿರುತ್ತೆ, ಸೊ ಹಾಗಾಗಿ y ತಗೊಳ್ಳಿ. ಓಕೆನಾ? ಸೊ ಇಲ್ಲಿಂದ ಈಗ ಒಂದು ಲೈನ್ ತಗೊಂಬಿಡಿ, ದಟ್ ಇಸ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್. ಓಕೆನಾ? ಸೊ ಇವಾಗ ನೋಡಿ ಇಲ್ಲಿ ಈ ತರ ಇದೆ. ಓಕೆನಾ? ಇಲ್ಲಿ ಆಂಗಲ್ ಕ್ರಿಯೇಟ್ ಆಗಿದೆ ನೋಡಿ, ಅದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಸೊ ಆಲ್ಫಾ ಅಂತ ತಗೊಳ್ಳಿ. ಓಕೆನಾ? ಸೊ ಇವಾಗ ನೋಡಿ ಆರ್ಗ್ಯುಮೆಂಟ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಬರುತ್ತೆ. ಓಕೆನಾ? ಈ ತರ ತಗೊಳ್ಳಿ. ಸೊ ದಿಸ್ ಇಸ್ ಥೀಟಾ. ಸೊ ಇವಾಗ ಏನಾಗ್ಬಿಡುತ್ತೆ, ಏನಾಗುತ್ತೆ ಹೇಳಿ, ಥೀಟಾ ಪ್ಲಸ್ ಆಲ್ಫಾ ಎಷ್ಟು ಬರುತ್ತೆ ಡಿಗ್ರಿ, ಟೋಟಲ್ 5 ಬರುತ್ತೆ. ಓಕೆನಾ? ಸೊ ಥೀಟಾ ದಟ್ ಈಸ್ ಆರ್ಗ್ಯುಮೆಂಟ್ ಆಗ್ಬಿಡುತ್ತೆ. ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಈಕ್ವಲ್ ಟು ಸೊ ಪೈ ಮೈನಸ್ ಆಲ್ಫಾ ಆಗುತ್ತೆ. ಸೊ ಪೈ ಮೈನಸ್ ಆಲ್ಫಾ ಅಂದ್ರೆ ಏನಿದೆ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ ಆಲ್ಫಾ ಇವಾಗ. ಸೊ tan ಇನ್ವರ್ಸ್ mod y by mod x ಆಗುತ್ತೆ. ಸೇಮ್ ಇಲ್ಲಿದೆ ನೋಡಿ, ನಿನ್ನೆ ತಗೊಂಡಿವ ಈ ತರ ಒಂದು ತಗೊಂಡ್ಬಿಟ್ರೆ ಆರ್ಜೆಂಟಲ್ ಈ ತರ ಒಂದು ಲೈನ್ ತಗೊಂಡ್ರೆ, ಸೊ ವರ್ಟಿಕಲ್ ಒಂದು ಲೈನ್ ತಗೊಂಡ್ಬಿಟ್ಟು ಸೊ ಏನಾಗ್ಬಿಡುತ್ತೆ tan ಆಲ್ಫಾ ಈಕ್ವಲ್ ಟು ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಓಕೆನಾ? ಅವ್ರ ಪ್ರಕಾರ ಇದು ಬಂದ್ಬಿಡುತ್ತೆ. ಸೊ ಏನ್ ಬರ್ತಿದೆ ನೋಡಿ, ಪೈ ಮೈನಸ್ tan ಇನ್ವರ್ಸ್ ಆಫ್ mod y by mod x ಬರ್ತಿದೆ. ಓಕೆನಾ? ನೆಕ್ಸ್ಟ್ ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ ಹೇಳಿ, ಈ ತರ ಇದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ ಅನ್ಕೊಳ್ಳಿ ಪಿ ಅಂತ. ಸೊ ಇಲ್ಲಿಂದ ಇದು ಒಂದು ಪಾಯಿಂಟ್ ತಗೊಂಡ್ಬಿಟ್ಟು ಸೊ ಒಂದು ಲೈನ್ ತಗೊಂಡ್ರೆ ಆರಿಜಿನ್ ಆಗ್ಬಿಡುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಈ ಕಡೆ ಹಿಂಗ್ ತಗೋಬೇಕು ನೀವು. ಓಕೆನಾ? ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕ್ರಿಯೇಟ್ ಆಗಿದೆ, ದಟ್ ಈಸ್ ಆಲ್ಫಾ. ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಗೆ ನಿನ್ನೆ ಹೇಳಿದೀನಿ ನಾನು. ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಲ್ವೇಸ್ ಏನಾಗಿರುತ್ತೆ, ಓಪನ್ -π ಟು ಕ್ಲೋಸ್ಡ್ π ಆಗಿರುತ್ತೆ. ಓಕೆನಾ? ಈ ಇಂಟ್ರೋಲ್ ಇರುತ್ತೆ. ಸೊ ಇವಾಗ ಇಲ್ಲಿಂದ ನಾವು ತಗೊಂಡ್ರೆ ಹಿಂಗ್ ಕ್ಲಾಕ್ ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ರೆ ಸೊ π ದಾಟ್ ಹೋಗುತ್ತೆ. ಹಾಗಾಗಿ ಹಿಂಗ್ ಏನ್ ಮಾಡ್ಬೇಕು, ಈ ಕಡೆ ತಗೋಬೇಕು ನೀವು ಈ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ನೋಡಿ ಇಲ್ಲಿಂದ ಇಲ್ಲಿ ತಗೊಂಡ್ಬಿಟ್ರೆ ದಟ್ ಈಸ್ ಥೀಟಾ ಆಗ್ಬಿಡುತ್ತೆ. ಓಕೆನಾ? ಇವಾಗ ನೋಡಿ ಯಾವ ತರ ತಗೋಬೇಕಿದ್ನ ಅಂತಂದ್ರೆ, ಸೊ ನೋಡಿ ಈಗ ಆಲ್ಫಾ ಬೇಕಲ್ವಾ. ಸೊ ಆಲ್ಫಾ ಈಕ್ವಲ್ ಟು ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ರೆ ಏನಾಗ್ಬಿಡುತ್ತೆ, ನೆಗೆಟಿವ್ ತಗೋಬೇಕು ನೀವು ಆಂಗಲ್ ಅನ್ನೋದನ್ನ. ಸೊ ಮೈನಸ್ ಪೈ ಅದೇ ಸಾರಿ ಥೀಟಾ ಅಲ್ವಾ ತಗೊಳ್ತಿರೋದು ನಾವು ಇಲ್ಲಿ. ಓಕೆ, ಥೀಟಾ ಈಕ್ವಲ್ ಟು ಸೊ ನೆಗೆಟಿವ್ ಆಫ್ ಪೈ, ಇಲ್ಲಿಂದ ನೋಡಿ ಪೈ ಇರುತ್ತೆ. ಓಕೆನಾ? ಸೊ ಪೈ ಮೈನಸ್ ಆಲ್ಫಾ ಮೈನಸ್ ಮಾಡ್ಬೇಕಲ್ಲಿ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಸೊ ಒನ್ ಟೋಟಲ್ ಪೈ ಇರುತ್ತೆ. ಓಕೆನಾ? ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಮೈನಸ್ ತಗೋಬೇಕು ಅಷ್ಟೇ. ಸೊ ಪೈ ಮೈನಸ್ ಆಲ್ಫಾ. ಇವಾಗ ಏನಾಗ್ಬಿಡುತ್ತೆ, ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಪೈ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ಫಾ ಆಗುತ್ತೆ. ಸೊ ಥೀಟಾ ಈಕ್ವಲ್ ಏನಾಗ್ಬಿಡುತ್ತೆ ಈಗ ಮೈನಸ್ ಪೈ ಪ್ಲಸ್ ಆಲ್ಫಾ ಅಂದ್ರೆ ಏನಿದೆ ನೋಡಿ ಇಲ್ಲಿ, ದಟ್ ಈಸ್ tan ಇನ್ವರ್ಸ್ ಆಫ್ mod y by x. ಓಕೆನಾ? ಸೊ ಇವಾಗ ಫೋರ್ತ್ ಕೇಸಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ, ಫೋರ್ತ್ ಕೇಸಲ್ಲಿ ಏನಾಗುತ್ತೆ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಇಲ್ಲಿದೆ ಒಂದು ಪಾಯಿಂಟ್ ಅನ್ಕೊಳ್ಳಿ, ಈ ತರ ತಗೊಳ್ತೀರಾ. ಸೊ ದಿಸ್ ಇಸ್ ಪಿ ಆಫ್ ಎಕ್ಸ್ y, ಸೇಮ್ ಇದು 6, ಇದು ಆರಿಜಿನ್. ಇಲ್ಲಿಂದ ಇಲ್ಲಿ ತಗೊಳ್ತೀರಾ ನೀವು. ಓಕೆನಾ? ಇಲ್ಲಿಂದ ತಗೊಳ್ತೀರಾ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ತಿದ್ದೀರಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ, ಸೊ ಆರ್ಗ್ಯುಮೆಂಟ್ ಏನಾಗ್ಬಿಡುತ್ತೆ ಅವಾಗ, ಆರ್ಗ್ಯುಮೆಂಟ್ ಆಫ್ z ಈಕ್ವಲ್ ಟು ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ತಿರೋದು ದಿಸ್ ಇಸ್ ಥೀಟಾ ಅಥವಾ ಆಲ್ಫಾ ಅಂತ ಬೇಕಾದ್ರೆ ತಗೋಬಹುದು, ದಟ್ ಈಸ್ ಮೈನಸ್ ಆಲ್ಫಾ ಆಗುತ್ತೆ. ಓಕೆನಾ? ದಿಸ್ ಇಸ್ ಆಕ್ಚುಲಿ ಆಲ್ಫಾ ಇದು. ಸೊ ಥೀಟಾ ಈಕ್ವಲ್ ಟು ಆಲ್ಫಾ ಆಗುತ್ತೆ ಫಸ್ಟ್ ಕೇಸಲ್ಲಿ. ಓಕೆನಾ? ಸೊ ಇವಾಗ ಏನಾಗ್ಬಿಡುತ್ತೆ, ಮೈನಸ್ ಥೀಟಾ ಆಗ್ಬಿಡುತ್ತೆ. ಸೊ ಮೈನಸ್ ಥೀಟಾ ಈಕ್ವಲ್ ಏನಾಗ್ಬಿಡುತ್ತೆ, ಮೈನಸ್ ಥೀಟಾ ಅಂದ್ರೆ ಏನು, ದಟ್ ಈಸ್ ಆಲ್ಫಾ. ಓಕೆನಾ? ಸೊ ಮೈನಸ್ tan ಇನ್ವರ್ಸ್ ಆಫ್ mod y by mod x. ಓಕೆನಾ? ಈ ತರ ಮಾಡಿ ಅಷ್ಟೇ. ಇಲ್ಲಿ ನೋಡಿ tan ಇನ್ವರ್ಸ್ ಆಫ್ mod y by mod x ಮಾಡ್ಬೇಕು. ಓಕೆನಾ? ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. 4 ಕೇಸ್ ಇದೆ ಇಲ್ಲಿ, ಆ 4 ಕೇಸ್ ನೋಡ್ಕೊಳ್ಳಿ ನೀವು. ಓಕೆನಾ? ಇಲ್ಲೊಂದು ರಿಸಲ್ಟ್ ಇದೆ ನೋಡಿ, ರಿಸಲ್ಟ್ ನೋಡ್ಕೊಂಡ್ಬಿಟ್ರೆ ಇನ್ನೂ ಸಿಂಪಲ್ ಆಗ್ಬಿಡುತ್ತೆ ಎಲ್ಲ. ಇಲ್ಲಿದೆ ನೋಡಿ, ಎಲ್ಲ ಸೇರಿಸ್ಬಿಟ್ಟು ಕೊಟ್ಟಿದೀವಿ. ನೆಕ್ಸ್ಟ್ ನೋಡಿ ಇಲ್ಲಿ ಸ್ಮಾಲ್ ಆರ್ಗ್ಯುಮೆಂಟ್ ಆಫ್ z ಇದೆ ನೋಡಿ, ನೀವೇ ನಿಮ್ಗೆ ಹೇಳಿದೆ
ಸೊ ಸೆಟ್ ಆಫ್ ಆಲ್ ಏನ್ ಬರುತ್ತೆ ಹೇಳಿ, ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ದಟ್ ಇಸ್ ಕ್ಯಾಪಿಟಲ್ ಎ ಆಫ್ ಝೆಡ್ ಪ್ಲಸ್ 2n ಪೈ. ಸೊ ನಂಬರ್ ಆಫ್ ಇಲ್ಲಿ ರೊಟೇಷನ್ಸ್ ಇದು n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್ ತಗೊಳ್ತಾ ಹೋಗ್ತೀರಾ. ಓಕೆನಾ. ಈಗ ಫಸ್ಟ್ ಒಂದು ಕ್ವಶನ್ ಬರ್ತಾ ಹೋಗೋದು ನೋಡಿ, ಸಾಲ್ವ್ ಮಾಡ್ತಾ ಹೋಗೋಣ ಇವಾಗ. ಇಲ್ಲಿ ನೋಡಿ ಫಸ್ಟ್ ಪ್ರಾಬ್ಲಮ್. ಸೊ ಆರ್ಗ್ಯುಮೆಂಟ್ ಆಫ್ 1 ಪ್ಲಸ್ ಇದೆ ಅಲ್ವಾ, ಅಲ್ಲಿ ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಆರ್ಗ್ಯುಮೆಂಟ್ ಅಂದ್ರೆ ಪೂರ್ತಿ ಸೆಟ್ ಹೇಳ್ಬೇಕು ನೀವು ಇವಾಗ. ಓಕೆನಾ. ಏನ್ ಕೊಟ್ಟಿದ್ದಾರೆ, 1 ಪ್ಲಸ್ ಐ ಈ ತರ ಇದೆ, ಏನ್ ಬರುತ್ತೆ ಅಂತ. ಫಸ್ಟ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅನ್ನ ಕಂಡುಹಿಡಿಬೇಕಲ್ವಾ. ಈ ಕೊಟ್ಟಿರೋಂಥ ನಂಬರ್ ಎಲ್ಲಿ ಬರ್ತಿದೆ ನೋಡಿ, ಫಸ್ಟ್ ಕ್ವಾಡ್ರೆಂಟ್ 1 ಪ್ಲಸ್ ಐ ಫಸ್ಟ್ ಕ್ವಾಡ್ರೆಂಟ್ ಅಲ್ವಾ, 1,1 ಅಂತ ಅದು. ಸೊ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ 1,1 ಇಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ತಗೊಂಡ್ಬಿಡಿ ಇಲ್ಲಿಗೆ, ದಟ್ ಈಸ್ ಆರ್ ಅಂತ. ಓಕೆನಾ. ಇಲ್ಲಿ ಆಂಗಲ್ ಕ್ರಿಯೇಟ್ ಆಗಿದೆ, ದಟ್ ಈಸ್ ಆರ್ಗ್ಯುಮೆಂಟ್ ಇವಾಗ. ಓಕೆನಾ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಈಗ ಇಲ್ಲಿ ಏನಾಗುತ್ತೆ, ಡೈರೆಕ್ಟ್ ಒಂದು ರಿಸಲ್ಟ್ ಇದೆ ನೋಡಿ. ಸೊ ಥೀಟಾ ಈಕ್ವಲ್ ಟು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಾಗ್ಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ವೈ ಬೈ ಎಕ್ಸ್ ಮಾಡ್ ತಗೋಬೇಕಲ್ಲಿ. ಓಕೆನಾ. ಸೊ ಥೀಟಾ ಈಕ್ವಲ್ ಟು ಏನಾಗ್ಬಿಡುತ್ತೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲಿ ಎಕ್ಸ್ ಪ್ಲಸ್ ಐ ವೈ ತಗೊಂಡ್ಬಿಟ್ರೆ ಎಕ್ಸ್ ಈಕ್ವಲ್ ಟು 1 ಆಗುತ್ತೆ ರಿಯಲ್ ಪಾರ್ಟು, ಈಕ್ವಲ್ ಟು 1 ಇಮ್ಯಾಜಿನರಿ ಪಾರ್ಟ್. ಓಕೆನಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ವೈ ಈಕ್ವಲ್ ಟು 1 ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ 1 ಇದೆ. ಸೊ 1/1 ಆಗುತ್ತೆ. ಸೊ ಥೀಟಾ ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿ, ಟ್ಯಾನ್ ಇನ್ವರ್ಸ್ ಆಫ್ 1 ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಆಲ್ವೇಸ್ ಏನಾಗ್ಬಿಡುತ್ತೆ, 5/4. ಓಕೆನಾ. ಸೊ ಇದನ್ನ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ಆರ್ಗ್ಯುಮೆಂಟ್ ಇದೆ ನೋಡಿ, ಪೂರ್ತಿ ಸೆಟ್ ಬರೀಬೇಕು. ಆರ್ಗ್ಯುಮೆಂಟ್ ಆಫ್ ಝೆಡ್ ಏನಾಗಿರುತ್ತೆ, ಇಲ್ಲಿ ಬಂದಿರೋದು ಕ್ಯಾಪಿಟಲ್ ಎ ಆರ್ ಜಿ. ಓಕೆನಾ. ಇವಾಗ ಸ್ಮಾಲ್ ಎ ಆರ್ ಜಿ ಏನಾಗುತ್ತೆ, ಆಫ್ ಝೆಡ್ ಈಕ್ವಲ್ ಟು ಸೊ ಕ್ಯಾಪಿಟಲ್ ಎ ಆರ್ ಜಿ ದಟ್ ಈಸ್ ಥೀಟಾ. ಓಕೆನಾ, ಪ್ಲಸ್ 2n ಪೈ ಸಚ್ ದಟ್ n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಎ ಆರ್ ಜಿ ಅಂತಂದ್ರೆ 5/4 ಬಂದಿದೆ, ಪ್ಲಸ್ 2n ಪೈ ಸಚ್ ದಟ್ n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ದಿಸ್ ಇಸ್ ದ ಆರ್ಗ್ಯುಮೆಂಟ್ ಆಫ್ ಯಾವುದು, 1 ಪ್ಲಸ್ ಐ. ಓಕೆನಾ. ಸೊ ಆರ್ಗ್ಯುಮೆಂಟ್ ಆಫ್ 1 ಪ್ಲಸ್ ಐ. ಕ್ಲಿಯರಾ? ಕ್ಲಿಯರಾ? ಎಸ್ ಸರ್. ನೆಕ್ಸ್ಟ್ ಆರ್ಗ್ಯುಮೆಂಟ್ ಆಫ್ 1 ಮೈನಸ್ ಐ ಮಾಡಿ. ಇವಾಗ ಸೇಮ್ ಆರ್ಗ್ಯುಮೆಂಟ್ ಆಫ್ 1 ಮೈನಸ್ ಐ. ಸೊ ಸ್ಮಾಲ್ ಎ ಆರ್ ಜಿ ಆಫ್ 1 ಮೈನಸ್ ಐ ಏನ್ ಬರುತ್ತೆ ನೋಡ್ಬೇಕು ಇವಾಗ. ಈಗ ಅದು ಎಲ್ಲಿ ಬರುತ್ತೆ ಪಾಯಿಂಟ್ ನೋಡ್ಕೊಂಡ್ಬಿಡಿ ನೀವು, ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಥರ್ಡ್ ಕ್ವಾಡ್ರೆಂಟ್ ಸರ್. 1 ಇಲ್ಲಿದೆ, -1 ಇಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲಿಂದ ಇಲ್ಲಿ ಒಂದು ಲೈನ್ ತಗೊಂಡ್ಬಿಡುತ್ತೆ. ದಿಸ್ ಇಸ್ ದ ಪಾಯಿಂಟ್ ಯಾವ್ದಿದು, 1 ಮೈನಸ್ ಐ. ಓಕೆನಾ. ಇಲ್ಲಿ ಸೊ ಬೇಕಾಗಿಲ್ಲ ಈಗ ಸದ್ಯಕ್ಕೆ, ಅದೇ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಲ್ವಾ. ಸೊ ಥರ್ಡ್ ಕ್ವಾಡ್ರೆಂಟ್ ಬಂದಾಗ ಏನ್ ಮಾಡ್ತೀರಾ ನೀವು, ಇದು ಆಲ್ಫಾ. ಓಕೆನಾ. ಇಲ್ಲಿಂದ ಇಲ್ಲಿಗೆ ದಟ್ ಇಸ್ ಆರ್ಗ್ಯುಮೆಂಟ್ ಥೀಟಾ. ಓಕೆನಾ. ಸೊ ಇವಾಗ ನಮಗೆ ಏನ್ ಬೇಕು, ಆರ್ಗ್ಯುಮೆಂಟ್ ಥೀಟಾ ಬೇಕಲ್ವಾ. ಸೊ ಥೀಟಾ ಈಕ್ವಲ್ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ನಾವು ತಗೊಳ್ತಿರೋದೇನೋ ಆಪೋಸಿಟ್ ಅಲ್ಲಿ ತಗೊಳ್ತೀವಿ. ಸೊ ಹಾಗೇನ ನೆಗೆಟಿವ್ ತಗೋಬೇಕು ನೀವು ನೋಡಿ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ರೆ ಪಾಸಿಟಿವ್ ಡೈರೆಕ್ಷನ್ ಅದು. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ರೆ ನೆಗೆಟಿವ್ ತಗೋಬೇಕಾಗುತ್ತೆ ನೀವು. ಓಕೆನಾ. ಸೊ ಮೈನಸ್ ಆಫ್ ಪೈ ಮೈನಸ್ ಆಲ್ಫಾ, ಯಾಕಂದ್ರೆ ಟೋಟಲ್ ಪೈ ಇದೆ, ಅದರಲ್ಲಿ ಆಲ್ಫಾ ಮೈನಸ್ ಮಾಡ್ಬಿಡಿ, ಪೈ ಮೈನಸ್ ಆಲ್ಫಾ ಆಗುತ್ತೆ. ಸೊ ಥೀಟಾ ಈಕ್ವಲ್ ಟು -5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಲ್ಫಾ ಅಂದ್ರೆ ಏನಾಗ್ಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ ವೈ ಬೈ ಎಕ್ಸ್ ಆಲ್ವೇಸ್. ಓಕೆನಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ ಹೆಂಗಂದ್ರೆ, ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ 1 ಮೈನಸ್ ಐ ಈಕ್ವಲ್ ಟು -π ನೋಡಿ, -π ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್. ಓಕೆನಾ. ಇಲ್ಲಿ y ಅಂದ್ರೆ ಏನಾಗುತ್ತೆ, x ಅಂದ್ರೆ 1 ಇದೆ, y ಈಕ್ವಲ್ ಟು -1 ಇದೆ. ಬಟ್ ಮಾಡಲಸ್ ತಗೊಳ್ತೀವಲ್ವಾ ನಾವು ಇಲ್ಲಿ, ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಅದು ಮಾಡಲಸ್ ತಗೊಂಡ್ಬಿಟ್ರೆ ಇದು ಪಾಸಿಟಿವ್ ಆಗುತ್ತೆ. ಸೊ ಮಾಡ್ y ಈಕ್ವಲ್ ಟು 1 ಆಗುತ್ತೆ. ಸೊ ಈಗ ಇಲ್ಲಿ 1 ಆಗುತ್ತೆ, ಡಿವೈಡೆಡ್ ಬೈ x ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ -π ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/1 1 ಆಗುತ್ತೆ. ಸೊ -π ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಏನು, ಇವಾಗ π/4 ಆಗುತ್ತೆ. ಸೊ 4 into 1 -4 ಪ್ಲಸ್ π ಡಿವೈಡೆಡ್ ಬೈ 4 ಆಗುತ್ತೆ, ದಟ್ ಈಸ್ -3π/4 ಬರ್ತಿದೆ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ ಯಾವುದು, 1 ಮೈನಸ್ ಐ. ಇವಾಗ ಏನ್ ಬೇಕು ನಮಗೆ, ಪೂರ್ತಿ ಸೆಟ್ ಬೇಕಲ್ವಾ ಆರ್ಗ್ಯುಮೆಂಟು. ಏನ್ ಮಾಡ್ಬೇಕು ಹೇಳಿ, 3/4 ಬರೀಬೇಕು ಪ್ಲಸ್ ನಂಬರ್ ಆಫ್ ರೊಟೇಷನ್ಸ್ ದಟ್ ಈಸ್ n ಪೈ 2n ಪೈ. ಸೊ n ಬಿಲಾಂಗ್ಸ್ ಏನಾಗುತ್ತೆ ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೊ ದಿಸ್ ಇಸ್ ದ ಆರ್ಗ್ಯುಮೆಂಟ್ ಆಫ್ z. ಕ್ಲಿಯರ್? Sir, it comes under, excuse me, sir. ಹೇಳಿ 1 minus I comes under the fourth quadrant. Not fourth and second quadrant, no? 1 ಮೈನಸ್ ಐ ಎಲ್ಲಿ ಬರುತ್ತೆ, 1, -1. ಎಸ್ ಅಲ್ವಾ. ಯಾರೋ ಥರ್ಡ್ ಕ್ವಾಡ್ರೆಂಟ್ ಅಂದ್ರಲ್ಲ, ನಾನು ಹಂಗೆ ತಗೊಂಡೆ, ಸಾರಿ. Fourth quadrant ಬರುತ್ತೆ. ಸ್ವಲ್ಪ ಏನು ಕರೆಕ್ಟಾಗಿ ಏನಿದೆ ಅಲ್ಲಿ, ಆರ್ಗ್ಯುಮೆಂಟ್ 1 ಮೈನಸ್ ಐ ಬೇಕು. ಓಕೆನಾ. ನಾನು ಹಂಗೆ ತಗೊಂಡೆ, ಸರ್ ಹೇಳಿರಂತ ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಓಕೆನಾ.
ಹಿಂಗಿದೆ ಅಲ್ವಾ ಇವಾಗ. ಸೊ 1 ಕಾಮ -1 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತಲ್ವಾ. ಈಗ 1 ಇಲ್ಲಿದೆ ಅನ್ಕೊಳ್ಳಿ, -1 ಇಲ್ಲಿ ಬರುತ್ತೆ. ಸೊ 1 ಕಾಮ -1 ಇಲ್ಲಿಂದ ಇಲ್ಲಿಗೆ ನೀವು ಒಂದು ಲೈನ್ ತಗೊಂಡ್ಬಿಡಿ. ಇವಾಗ ನೋಡಿ ಇಲ್ಲಿ, ಸೊ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ತೀವಿ, ದಟ್ ಈಸ್ ಆಲ್ಫಾ ಆಗ್ಬಿಡುತ್ತೆ. ಓಕೆನಾ. ಸೊ ಥೀಟಾ ಈಕ್ವಲ್ ಟು -ಆಲ್ಫಾ, ಯಾಕಂದ್ರೆ ನೋಡಿ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ತೀವಿ, -ಆಲ್ಫಾ ಆಗ್ಬೋದು. ಸೊ ಆಲ್ಫಾ ಅಂದ್ರೆ ಏನು, tan ಇನ್ವರ್ಸ್ ಆಫ್ mod y/x ಆಗುತ್ತೆ. ಓಕೆ, ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ದಟ್ ಇಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ 1 - i ಈಕ್ವಲ್ ಟು ಮೈನಸ್ tan ಇನ್ವರ್ಸ್ ಆಫ್ y ಅಂದ್ರೆ ಏನಿದೆ ಅಲ್ಲಿ, -1 ಇದೆ, ಡಿವೈಡೆಡ್ ಬೈ x ಅಂದ್ರೆ 1 ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ, ಮೈನಸ್ tan ಇನ್ವರ್ಸ್ ಆಫ್, ಸೊ mod -1 ಡಿವೈಡೆಡ್ ಬೈ 1 ಏನಾಗ್ಬಿಡುತ್ತೆ ಅಲ್ಲಿ, mod -1 ಆಗುತ್ತೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ -1 ಏನಾಗ್ಬಿಡುತ್ತೆ ಹೇಳಿ, 1 ಆಗುತ್ತೆ. ಸೊ ಮೈನಸ್ tan ಇನ್ವರ್ಸ್ ಆಫ್ 1 ಆಗುತ್ತೆ, ಈಕ್ವಲ್ ಟು ಮೈನಸ್ tan ಇನ್ವರ್ಸ್ ಆಫ್ 1 ಏನಾಗ್ಬಿಡುತ್ತೆ ಹೇಳಿ, π/4 ಆಗುತ್ತೆ. ಕ್ಲಿಯರಾ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ, ಸ್ಮಾಲ್ ಆರ್ಗ್ಯುಮೆಂಟ್ ಏನಾಗ್ಬಿಡುತ್ತೆ ಹೇಳಿ, ಪೂರ್ತಿ ಸೆಟ್ -π/4 ಪ್ಲಸ್ 2nπ such that n belongs to set of all integers ಆಗುತ್ತೆ. ಕ್ಲಿಯರಾ. ಕ್ಲಿಯರಾ. Yes. ಓಕೆ, ನೆಕ್ಸ್ಟ್ ಹೇಳಿ ಯಾವ್ದಿದೆ ಅಲ್ಲಿ. ಸೊ ಆರ್ಗ್ಯುಮೆಂಟ್ ಆಫ್ -1 -i ಮಾಡಿ, ಏನ್ ಬರುತ್ತೆ, ಸೇಮ್ ಅಲ್ವಾ, ಆಗ್ಲೇ ಮಾಡೋದಲ್ವಾ, ಅದೇ ಬರುತ್ತೆ. -1 ಯಾವ್ದು ಹೇಳಿ, ಇಲ್ಲಿದೆ ನೋಡಿ. ಸೊ ಆರ್ಗ್ಯುಮೆಂಟ್ ಆಫ್ -1 -i ಅಂದ್ರೆ ಸ್ಮಾಲ್ ARG ಕಂಡುಹಿಡಿಬೇಕು. ಇವಾಗ ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ನೋಡಿ, -1, 1 ಇದೆ ಅಲ್ವಾ. -1, -1. -1, -1 ಇಲ್ಲಿ ಬಂದ್ಬಿಡುತ್ತೆ, ಇಲ್ಲಿ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ -1, 1 ಪಾಯಿಂಟ್. ದಿಸ್ ಇಸ್ ಆರಿಜಿನ್. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಇದು ಆಲ್ಫಾ, ಇದು ಆಲ್ಫಾ. ಓಕೆನಾ. ಇದೆ ನೋಡಿ, ಇದನ್ನ ನಾವು ಕಂಡುಹಿಡಿಬೇಕು ಇವಾಗ. ದಿಸ್ ಇಸ್ ಆರ್ಗ್ಯುಮೆಂಟ್ ಥೀಟಾ, ಇದೇ ಬೇಕಾಗಿರೋದು ಇವಾಗ. ಓಕೆನಾ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಥೀಟಾ, ಸೊ ನಾವು ತಗೊಳ್ತಿರೋದು ಇಲ್ಲಿ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅದಕ್ಕೆ ಏನಾಗುತ್ತೆ ಈಗ ಮೈನಸ್ ಆಫ್ π, ಟೋಟಲ್ π ಇದೆ, ಮೈನಸ್ ಅದ್ರಲ್ಲಿ ಆಲ್ಫಾ ಮೈನಸ್ ಮಾಡ್ಬೇಕು. ಇವಾಗ ಇಲ್ಲಿದೆ ನೋಡಿ ಆಲ್ಫಾ, ಅದನ್ನ ಮೈನಸ್ ಮಾಡ್ಬೇಕು, ಈ ತರ ಬರುತ್ತೆ. ಕ್ಲಿಯರಾ. ಕ್ಲಿಯರಾ. ಸೊ ಥೀಟಾ ಈಕ್ವಲ್ ಟು -π - ಆಲ್ಫಾ ಆಗುತ್ತೆ. ಇವಾಗ -π, ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ಫಾ ಆಗ್ಬಿಡುತ್ತೆ. ಸೊ ಥೀಟಾ ಈಕ್ವಲ್ ಟು -π ಪ್ಲಸ್ ಆಲ್ಫಾ ಅಂದ್ರೆ ಆಲ್ವೇಸ್ ಏನಾಗಿರುತ್ತೆ, tan ಇನ್ವರ್ಸ್ ಆಫ್ mod y/x ಆಗಿರುತ್ತೆ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಸೊ ಆರ್ಗ್ಯುಮೆಂಟ್ ಆಫ್, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ -1 - i ಈಕ್ವಲ್ ಟು -π ಪ್ಲಸ್ tan ಇನ್ವರ್ಸ್ ಆಫ್ mod -1 ಅಂದ್ರೆ y ಡಿವೈಡೆಡ್ ಬೈ -x. ಸೊ -π ಪ್ಲಸ್ tan ಇನ್ವರ್ಸ್ ಆಫ್, ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, 1 ಆಗುತ್ತಲ್ವಾ, 1 ಆಗುತ್ತಲ್ವಾ. -1 ಡಿವೈಡೆಡ್ ಬೈ -1, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದಟ್ ಇಸ್ 1. ಸೊ -π ಪ್ಲಸ್ ಇಲ್ಲಿ ಏನಿದೆ ನೋಡಿ, π/4. ಸೊ 4 1 -4π ಪ್ಲಸ್ π ಡಿವೈಡೆಡ್ ಬೈ 4 ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, -3π ಡಿವೈಡೆಡ್ ಬೈ 4 ಆಗುತ್ತೆ. ಸೊ ಆರ್ಗ್ಯುಮೆಂಟ್ ಆಫ್ -1 - i ಇದು ಬರ್ತಿದೆ. ಸೊ ನಮಗೆ ಇವಾಗ ಏನ್ ಬೇಕು, ಈಗ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಗೊತ್ತಾಯ್ತು, ದಟ್ ಇಸ್ ಥೀಟಾ. ಸೊ ಇವಾಗ ಪೂರ್ತಿ ಸೆಟ್ ಹೇಳ್ಬೇಕು. ಇವಾಗ ಆರ್ಗ್ಯುಮೆಂಟ್ ಆಫ್ -1 - i ಕೂಡ ಏನಾಗ್ಬಿಡುತ್ತೆ ಹೇಳಿ, ಇಲ್ಲಿದೆ ನೋಡಿ, -3π/4 ಪ್ಲಸ್ 2nπ such that n belongs to set of all integers. This is the answer. Clear? Clear? Yes, sir. ಇದು ಸೊ ಆರ್ಗ್ಯುಮೆಂಟ್ ಆಫ್ √3 ಪ್ಲಸ್ i ಏನ್ ಬರುತ್ತೆ ನೋಡಿ, ಅಂದ್ರೆ ಸ್ಮಾಲ್ ಬೇಕಲ್ವಾ. ಓಕೆ, ಆರ್ಗ್ಯುಮೆಂಟ್ ಆಫ್ √3 ಪ್ಲಸ್ i ಏನಾಗುತ್ತೆ ಅಂತ ನೋಡ್ಬೇಕು. ಯಾವ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಇದು, First quadrant. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಇವಾಗ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಥೀಟಾ ಈಕ್ವಲ್ ಟು tan ಇನ್ವರ್ಸ್ ಆಫ್ y ಅಂದ್ರೆ ಏನಿದೆ ಇಲ್ಲಿ, 1 ಇದೆ, mod 1/√3. ಸೊ ಥೀಟಾ ಈಕ್ವಲ್ ಟು tan ಇನ್ವರ್ಸ್ ಆಫ್ 1/√3 ಯಾವಾಗ ಬರುತ್ತೆ, 30 degree, 5/6. 5/6 ಆಗ್ಬಿಡುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಕ್ಯಾಪಿಟಲ್ ARG ಆಫ್ √3 ಪ್ಲಸ್ i. ಇವಾಗ ಸ್ಮಾಲ್ ARG ಸೆಟ್ ಬರುತ್ತಲ್ವಾ, ಇನ್ಫಿನಿಟ್ ವ್ಯಾಲ್ಯೂ ಏನ್ ಬರುತ್ತೆ ಹೇಳಿ, 5/6 plus 2nπ. So such that n belongs to set of all integers. Clear? ಇಷ್ಟೇ ಇದು ಆನ್ಸರ್. ಓಕೆನಾ.
ಓಕೆ, ಇದು ಸೊ ಆರ್ಗ್ಯುಮೆಂಟ್ ಆಫ್ 2/1 + i ಇದೆ ಅಲ್ವಾ? ಏನ್ ಮಾಡ್ಬೇಕು ಇವಾಗ ಅದನ್ನ 2 ಡಿವೈಡೆಡ್ ಬೈ 1 + i ಅನ್ನ ನಾವೇನ್ ಮಾಡ್ಬೇಕು ಹೇಳಿ, ರಾಷನಲೈಸ್ ಮಾಡ್ಬೇಕು. ಇಲ್ಲಿ 1 - i ಡಿವೈಡೆಡ್ ಬೈ 1 - i ಆಗುತ್ತೆ. ಸೊ 2 times 1 - i ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ i ಸ್ಕ್ವೇರ್ ಆಗ್ಬಿಡುತ್ತೆ. ಸೊ 2 times 1 - i ಡಿವೈಡೆಡ್ ಬೈ ಇಲ್ಲಿ 2 ಆಗುತ್ತೆ. 2 ಗೆಟ್ ಕ್ಯಾನ್ಸಲ್. 1 - i ಬರ್ತಿದೆ. 1 - i ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? 4th ಕ್ವಾಡ್ರೆಂಟ್, ಕರೆಕ್ಟ್ ಅಲ್ವಾ? ಅವಾಗ ಥೀಟಾ ಏನಾಗ್ಬಿಡುತ್ತೆ? ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ y ಬೈ ಎಕ್ಸ್ ಆಗುತ್ತೆ. ಓಕೆನಾ? ಸೊ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ y ಅಂದ್ರೆ ಏನಿದೆ ಅಲ್ಲಿ? -1 ಇದೆ, ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ 1 ಇದೆ. ಸೊ ಏನಾಗ್ಬಿಡುತ್ತೆ? ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ -1/1 ಏನಾಗ್ಬಿಡುತ್ತೆ? -1 ಆಗುತ್ತೆ. ಸೊ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ -1 ಅಂದ್ರೆ 1 ಆಗುತ್ತೆ. ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ π/4 ಆಗ್ಬಿಡುತ್ತೆ. ಸೊ ಏನ್ ಬರ್ತಿದೆ ನೋಡಿ ಇಲ್ಲಿ? ಆರ್ಗ್ಯುಮೆಂಟ್ ಆಫ್ z ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಮೈನಸ್ π/4 ಬರ್ತಿದೆ. ಸೊ ಅದ್ರ ಜೊತೆಗೆ ಪ್ಲಸ್ 2nπ ಅನ್ನ ಆಡ್ ಮಾಡ್ಬಿಟ್ರೆ ಸೊ ಸ್ಮಾಲ್ ಆರ್ಗ್ಯುಮೆಂಟ್ ಆಫ್ 2/1 + i ಬರ್ತಿದೆ. ಓಕೆನಾ? ಸೊ ನೋಟ್ಸ್ ಅಲ್ಲಿ ಸ್ವಲ್ಪ ಎಡವಟ್ಟಿದೆ, ಅದು ಸ್ವಲ್ಪ ಸರಿ ಮಾಡ್ಕೋಬೇಕು ಇಲ್ಲಿ. ಓಕೆನಾ? ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ y ಬೈ ಎಕ್ಸ್ ಅಂತ ಇಲ್ಲಿ ತಗೊಂಡಿದ್ವಲ್ಲ, ಇದು ಬೇಡ ಇದು. ಸೊ ಇಷ್ಟು ಮಾತ್ರ ಈಗ ಏನ್ ಹೇಳಿ? ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ y ಬೈ ಮಾಡ್ ಎಕ್ಸ್ ಅಥವಾ ಟ್ಯಾನ್ ಇನ್ವರ್ಸ್ ಆಫ್ ಬೋತ್ ಆರ್ ಸೇಮ್. ಓಕೆನಾ? ಸೊ ಮಾಡ್ y ಬೈ ಎಕ್ಸ್ ಈ ತರ ಮಾತ್ರ ತಗೊಳ್ತಾ ಹೋಗಿ, ಇದು ಬೇಡ ಇದು. ಓಕೆನಾ? ಸೊ ಇಲ್ಲಿ ಕೂಡ ಅಷ್ಟೇ. ಸೊ ಮಾಡಿದೆ ಅಲ್ವಾ, ಇಲ್ಲಿ ಮಾತ್ರ ತಗೊಳ್ಳಿ. ಇದು ಕೂಡ ಅಷ್ಟೇ, ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿದೆ ನೋಡಿ, ಇಷ್ಟು ಮಾತ್ರ. ಕ್ಲಿಯರಾ? ಓಕೆ, ಇಲ್ಲಿ ಇಷ್ಟು ನೋಡ್ಕೊಳ್ಳಿ. ಓಕೆನಾ? ಜಾಸ್ತಿ ಕ್ವಶನ್ಸ್ ಏನು ಹೋಗಿಲ್ಲ ಕೆಸೆಟ್ ಅಲ್ಲಿ. ಇಲ್ಲೆಲ್ಲ ಆರ್ಗ್ಯುಮೆಂಟ್ ಮತ್ತೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಜಾಸ್ತಿ ಕ್ವಶನ್ಸ್ ಹೋಗಿಲ್ಲ. ಇದು ಏನಾದ್ರು ಕೊಟ್ರೆ ಈ ತರ ಗೊತ್ತಿರ್ಬೇಕು ನಿಮಗೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇದಿದೆ ನೋಡಿ ಆರ್ಗ್ಯುಮೆಂಟ್, ಸ್ಮಾಲ್ ಆರ್ಗ್ಯುಮೆಂಟ್ ಇದೆ ನೋಡಿ. ಸೊ ಆರ್ಗ್ಯುಮೆಂಟ್ ಆಫ್ z1 × z2 ಇದೆ ನೋಡಿ, ಲಾಗ್ ಇದೆ ನೋಡಿ. ಸೊ ಲಾಗ್ ಎ ಬಿ ಏನಾಗುತ್ತೆ ಹೇಳಿ? ಲಾಗ್ ಎ ಬಿ Log A plus log B. ಲಾಗ್ ಎ ಪ್ಲಸ್ ಲಾಗ್ ಬಿ ಇದೆ ಅಲ್ವಾ? ಸೊ ಆ ಟೈಪ್ ಆಗ್ಬಿಡುತ್ತೆ ಇದು. ಇಲ್ಲಿದೆ ನೋಡಿ. ಸೊ ಆರ್ಗ್ಯುಮೆಂಟ್ ಆಫ್ z1 ಪ್ಲಸ್ ಆರ್ಗ್ಯುಮೆಂಟ್ ಆಫ್ z2 ಆಗುತ್ತೆ. ಓಕೆನಾ? ಸೊ ಇದೊಂದು ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಬಟ್ ಕ್ಯಾಪಿಟಲ್ ಎ ಇದೆ ನೋಡಿ, ಅದಾಗಲ್ಲ. ಓಕೆನಾ? ಇಲ್ಲಿದೆ ನೋಡಿ. ಸೊ ಕ್ಯಾಪಿಟಲ್ ಇದು ಸಿಂಗಲ್ ವ್ಯಾಲ್ಯೂಡ್ ಅಲ್ವಾ? ಸೊ ಹಾಗಾಗಿ ಇದು ವರ್ಕ್ ಆಗಲ್ಲ. ಸೊ ಆರ್ಗ್ಯುಮೆಂಟ್ ಆಫ್ z1 × z2 ನಾಟ್ ಈಕ್ವಲ್ ಟು ಆರ್ಗ್ಯುಮೆಂಟ್ ಆಫ್ z1 ಪ್ಲಸ್ ಆರ್ಗ್ಯುಮೆಂಟ್ ಆಫ್ z2. ಇಲ್ಲಿದೆ ನೋಡಿ. ಸೊ ಲೆಟ್ z1 = i, z2 = -1 ತಗೊಂಡ್ಬಿಟ್ರೆ ಇದು ವರ್ಡ್ ಆಗಲ್ಲ. ಓಕೆನಾ? ಸೊ ಸ್ಮಾಲ್ ಆರ್ಗ್ಯುಮೆಂಟ್ ಆಗ್ತಿದೆ, ಕ್ಯಾಪಿಟಲ್ ಇಲ್ಲಿ ಆಗ್ತಿಲ್ಲ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ ರ್ಯಾಷನಲ್ ಪವರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ. ಓಕೆನಾ? ಸೊ ರ್ಯಾಷನಲ್ ಪವರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಸೊ ಇಲ್ಲಿದೆ ನೋಡಿ. ಸೊ ಡಿ ಮೂವೀಸ್ ಥಿಯರಮ್, ಇಫ್ z = cos θ + i sin θ. ಓಕೆನಾ? ಈ ತರ ತಗೊಂಡ್ರೆ ನಾವು ಈಕ್ವಲ್ ಏನಾಗ್ಬಿಡುತ್ತದು e⁻i⁻ ಆಗೋದು ಅಂತ ನಿಮಗೆ ಹೇಳಿದ್ದೀನಿ ನಾನು. ಓಕೆನಾ? ಸೊ ಇಲ್ಲಿ ಎಕ್ಸ್ಪೆನ್ಷನ್ ಬರ್ಕೋಬೇಕು ನೀವು. ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ ಬರ್ಕೊಂಡ್ರೆ cos θ + i sin θ = ಏನ್ ಬರುತ್ತೆ? e⁻i⁻ ಬರುತ್ತೆ. ಓಕೆನಾ? ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ? ಸೊ ಹೋಲ್ ಪವರ್ n ಮಾಡ್ಬಿಡಿ. z⁻n = cos θ + i sin θ ಹೋಲ್ ಪವರ್ n ಆಗುತ್ತೆ. ಇಲ್ಲಿ ನೋಡಿ ಇದೇನಾಗುತ್ತೆ ಇವಾಗ? ಸೊ cos θ + i sin θ ಹೋಲ್ ಪವರ್ n. ಸೊ n ಅನ್ನೋದು ಏನಾಗಿದೆ? ಬಿಲಾಂಗ್ಸ್ ಟು q ಆಗಿದೆ. ಓಕೆನಾ? ಸೊ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, cos nθ + i sin nθ ಆಗುತ್ತೆ. ಓಕೆನಾ? ಕಾಸ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಬಂದ್ಬಿಡುತ್ತೆ. ಸೊ nθ + i sin ಸೊ nθ ಆಗುತ್ತೆ ಅಂತ. ಓಕೆನಾ? ಏನಾಗ್ಬಿಡುತ್ತೆ? e⁻i nθ ಆಗುತ್ತೆ. ಓಕೆನಾ? ಯಾಕೆಂದ್ರೆ ನೋಡಿ ಇಲ್ಲಿ cos θ + i sin θ ಅಂದ್ರೆ e⁻i⁻ ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ? e⁻nθ ಆಗುತ್ತೆ. ಯಾಕಂದ್ರೆ n ಇದೆ ನೋಡಿ. ಸೊ nθ ಆಗ್ಬಿಡುತ್ತೆ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ನೋಡಿ. ಸೊ ಲೆಟ್ ಅಸ್ ಸಾಲ್ವ್ ದ ಈಕ್ವೇಶನ್. ಇಲ್ಲೊಂದು ಸಾಲ್ವ್ ಮಾಡ್ಬೇಕು ಈ ಈಕ್ವೇಶನ್ ಇದು. ಸೊ Wn = z. ಸೊ W⁻n = z. Z is a fixed complex number. So then ಸೊ ಇಲ್ಲಿದೆ ನೋಡಿ, ಪ್ಲಸ್ ಈ ಕಡೆ ತಗೊಂಡ್ಬಿಡಿ. ಸೊ Wn - z = 0 ಆಗುತ್ತೆ. ಇವಾಗ ನೋಡಿ, ಪೋಲಾರ್ ಫಾರ್ಮ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ನಿಮ್ಗೆ ಗೊತ್ತಿದೆ. ಆ ತರ ಈಗ ಡಿಫೈನ್ ಮಾಡ್ಕೊಳ್ಳಿ. z = r × cos θ + i × sin θ ಅಂತ ತಗೋಬಹುದು ನಾವು. ನಿನ್ನೆ ನಾನು ಡಿಸ್ಕಸ್ ಮಾಡಿದ್ದೀನಿ ಪೋಲಾರ್ ಫಾರ್ಮ್. ಓಕೆನಾ? ಸೊ ಥೀಟಾ ಅಂತಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ? ಆರ್ಗ್ಯುಮೆಂಟ್ ಆಫ್ z ಆಗುತ್ತೆ. ಓಕೆನಾ? ನೆಕ್ಸ್ಟ್ W ಇದೆ ನೋಡಿ, ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, ಅದಕ್ಕೆ ಏನ್ ತಗೊಳ್ತೀನಿ ಅಂದ್ರೆ ಇದು ವಿತ್ ರೇಡಿಯಸ್ r ಇದೆ. ಇಲ್ಲಿ ವಿತ್ ರೇಡಿಯಸ್ ರೋ ತಗೊಳ್ಳಿ. ಸೊ ರೋ ಆಫ್ cos π + i sin π. ಓಕೆನಾ? ಥೀಟಾ ಇದೆ, ಇಲ್ಲಿ π ತಗೊಳ್ಳಿ ಅಷ್ಟೇ ಆರ್ಗ್ಯುಮೆಂಟ್. ಇವಾಗ ನೋಡಿ ಇಲ್ಲಿ W⁻n = z ಆಗುತ್ತಲ್ವಾ? ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ? ಪವರ್ n ರೈಸ್ ಮಾಡಿ ಇಲ್ಲಿ W ಗೆ ಏನಾಗ್ಬಿಡುತ್ತೆ? ಸೊ ರೋ ಪವರ್ n ಆಫ್
ಕಾಸ್ ಎನ್ ಥೀಟಾ ಅಂದ್ರೆ ಈಗ ಹೋಲ್ ಪವರ್ ಎನ್ ಆಗುತ್ತೆ ಇಲ್ಲಿ. ಸೊ ಬೈ ಡಿ ಮೌಸ್ ಮಾಡ್ಬಿಡ್ತೀವಿ ಕಾಸ್ ಎನ್ ಥೀಟಾ ಕಾಸ್ ಎನ್ ಪೈ ಪ್ಲಸ್ ಐ ಸೈನ್ ಎನ್ ಪೈ ಆಗುತ್ತೆ ಈಕ್ವಲ್ ಟು ಝಡ್ ಅಂತ ಇದೆ ನೋಡಿ. ಝಡ್ ಬದಲಿ ಏನ್ ತಗೊಳ್ತೀರಾ ನೀವು ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ತಗೊಳ್ತೀರಾ. ಓಕೆನಾ. ಸೊ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಕಂಪೇರ್ ಮಾಡ್ಬೇಕು ಇವಾಗ ಕೋಎಫಿಷಿಯಂಟ್ಸ್ ಇಲ್ಲಿ. ಸೊ ರೋ ಪವರ್ ಅಂದ್ರೆ ಕಾನ್ಸ್ಟೆಂಟ್ ಇದೆ ಇಲ್ಲಿ ಈಕ್ವಲ್ ಟು ಆರ್ ಆಗ್ಬಿಡುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ ಒಂದು ರಿಸಲ್ಟ್ ಇದೆ ನಿಮಗೆ ಕಾಸ್ ಎನ್ ಪೈ ಪ್ಲಸ್ ಐ ಸೈನ್ ಎನ್ ಪೈ. ಓಕೆನಾ ಈಕ್ವಲ್ ಟು ಸೊ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಇದೆ ಇಲ್ಲಿ ಅಲ್ವಾ. ಇಲ್ಲಿ ಕಂಪೇರ್ ಮಾಡೋದು ಏನಾಗುತ್ತೆ ನೋಡಿ, ಕಾಸ್ ಎನ್ ಪೈ ಅಂದ್ರೆ ರಿಯಲ್ ಪಾರ್ಟ್ ಕಂಪೇರ್ ಮಾಡ್ಬಿಟ್ರೆ ಕಾಸ್ ಎನ್ ಪೈ ಈಕ್ವಲ್ ಟು ಕಾಸ್ ಥೀಟಾ ಆಗುತ್ತೆ. ನೋಡಿ ಈ ತರ ಬಂದಾಗ ನಿಮಗೆ ಆಲ್ರೆಡಿ ಇದು ನೀವು ನೋಡಿದ್ರೆ ಈ ತರ ಸೊಲ್ಯೂಷನ್ ಏನ್ ಬರುತ್ತೆ ಜನರಲ್ ಸೊಲ್ಯೂಷನ್ ಅಂತ. ಸೊ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ನೋಡಿ, ಎನ್ ಪೈ ಇದೆ ನೋಡಿ, ಇದು ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂದ್ರೆ ಎನ್ ಪೈ ಈಕ್ವಲ್ ಟು ಥೀಟಾ ಪ್ಲಸ್ 2k ಪೈ ಅಂತ ಬರುತ್ತೆ. ನಾನು ಸೆಕೆಂಡ್ ಇಯರ್ PUC ಬುಕ್ ಅಲ್ಲಿ ಇದಿದೆ ನೋಡಿ ಎಕ್ಸ್ಪ್ರೆಷನ್. ಕಾಸ್ ಎನ್ ಪೈ ಈಕ್ವಲ್ ಟು ಕಾಸ್ ಥೀಟಾ ಆದಾಗ ಏನ್ ಬರುತ್ತೆ ಹೇಳಿ, ಎನ್ ಪೈ ಈಕ್ವಲ್ ಟು ಥೀಟಾ ಪ್ಲಸ್ 2k ಪೈ ಜೊತೆಗೆ ಸೈನ್ ಎನ್ ಪೈ ಈಕ್ವಲ್ ಟು ಸೈನ್ ಥೀಟಾ, ಅದು ಕೂಡ ಈಕ್ವೇಶನ್ ತಗೋಬೇಕು ಇವಾಗ. ಸೈನ್ ಎನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ. ಓಕೆನಾ. ಈ ತರ ಇದ್ದಾಗ ಸೊಲ್ಯೂಷನ್ಸ್ ಏನ್ ಬರುತ್ತೆ ನಮಗೆ, ಎನ್ ಪೈ ಈಕ್ವಲ್ ಟು ಥೀಟಾ ಪ್ಲಸ್ 2k ಪೈ ಬರುತ್ತೆ. ಓಕೆನಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ ನೀವು, ದಟ್ ಇಸ್ ರೋ ಈಕ್ವಲ್ ಟು ಸೊ ಆರ್ ಹೋಲ್ ಪವರ್, ಇಲ್ಲಿ ಪವರ್ ಎನ್ ಇದೆ ಅಲ್ವಾ, ಈ ಕಡೆ ಬಂದ್ಬಿಟ್ರೆ ಆಗುತ್ತೆ 1/n ಆಗುತ್ತೆ. ಓಕೆನಾ. ಸೊ ದಟ್ ಈಸ್ nth ರೂಟ್ ಆಫ್ ಆರ್ ಆಗುತ್ತೆ. ನೆಕ್ಸ್ಟ್ ಪೈ ಏನಾಗುತ್ತೆ ಹೇಳಿ, ಈಕ್ವಲ್ ಟು ಥೀಟಾ ಪ್ಲಸ್ 2k ಪೈ, ಎನ್ ಈ ಕಡೆ ಬಂದ್ಬಿಟ್ರೆ ಡಿವೈಡೆಡ್ ಬೈ n ಆಗುತ್ತೆ. ಸೊ ದಿಸ್ k ಇದೆ ನೋಡಿ ಬಿಲಾಂಗ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಓಕೆನಾ. ದಿಸ್ ಇಸ್ ಜನರಲ್ ಸೊಲ್ಯೂಷನ್ ಇದು. ಸೊ ಇವಾಗ ಏನಾಗ್ಬಿಡುತ್ತೆ, ದ ಸೊಲ್ಯೂಷನ್ ಆಫ್ ದ ಈಕ್ವೇಶನ್ ನಾವೇನ್ ತಗೊಂಡಿದ್ವಿ, ಡಬ್ಲ್ಯೂ ಈಕ್ವಲ್ ಟು ಸೊ nth ರೂಟ್ ಆಫ್ ಝಡ್ ತಗೊಂಡಿದ್ವಿ, ಅಂದ್ರೆ WN ಈಕ್ವಲ್ ಟು ಝಡ್ ಅಂತ ತಗೊಂಡಿದ್ವಿ ಅಲ್ವಾ. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, ಆರ್ ಗಿವನ್ ಬೈ ಸೊ WK ಅಂತ ತಗೊಳ್ತೀವಿ ನಾವು ಇವಾಗ. ಸೊ nth ರೂಟ್ಸ್ ಆಫ್ ಯೂನಿಟಿ ಅಂತ ತಗೊಳ್ತೀವಿ ನಾವು. ಓಕೆನಾ. ಅಂದ್ರೆ 1 ತಗೊಂಡ್ರೆ ಯೂನಿಟಿ ಬರುತ್ತೆ. ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇದೆ, ಸಮ್ ಕಾಂಪ್ಲೆಕ್ಸ್ ನಂಬರ್. ಸೊ nth ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಏನ್ ಬರ್ತದೆ ನೋಡಿ, ಸೊ nth ರೂಟ್ ಆಫ್ ಆರ್. ಓಕೆನಾ. ಯಾಕೆಂದ್ರೆ ನೋಡಿ ಏನ್ ಬಂದಿದೆ ಅಲ್ಲಿ, WK ಅಂದ್ರೆ ಏನಿದೆ ನೋಡಿ, ಯಾವ ಫಾರ್ಮ್ ತಗೊಂಡಿದ್ವಿ, ನ್ಯೂ ಇಂಟು ಕಾಸ್ ಪೈ ಪ್ಲಸ್ ಐ ಸೈನ್ ಪೈ, ಈ ಫಾರ್ಮ್ ಅಲ್ಲಿ ತಗೊಂಡಿದ್ವಲ್ವಾ. ಸೊ ನ್ಯೂ ಅಂದ್ರೆ ಏನ್ ಬಂದಿದೆ ನಮಗೆ, nth ರೂಟ್ ಆಫ್ ಆರ್ ಬಂದಿದೆ, ಅದನ್ನ ಬರ್ಕೊಳ್ಳಿ. ಇಂಟು ಇಲ್ಲಿ ಕಾಸ್ ಇದೆ ಅಲ್ವಾ, ಕಾಸ್ ಬರ್ಕೊಳ್ಳಿ. ಸೊ ಪೈ ಅಂದ್ರೆ ಏನ್ ಬಂದಿದೆ ನೋಡಿ, ಇಲ್ಲಿದೆ ನೋಡಿ, ಪೈ ಅಂದ್ರೆ ಥೀಟಾ ಪ್ಲಸ್ 2k ಪೈ ಡಿವೈಡೆಡ್ ಬೈ n ಬಂದಿದೆ ಅಂತ ನೋಡಿ ಇಲ್ಲಿ ಕೊಡಿ. ಪ್ಲಸ್ ಇಲ್ಲಿ ನೋಡಿ ಐ ಇದೆ, ಸೊ ಸೈನ್ ಥೀಟಾ ಪ್ಲಸ್ 2k ಪೈ ಬೈ n. ಸೊ k ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಓಕೆನಾ. ಸೊ n ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಗಿವನ್ ಬೈ ಅಂದ್ರೆ ನೋಡಿ ಇಲ್ಲಿ ಇನ್ಫೈನೈಟ್ ಸೆಟ್ ಇದು. ಓಕೆನಾ. ಸೊ ಇನ್ಫೈನೈಟ್ ಸೆಟ್ ನೀವು ತಗೊಳ್ತಾ ಹೋದಂಗೆ ಏನಾಗ್ಬಿಡ್ತದೆ ನೋಡಿ, n ಡಿಸ್ಟಿಂಕ್ಟ್ ಮಾತ್ರ ಹೆಂಗ್ ಬರುತ್ತೆ. ಓಕೆನಾ. ಸೊ n ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಇವಾಗ, ಅಂದ್ರೆ nth ರೂಟ್ಗೆ n ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಬರುತ್ತೆ. ಹಾಗಾಗಿ ಏನಾಗ್ಬಿಡುತ್ತೆ ನೋಡಿ, ಅವು ಏನಾಗಿರುತ್ತೆ ಅಂದ್ರೆ ಸೊ ಝೆಡ್ ಪವರ್ 1/n ಈಕ್ವಲ್ ಟು ಸೇಮ್ nth ರೂಟ್ ಆಫ್, ಇಲ್ಲಿ ನೋಡಿ ಆರ್ ಅಂದ್ರೆ ಇವಾಗ ಅಬ್ಸಲ್ಯೂಟ್ ವ್ಯಾಲ್ಯೂ, ದಟ್ ಈಸ್ ಮಾಡ್ ಝೆಡ್ ಅಂತ. ಓಕೆನಾ. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಝೆಡ್ ಅಂತ. ಓಕೆನಾ. ಯಾಕೆಂದ್ರೆ ನೋಡಿ ಝೆಡ್ ಈಕ್ವಲ್ ಏನ್ ತಗೊಂಡಿರ್ತೀವಿ ನಾವು, ಆರ್ ಇಂಟು ಇ ಪವರ್ ಐ ಥೀಟಾ ತಗೊಂಡಿದ್ವಿ. ಸೊ ಮಾಡ್ ಝೆಡ್ ಈಕ್ವಲ್ ಏನಾಗ್ಬಿಡುತ್ತೆ ಅಲ್ಲಿ ಆರ್ ಆಗುತ್ತೆ. ಓಕೆನಾ. ಸೊ ಅದನ್ನ ತಗೊಂಡಿದ್ದಾರೆ ಇಲ್ಲಿ, ದಟ್ ಈಸ್ ಮಾಡ್ ಝೆಡ್ ಇಂಟು ಕಾಸ್ ಆಫ್, ಇಲ್ಲಿ ನೋಡಿ ಥೀಟಾ ಅಂತಂದ್ರೆ ಏನಿದು, ಫಸ್ಟ್ ಆರ್ಗ್ಯುಮೆಂಟ್ ವ್ಯಾಲ್ಯೂ, ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಸೊ ಕ್ಯಾಪಿಟಲ್ ARG ಆಫ್ ಝೆಡ್ ಪ್ಲಸ್ 2k ಪೈ ಡಿವೈಡೆಡ್ ಬೈ n ಪ್ಲಸ್ ಐ ಇಂಟು ಸೈನ್ ಆಫ್, ಇಲ್ಲಿ ಥೀಟಾ ಬದಲಿ ARG ಝೆಡ್ ಪ್ಲಸ್ 2k ಪೈ ಡಿವೈಡೆಡ್ ಬೈ n ಬರುತ್ತೆ. ಓಕೆನಾ. ಸೊ k ಇದೆ ನೋಡಿ, ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಬೇಕಂದ್ರೆ k ಇಲ್ಲಿಂದ ರನ್ ಮಾಡ್ಬೇಕಂದ್ರೆ 0 to n-1 ಮಾತ್ರ ರನ್ ಮಾಡಿ. ಸೊ ನೆಕ್ಸ್ಟ್ ನೀವು n ತಗೊಂಡ್ರೆ ಮತ್ತೆ ಅದೇ ಬರುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ. ಡಿಸ್ಟಿಂಕ್ಟ್ ಏನ್ ಬರ್ತದೆ ಇಲ್ಲಿ, ಜಸ್ಟ್ n ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಓಕೆನಾ. ಸೊ k ಈಕ್ವಲ್ ಏನ್ ಮಾಡ್ಬೇಕು ನೀವು, 0, 1, 2 ಅಪ್ ಟು n-1. ಸೊ ಈ ತರ ಮಾಡ್ಬೇಕು ನೀವು. ಆರ್ ದ nth ರೂಟ್ಸ್ ಆಫ್ ಅಥವಾ nth ರೂಟ್ಸ್ ಆಫ್, ಓಕೆ, nth ರೂಟ್ಸ್ ಆಫ್ ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್. ಓಕೆನಾ. nth ರೂಟ್ಸ್ ಆಫ್ ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್ ಝೆಡ್ ಅಂತ. ಓಕೆನಾ. ಇಲ್ಲಿದೆ ನೋಡಿ, ಈ ಫಾರ್ಮ್ ಅಲ್ಲಿ ಇರುತ್ತೆ. ಸೊ nth ರೂಟ್ ಆಫ್ ಆರ್ ಇಂಟು ಕಾಸ್ ಆಫ್ ಥೀಟಾ ಪ್ಲಸ್ 2k ಪೈ ಡಿವೈಡೆಡ್ ಬೈ n ಪ್ಲಸ್ ಐ ಸೈನ್ ಥೀಟಾ ಪ್ಲಸ್ 2k ಪೈ ಡಿವೈಡೆಡ್ ಬೈ n ಆಗಿರುತ್ತೆ. ಸೊ k ಎಲ್ಲಿಂದ ತಗೋಬೇಕಂದ್ರೆ ನೀವು ಡಿಸ್ಟಿಂಕ್ಟ್ಗೆ, ಸೊ 0, 1, 2 ಅಪ್ ಟು n-1. ಓಕೆನಾ. ಇಷ್ಟು ತಗೋಬೇಕು. ಸೊ ಇವಾಗ ಪ್ರಿನ್ಸಿಪಲ್ nth ರೂಟ್ ಆಫ್ ಯೂನಿಟ್ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಹೇಳಿ, ಪ್ರಿನ್ಸಿಪಲ್ ಥೀಟಾ ಪ್ಲಸ್ 2k ಪೈ ಇರುತ್ತೆ ಅಲ್ವಾ. ಸೊ ಅಲ್ಲಿ ಏನ್ ಮಾಡ್ಬೇಕು ಇವಾಗ, ಇದನ್ನ 0 ತಗೋಬೇಕು ನೀವು, ಜಸ್ಟ್ ಥೀಟಾ ಮಾತ್ರ ತಗೋಬೇಕು. ಅವಾಗ ಏನಾಗ್ಬಿಡುತ್ತೆ, ಪ್ರಿನ್ಸಿಪಲ್ ಆಗುತ್ತೆ ಅದು. ಓಕೆನಾ. ಇಲ್ಲಿದೆ ನೋಡಿ. ಸೊ W0 ಈಕ್ವಲ್ ಟು nth ರೂಟ್ ಆಫ್ ಝೆಡ್ ಈಕ್ವಲ್ ಟು nth ರೂಟ್ ಆಫ್ ಮಾಡ್ ಝೆಡ್ ಇಂಟು ಕಾಸ್ ಆಫ್, ಸೊ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್, ಅದಕ್ಕೆ ಪ್ರಿನ್ಸಿಪಲ್ nth ರೂಟ್ ಅಂತಿದೆ. ಸೊ ಆರ್ಗ್ಯುಮೆಂಟ್ ಆಫ್ ಝೆಡ್ ಡಿವೈಡೆಡ್ ಬೈ n ಪ್ಲಸ್ ಐ ಇಂಟು ಸೈನ್ ಆರ್ಗ್ಯುಮೆಂಟ್ ಆಫ್ ಝೆಡ್ ಡಿವೈಡೆಡ್ ಬೈ n ಅಂತ ಇದೆ. ಓಕೆನಾ. ಓಕೆ, ಇಲ್ಲಿದೆ ನೋಡಿ 4th ರೂಟ್ಸ್ ಆಫ್ ಯೂನಿಟಿ ಏನ್ ಬರುತ್ತೆ,
ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಸೊ ಆಗಲೇ ಒಂದು ಫಾರ್ಮುಲಾ ಇದೆಯಲ್ಲ ಅದನ್ನ ಹೇಳಿ ನನಗೆ. ಝೆಡ್ ಪವರ್ 1/n. ಸೊ ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿರ್ತಾರೆ, ಏನ್ ಬರುತ್ತೆ ಹೇಳಿ ಅದು? nth ರೂಟ್ ಆಫ್ ಮಾಡ್ ಝೆಡ್ ಇಂಟು cos ಕಾಸ್ of principal argument z plus 2k pi 2k pi divided by n divided by n. plus I sin. So argument of z plus 2k pi divided by n ಬರುತ್ತೆ ಅಲ್ವಾ? ಸೊ k ಇಲ್ಲಿಂದ ರನ್ ಆಗುತ್ತೆ 0 to ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ n minus 1. ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ, ಈಗ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಆಫ್ ದಿಸ್ ಏನಾಗ್ಬಿಡುತ್ತೆ? ಆರ್ಗ್ಯುಮೆಂಟ್ ಆಫ್ ಅಂದ್ರೆ ಥೀಟಾ ಈಕ್ವಲ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಾಗುತ್ತೆ ಹೇಳಿ? tan ಇನ್ವರ್ಸ್ ಆಫ್ y by x ಆಗುತ್ತೆ. ಸೊ ಇಲ್ಲಿ 1 ಕೊಟ್ಟಿದ್ದಾರೆ, z ಈಕ್ವಲ್ ಏನಾಗ್ಬಿಡುತ್ತೆ ಇವಾಗ 1 plus i into 0 ಆಗುತ್ತೆ. ಅಂದ್ರೆ y 0 ಆಗ್ಬಿಡುತ್ತಲ್ವಾ? 0/1. ಸೊ tan ಇನ್ವರ್ಸ್ ಆಫ್ 0/1 ಏನಾಗ್ಬಿಡುತ್ತೆ ಹೇಳಿ? 0 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲಿ ಕ್ಯಾಪಿಟಲ್ ARG ಏನಾಗ್ಬಿಡುತ್ತೆ 0 ಆಗುತ್ತೆ. ಅದಕ್ಕೆ ನೋಡಿ ಇಲ್ಲಿ 0 ತಗೊಂಡಿದ್ದಾರೆ, ಇಲ್ಲಿ ನೋಡಿ 0 ಆಗಿದೆ ಅಷ್ಟೇ. ಪ್ಲಸ್ 2k pi divided by 4 plus i into sin 0 plus 2k pi divided by 4. ಸೊ k ಇಲ್ಲಿಂದ ನೀವು ರನ್ ಮಾಡ್ಬೇಕು ನೋಡಿ, ಪವರ್ 1/n ಇದೆ. ಸೊ n equal to 4 ಅಂತ. ಸೊ 1 ಕಡಿಮೆ ತಗೊಂಡಿದ್ದಾರೆ ಅಷ್ಟೇ, 0 ಇಂದ ಸ್ಟಾರ್ಟ್ ಮಾಡಿ 1 ಕಡಿಮೆ ಆಗುತ್ತೆ. ಯಾಕಂದ್ರೆ n-1 ಇದೆ ನೋಡಿ ಫಾರ್ಮುಲಾ. 0 1 2 3 ಇಲ್ಲಿ ಏನ್ ಬರ್ತಾ ಹೋಗುತ್ತೆ, ಔಟ್ಪುಟ್ಸ್ ಕೊಡ್ತಾ ಹೋಗಿ ಅಷ್ಟೇ. ಅದನ್ನ ಸಾಲ್ವ್ ಮಾಡಿದಾಗ ನೋಡಿ ಇಲ್ಲಿ ಫೋರ್ತ್ ರೂಟ್ ಆಫ್ 1 ಮೀನ್ಸ್ ವಾಟ್? 1 ಬರುತ್ತೆ. ಓಕೆನಾ? 1 ಅಂತ. ಇವಾಗ ಇಲ್ಲೇನಾಗುತ್ತೆ ನೋಡಿ, ಫಸ್ಟ್ 0 ತಗೊಂಡ್ರೆ ಕಾಸ್ ಆಫ್ 0 ಪ್ಲಸ್ ಐ ಸೈನ್ 0 ಆಗುತ್ತೆ. ಸೊ ಕಾಸ್ 0 ಏನಾಗ್ಬಿಡುತ್ತೆ ಹೇಳಿ ಅಲ್ಲಿ? 1 ಆಗುತ್ತೆ. ಓಕೆನಾ? ನೆಕ್ಸ್ಟ್ 1 ಕೊಡ್ತೀರಾ ಕೆಗೆ, ಅವಾಗ ಏನಾಗ್ಬಿಡುತ್ತೆ? ಕಾಸ್ ಆಫ್ 2 pi ಡಿವೈಡೆಡ್ ಬೈ 4 ಆಗುತ್ತೆ ಅಲ್ವಾ? ಕಾಸ್ ಆಫ್ ಇಲ್ಲಿ ನೋಡಿ ಸಾಲ್ವ್ ಮಾಡಿ, ಕಾಸ್ ಆಫ್ π/2 ಆಗುತ್ತೆ. ಯಾವಾಗ? 1 ಕೊಟ್ರೆ ಪ್ಲಸ್ ಐ ಸೈನ್ π/2 ಆಗುತ್ತೆ. ಸೊ ಕಾಸ್ π/2 ಏನಾಗ್ಬಿಡುತ್ತೆ ಹೇಳಿ? 0 ಆಗುತ್ತೆ. ಪ್ಲಸ್ ಐ ಸೈನ್ π/2 ಏನಾಗ್ಬಿಡುತ್ತೆ? 1 ಆಗುತ್ತೆ. ನೋಡಿ ಐ ಬರ್ತಿದೆ. ಓಕೆನಾ? ನೆಕ್ಸ್ಟ್ 2 ಕೊಟ್ರೆ ಏನಾಗುತ್ತೆ? ಪೈ ಆಗ್ಬಿಡುತ್ತೆ, ಕಾಸ್ ಪೈ ಆಗುತ್ತೆ. ಇಲ್ಲಿ ಸೈನ್ ಪೈ ಆಗುತ್ತೆ. ಸೊ ಇಲ್ಲಿ ಸೈನ್ ಪೈ 0 ಆಗ್ಬಿಡುತ್ತೆ. ಕಾಸ್ ಪೈ ಏನಾಗುತ್ತೆ ಹೇಳಿ? -1 ಬರುತ್ತೆ. ಓಕೆನಾ? ಅದೇ ತರ ನೆಕ್ಸ್ಟ್ 3 ಕೊಡಿ. 3 ಕೊಟ್ರೆ ಏನಾಗುತ್ತೆ ಹೇಳಿ? -i ಬರುತ್ತೆ. ಓಕೆನಾ? ಇದು 0 ಆಗ್ಬಿಡುತ್ತೆ ಇಲ್ಲಿ. ಓಕೆನಾ? 3π/4 ಬಂದ್ಬಿಡುತ್ತೆ. 3π/4 ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ? -1 ಆಗುತ್ತೆ. ಸೊ ಹಾಗಾಗಿ -1 ಇಲ್ಲಿ ಐ ಇದೆ ನೋಡಿ. ಸೊ ಹಾಗಾಗಿ -i ಆಗುತ್ತೆ. ದೀಸ್ ಆರ್ ದ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಓಕೆನಾ? ಏನೇನ್ ಬರ್ತಾ ಹೋಗಿ ಸ್ಟ್ಯಾಂಡರ್ಡ್ ಆಗಿ ಏನ್ ಬರ್ತೀವಿ ನಾವು? ಸೆಟ್ 1 -1 i -i. ಓಕೆನಾ? ಸೊ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಕ್ಲಿಯರಾ? ಕ್ಲಿಯರಾ? Yes, sir. ನೋಡಿ ಪಕ್ಕ ಕ್ವಶನ್ ಇದ್ದೇ ಇರ್ತಿದ್ರ ಮೇಲೆ. ಓಕೆನಾ? ಓಕೆ, ಇವಾಗ ನೋಡಿ ಈಗ ಇಂಪಾರ್ಟೆಂಟ್ ರಿಸಲ್ಟ್ ಇದೆ, ಅಲ್ಲಿ ನೋಡ್ಕೊಳ್ಳೇಬೇಕು ನೀವು. ಸೊ n ಸೊಲ್ಯೂಷನ್ ಆಫ್ ದ ಈಕ್ವೇಶನ್. ಸೊ nth ರೂಟ್ ಆಫ್ ಯೂನಿಟಿ ಅಂತ ಈಗ ನೋಡಿ, w ಪವರ್ n = 1 ಅಂತ ಇದೆ. ಸೊ w ಕೂಡ ಏನಾಗ್ಬಿಡುತ್ತೆ ಹೇಳಿ? 1 ಹೋಲ್ ಪವರ್ 1/n ಆಗುತ್ತೆ. ಸೊ nth ರೂಟ್ ಅಂತ ತಗೊಳ್ತೀವಿ. ಸೊ nth ರೂಟ್ ಆಫ್ ಇದು ಯಾವ ನಂಬರ್? 1. ದಟ್ ಈಸ್ ಯೂನಿಟಿ. ಸೊ nth ರೂಟ್ ಆಫ್ ಯೂನಿಟಿ ಏನ್ ಬರ್ತಾವ ಅಂತ ನೋಡಿ, ಇಲ್ಲಿದೆ ನೋಡಿ. ಸೊ ಗಿವನ್ ಬೈ ಈ ಸೆಟ್ ಬರುತ್ತೆ ನಿಮಗೆ. ಓಕೆನಾ? e ಪವರ್ 2πi ಡಿವೈಡೆಡ್ ಬೈ n ಬರುತ್ತೆ. ಓಕೆನಾ? ಯಾಕೆಂದ್ರೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ 0 ಆಗ್ಬಿಡುತ್ತೆ. ಅವಾಗ ಅಲ್ಲಿ ಏನ್ ಉಳ್ಕೊಳ್ಳುತ್ತೆ ನೋಡಿ, ಇಲ್ಲಿದೆ ನೋಡಿ. ಇದು 0 ಆಗ್ಬಿಟ್ರೆ ಇನ್ನೇನು ಉಳ್ಕೊಳ್ಳುತ್ತೆ ನಮಗೆ ಇಲ್ಲಿ? ಇದು 1 ಆಗ್ಬಿಡುತ್ತೆ. ಯಾಕಂದ್ರೆ nth ರೂಟ್ ಆಫ್ ಯೂನಿಟಿ. ಸೊ ಕಾಸ್ ಆಫ್ 2k pi/n ಪ್ಲಸ್ ಐ ಸೈನ್ 2k pi/n ಆಗ್ಬಿಡುತ್ತೆ. ಸೊ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಯೂಲರ್ಸ್ ಫಾರ್ಮುಲಾ ಏನಾಗ್ಬಿಡುತ್ತೆ? e ಪವರ್ i ಥೀಟಾ ಆಗುತ್ತೆ. ಸೊ ಐ ಥೀಟಾ ಅಂದ್ರೆ ಏನಿದೆ ನೋಡಿ ಇಲ್ಲಿ? 2k pi/n ಇದೆ. ಓಕೆನಾ? ಸೊ k ಇಲ್ಲಿಂದ ರನ್ ಮಾಡಬೇಕು 0 1 2 ಅಪ್ ಟು n-1. ಓಕೆನಾ? ಇಲ್ಲಿ ನೋಡಿ. ಸೊ ದೀಸ್ ಆರ್ ದ nth ರೂಟ್ಸ್ ಆಫ್ ಯೂನಿಟಿ. ಇನ್ನು ಸಾಲ್ವ್ ಮಾಡಿದಾಗ ಬರ್ತಾ ಹೋಗುತ್ತಲ್ವ ರೂಟ್ಸು, ಅದನ್ನ ಇಲ್ಲಿ ಡಿನೋಟ್ ಮಾಡಿದ್ದಾರೆ ನೋಡಿ. ಫಸ್ಟ್ ಓಕೆನಾ? ಏನ್ಬಿಡುತ್ತೆ ಹೇಳಿ? ಇದು ಆಕ್ಚುಲಿ 2k pi ಇದೆ ಇಲ್ಲಿ. ಓಕೆನಾ? ಸೊ 2k pi ಇಲ್ಲಿದೆ ನೋಡಿ. 2k pi ಇದು ಫಸ್ಟ್ ಕೆ ಗೆ 0 ಕೊಟ್ಟರೆ ಏನಾಗುತ್ತೆ ಹೇಳಿ? e ಪವರ್ 0 ಏನಾಗ್ಬಿಡುತ್ತೆ? 1 ಬರುತ್ತಲ್ವಾ? ಸೊ 1 ಬರುತ್ತೆ. ಸೊ ನೆಕ್ಸ್ಟ್ ಕೆ ಗೆ 1 ಕೊಟ್ಟಾಗ ಬರುತ್ತಲ್ವಾ? ಸೊ 1 ಕೊಟ್ಟರೆ ಏನ್ ಬರುತ್ತೆ? ಈಟಾನೇ ಬರುತ್ತೆ. ಓಕೆನಾ? ಅದಾದ್ಮೇಲೆ ಈಟಾ ಸ್ಕ್ವಯರ್. ಸೊ ಅದಾದ್ಮೇಲೆ ಈಟಾ ಕ್ಯೂಬ್ ಅಪ್ ಟು ಅದಾದ್ಮೇಲೆ ಏನಾಗ್ಬಿಡುತ್ತೆ? n-1 ವ್ಯಾಲ್ಯೂ ಕೊಟ್ಟಾಗ ಈಟಾ ಪವರ್ n-1 ಬರುತ್ತೆ. ಓಕೆನಾ? ಸೊ ದೀಸ್ ಆರ್ ದ nth ರೂಟ್ಸ್ ಆಫ್ ಯೂನಿಟಿ. ಈ ತರ ತಗೊಳ್ತೀವಿ ನಾವು. ಓಕೆನಾ? ಸೊ ಸೆಟ್ ಆಫ್ ಆಲ್ nth ರೂಟ್ಸ್ ಆಫ್ ಯೂನಿಟಿ. ನೋಡಿ nth ರೂಟ್ಸ್ ಆಫ್ ಯೂನಿಟಿ ಇದೆ ನೋಡಿ. ಫಾರ್ಮ್ ಎ ಸೈಕ್ಲಿಕ್ ಗ್ರೂಪ್ ಅಂತ. ಫಾರ್ಮ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n. ಓಕೆನಾ? ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n ಅಂತ ತಗೊಳ್ತೀವಿ ನಾವು. ಇಲ್ಲಿ ನೋಡಿ ಸ್ವಲ್ಪ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ತಗೊಂಡ್ಬಿಡಿ, ಅರ್ಥ ಆಗುತ್ತೆ ನಿಮಗೆ. ನೋಡಿ ಸೈಕ್ಲಿಕ್ ಗ್ರೂಪ್, ಈಗ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಇದೆ ನೋಡಿ.
ಒಂದು ಗ್ರೂಪ್ ಇದೆ ಅನ್ಕೊಳ್ಳಿ. ಸೊ ಆರ್ಡರ್ ಆಫ್ ಜಿ ಎನ್ ಇದೆ ಅನ್ಕೊಳ್ಳಿ. ಸೊ ಫೈನೈಟ್ ಈ ಸೈಕ್ಲಿಕ್ if and only if so order of A equal to order of G. There exists a element, actually there exists a element A belongs to G such that order of A equal to ಏನಾಗಬೇಕಲ್ಲಿ order of G ಆಗಬೇಕಂತ ಒಂದು ರಿಸಲ್ಟ್ ಇದೆ. ಓಕೆನಾ. ಈಗ nth roots of fourth roots of unity ಇದೆ ನೋಡಿ. ಏನ್ ಬರ್ತಿದೆ ಸೆಟ್ ನಮಗೆ 1 ಬರ್ತಿದೆ, -1 ಬರ್ತಿದೆ, I ಬರ್ತಿದೆ, -I ಬರ್ತಿದೆ. ಓಕೆನಾ. ಸೊ ಈ ಗ್ರೂಪ್ ಆರ್ಡರ್ ಏನಾಗ್ಬಿಡುತ್ತೆ ಹೇಳಿ? ಆರ್ಡರ್ ಆಫ್ G 4 ಇದೆ. 4. ಓಕೆನಾ. ಸೊ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತೆ, ಯಾಕಂದ್ರೆ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇದೆ. ಓಕೆನಾ. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗಲ್ಲ, ಯಾಕಂದ್ರೆ ಅಲ್ಲಿ 0 ಎಲಿಮೆಂಟ್ ಇಲ್ಲ ಅಲ್ಲಿ. ಇದು ವಿತ್ ರೆಸ್ಪೆಕ್ಟ್ ಟು ಆಲ್ವೇಸ್, ಇದು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗೋದು nth roots ಆಫ್ ಯೂನಿಟಿ. ಓಕೆನಾ. ಈಗ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ, ಆರ್ಡರ್ ಆಫ್ 1 ಇದೆ ನೋಡಿ. ಸೊ ಐಡೆಂಟಿಟಿ ಎಲಿಮೆಂಟ್ ಆಲ್ವೇಸ್ 1 ಆಗುತ್ತೆ. ಓಕೆನಾ. ಸೊ ಆರ್ಡರ್ ಆಫ್ -1 ಇದೆ ನೋಡಿ. ಸೊ -2 ಆಗತ್ತಲ್ವಾ. ಸೊ -1 ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ ನಮಗೆ ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ. ಸೊ ಹಾಗಾಗಿ ಲೀಸ್ಟ್ ಪಾಸಿಟಿವ್ ಇಂಟಿಜರ್ 2 ಆಗ್ಬಿಡುತ್ತೆ ಇವಾಗ. ಸೊ ಆರ್ಡರ್ ಆಫ್ I ಏನಾಗುತ್ತೆ ಹೇಳಿ? 4 ಆಗುತ್ತೆ. ಯಾಕಂದ್ರೆ ನೋಡಿ I ಪವರ್ 1 ಮಾಡಿದ್ರೆ I ಬರುತ್ತೆ, ನಮಗೆ 1 ಬರ್ಬೇಕಾಗಿತ್ತು, ಬರ್ತಾ ಇಲ್ಲ. I ಸ್ಕ್ವೇರ್ ಮಾಡಿದ್ರೆ -1 ಬರುತ್ತೆ, I ಕ್ಯೂಬ್ ಮಾಡಿದ್ರೆ -I ಬರುತ್ತೆ, I ಪವರ್ 4 ಮಾಡಿದ್ರೆ I ಸ್ಕ್ವೇರ್ ಇಂಟು I ಸ್ಕ್ವೇರ್ ಆಗ್ಬಿಡುತ್ತೆ, ದಟ್ ಈಸ್ -1 ಇಂಟು -1. ಸೊ 1 ಬರ್ತಿದೆ. ದಿಸ್ ಇಸ್ ದ ಲೀಸ್ಟ್ ಪಾಸಿಟಿವ್ ಇಂಟಿಜರ್. ಸೊ ಆರ್ಡರ್ ಆಫ್ I ಏನಾಗ್ಬಿಡುತ್ತೆ? ಪವರ್ 4 ಇದೆ, 4 ಆಗ್ಬಿಡುತ್ತೆ ನೋಡಿ. ಸೊ ಸೈಕ್ಲಿಕ್ ಗ್ರೂಪ್ ಆಗಬೇಕು ಫೈನೈಟ್ ಗ್ರೂಪ್ ಅಂತಂದ್ರೆ ಇಫ್ ಅಂಡ್ ಓನ್ಲಿ ಕಂಡೀಷನ್. ಓಕೆನಾ. ಸೊ ದೇರ್ ಎಕ್ಸಿಸ್ಟ್ A ಬಿಲಾಂಗ್ಸ್ ಟು G ಸಿಕ್ತಿದೆ ನೋಡಿ ನಮಗೆ. I ಎಲಿಮೆಂಟ್ ಸಿಕ್ತಿದೆ such that ಆರ್ಡರ್ ಆಫ್ I ಈಕ್ವಲ್ ಟು 4 ಬರ್ತಿದೆ. ಸೊ 4 ಏನಾಗ್ಬಿಟ್ಟಿದೆ ಅಲ್ಲಿ? ಆರ್ಡರ್ ಆಫ್ ಎ ಗ್ರೂಪ್ ಆಗ್ತಿದೆ. ಸೊ ಹಾಗಾಗಿ 4th roots ಆಫ್ ಯೂನಿಟ್ ಇದೆ ನೋಡಿ ಇಲ್ಲಿ. ಇದು ಏನಾಗ್ಬಿಡುತ್ತೆ ಹೇಳಿ? ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಓಕೆನಾ. ಇನ್ ಜನರಲ್ ಆಗಿ nth roots ಆಫ್ ಯೂನಿಟ್ ಇದೆ ನೋಡಿ. 1 ಈಟಾ ಸ್ಕ್ವೇರ್ ಅಪ್ ಟು ಈಟಾ ಪವರ್ n-1. ಓಕೆನಾ. n ರೂಟ್ಸ್ ಇದೆ ಇಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ n-1 ಇದೆ. ಇದು ಸೇರಿಸ್ಬಿಟ್ಟು n ರೂಟ್ಸ್ ಬರುತ್ತೆ. ಓಕೆನಾ. ಇದೇನಾಗ್ಬಿಡುತ್ತೆ? ಫಾರ್ಮ್ ಎ ಸೈಕ್ಲಿಕ್ ಗ್ರೂಪ್. ಓಕೆನಾ. ಆಫ್ ಆರ್ಡರ್ ಎಷ್ಟು ಎಲಿಮೆಂಟ್ಸ್ ಇದೆ ನೋಡಿ ಸೆಟ್ ಅಲ್ಲಿ? n ಎಲಿಮೆಂಟ್ಸ್ ಇದೆ. ಓಕೆನಾ. ಸೊ ಸೈಕ್ಲಿಕ್ ಗ್ರೂಪ್ ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ ಇವಾಗ. ಓಕೆ, ಇವಾಗ ನಿಮ್ಗೆ ಗೊತ್ತಿದೆ. ಈಗ ಸೈಕ್ಲಿಕ್ ಗ್ರೂಪ್ಗೆ ನಂಬರ್ ಆಫ್ ಜನರೇಟರ್ಸ್ ಎಷ್ಟು ಬರುತ್ತೆ ಹೇಳಿ? ಸೊ ಆರ್ಡರ್ ಆಫ್ G ಈಕ್ವಲ್ ಟು n ಇದೆ. ಫೈನೈಟ್ ಆದ್ರೆ ಪೈ ಆಫ್ n. ಎಸ್ ಮ್ಯಾಮ್. ಸೊ ನಂಬರ್ ಆಫ್ ಜನರೇಟರ್ಸ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಏನಾಗ್ಬಿಡುತ್ತೆ ಹೇಳಿ? ಸೊ ಪೈ ಆಫ್, ಸೊ ಯೂಲರ್ಸ್ ಪಿ ಫಂಕ್ಷನ್ ಅಂತ ಕರಿತೀವಿ ನಾವು ಇದನ್ನ. ಸೊ ಪೈ ಆಫ್ n ಅಂತಂದ್ರೆ ಸೊ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಸೊ ದಟ್ ಆರ್ ರಿಲೇಟಿವ್ ಪ್ರೈಮ್ ಟು n ಅಂತ. ಓಕೆನಾ. ಅಂದ್ರೆ ಈಗ ಪೈ ಆಫ್ 4 ಇದೆ ನೋಡಿ. ಸೊ ಎಷ್ಟು ನಂಬರ್ಸ್ ಈಗ 4 ಗೆ ರಿಲೇಟಿವ್ ಪ್ರೈಮ್ ಆಗಿದೆ? ದಟ್ ಈಸ್ GCD ಆಫ್ x, n ಈಕ್ವಲ್ ಟು 1 ಬರಬೇಕು. ಸೊ x ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಓಕೆನಾ. ಸೊ ಏನ್ ತಗೋಬೇಕು ಹೇಳಿ ಇಲ್ಲಿ? ಫಸ್ಟ್ 1 ಬರುತ್ತಲ್ವಾ? 1 and 3 ಬರುತ್ತೆ. ಸೊ ನಂಬರ್ ಆಫ್ ಜನರೇಟರ್ಸ್ ಆಫ್ 4 ಏನಾಗ್ಬಿಡುತ್ತೆ? ಈಗ ಎಷ್ಟು ಎಲಿಮೆಂಟ್ಸ್ ಇದೆ? 2 ಎಲಿಮೆಂಟ್ಸ್ ಇದೆ. ಓಕೆನಾ. ಅಂದ್ರೆ ಪೈ ಆಫ್ 4 ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ದಿಸ್ ಸೆಟ್. ಸೊ 2 ಆಗ್ಬಿಡುತ್ತೆ. ಓಕೆನಾ. ನೋಡಿ ಇಂಪಾರ್ಟೆಂಟ್ ಇದು. ಓಕೆನಾ. ಗ್ರೂಪ್ ಥಿಯರಿ ಇಂಪಾರ್ಟೆಂಟ್, ಇಲ್ಲೂ ಇಂಪಾರ್ಟೆಂಟ್. ನೋಡಿ ಈ ಕ್ವಶನ್ ಇದೆ ನೋಡಿ. ಇದು ಕೇಸೆಟ್ ಅಲ್ಲಿ ಕೇಳಿದಾರೆ ಇದು. ಓಕೆನಾ. ಏನಂತ ನೋಡಿ ಈ ತರ ಕೇಳ್ತಾರೆ. ಸೊ ನಂಬರ್ ಆಫ್ ಪ್ರಿಮಿಟಿವ್, ಸೊ ನಂಬರ್ ಆಫ್ ಪ್ರಿಮಿಟಿವ್ nth roots ಆಫ್ ಯೂನಿಟಿ. nth roots ಆಫ್ ಯೂನಿಟಿ. ಸೊ ಏನಂದ್ರೆ ನೋಡಿ ಪೈ ಆಫ್ n ಮಾಡ್ಬೇಕು ನೀವು. ಪೈ ಆಫ್ n ಮಾಡ್ಬೇಕು. ಸೊ ನಂಬರ್ ಆಫ್ ಪ್ರಿಮಿಟಿವ್ nth roots ಆಫ್ ಯೂನಿಟಿ ಏನ್ ಬಂದ್ಬಿಡೋದು ಹೇಳಿ? ಪೈ ಆಫ್ n ಅಂತ. ಓಕೆನಾ. ಅಂದ್ರೆ ನೋಡಿ ಪೈ ಆಫ್ n ಅಂತ ಯಾಕೆ ತಗೊಳ್ತೀನಿ ಅಂದ್ರೆ ನೋಡಿ ಇಲ್ಲಿ ಸೊ ಜನರೇಟರ್ಸ್ ಇದೆ ನೋಡಿ. ಓಕೆನಾ. ಎಲಿಮೆಂಟ್ಸ್ ಯಾವ ಜನರೇಟರ್ಸ್ ಆಗುತ್ತಲ್ವಾ? ಇವಾಗ ನೋಡಿ 4th roots ಆಫ್ ಯೂನಿಟಿಯಲ್ಲಿ ಯಾವ ಜನರೇಟರ್ಸ್ ಆಗುತ್ತೆ? ಇವಾಗ I ಜನರೇಟರ್ ಆಗುತ್ತೆ. ಓಕೆನಾ. ಇವೆರಡು ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಈ ಗ್ರೂಪಿಗೆ ಪ್ರಿಮಿಟಿವ್ ರೂಟ್ಸ್ ಆಗುತ್ತೆ. ಓಕೆನಾ. ಸೊ ಪ್ರಿಮಿಟಿವ್ 4th roots ಆಫ್ ಯೂನಿಟಿ ಎಷ್ಟಿದಾವೆ ಅಂದ್ರೆ 2 ಇದಾವೆ. ಸೊ I and -I. ಓಕೆನಾ. ಓಕೆ, ಇದು ಗ್ರೂಪ್ ಥಿಯರಿ ಮತ್ತೆ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಕ್ವಶನ್ಸ್ ಬರ್ತಾವೆ ನೋಡಿ, ಅಲ್ಲಿ ಇನ್ನೊಂದ್ಸರಿ ಡೀಟೇಲ್ ಆಗಿ ಹೇಳ್ತೀನಿ ಇದನ್ನ. ಓಕೆನಾ. ಸ್ವಲ್ಪ ಸೈಕ್ಲಿಕ್ ಗ್ರೂಪ್ ಬಗ್ಗೆ ಗೊತ್ತಿರಬೇಕಿದು. ಓಕೆ, ಈಗ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ. ಸೊ ನಂಬರ್ ಆಫ್ ಪ್ರಿಮಿಟಿವ್ nth roots ಆಫ್ ಯೂನಿಟಿ ಏನಾಗ್ಬಿಡುತ್ತೆ? ಪೈ ಆಫ್ n ಅಂತ.
ಕೆಲವೊಂದು ಕ್ವಶನ್ ಇದೆ ನೋಡಿ. ಸೊ ಹೌ ಮೆನಿ ಎಲಿಮೆಂಟ್ಸ್ ಡಸ್ ದ ಸೆಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಎಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ ಸ್ಯಾಟಿಸ್ಫೈಯಿಂಗ್ ದಿಸ್ ಕಂಡೀಷನ್ಸ್. ಸೊ z ಪವರ್ 60 ಈಕ್ವಲ್ ಟು -1, z ಪವರ್ k ನಾಟ್ ಈಕ್ವಲ್ ಟು -1. ಸೊ 0 ಲೆಸ್ ದನ್ k ಲೆಸ್ ದನ್ 60 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಫಸ್ಟ್ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ನೋಡಿ z ಪವರ್ 60 ಈಕ್ವಲ್ ಟು -1 ಅಲ್ವಾ. ಸೊ ಈಗ +1 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ಅದು? ಸೊ nth ರೂಟ್ಸ್ ಆಫ್ ಯೂನಿಟಿ ಆಗ್ಬೇಕು ಇವಾಗ. ಸೊ ಅವಾಗ z ಪವರ್ 120 ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿ? 1 ಆಗುತ್ತೆ. ಓಕೆನಾ. ಸೊ ಇವಾಗ ಪೈ ಆಫ್ 120 ಮಾಡ್ಬಿಡಿ. ಅಂದ್ರೆ ನಂಬರ್ ಆಫ್ ಪ್ರಿಮಿಟಿವ್ಸ್ ಕೇಳಿದೆ. ಸೊ ಪ್ರಿಮಿಟಿವ್ nth ರೂಟ್ಸ್ ಆಫ್ ಯೂನಿಟಿ ಕೇಳಿದಂಗೆ ಏನಾಗ್ಬಿಡುತ್ತೆ ಹೇಳಿ? ಇಲ್ಲಿ ಸ್ವಲ್ಪ ನೋಡಿ ಏನಂತಂದ್ರೆ ಇದು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತಲ್ವಾ. ಸೊ ಐಡೆಂಟಿಟಿ ಎಲಿಮೆಂಟ್ ಏನಾಗ್ಬಿಡುತ್ತೆ? ಮಲ್ಟಿಪ್ಲಿಕೇಟಿವ್ ಗ್ರೂಪ್ಗೆ 1 ಆಗುತ್ತೆ. ಓಕೆನಾ. ಸೊ ಆರ್ಡರ್ ಆಫ್ ಎ ಈಕ್ವಲ್ ಟು ಆರ್ಡರ್ ಆಫ್ ಜಿ ಆಗುತ್ತೆ, ಯಾಕಂದ್ರೆ ಸೈಕ್ಲಿಕ್ ಗ್ರೂಪ್. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಎ ಪವರ್ ಒಂದು ರಿಸಲ್ಟ್ ಇದೆ ನೋಡಿ. ಸೊ ಎ ಪವರ್, ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಆಲ್ವೇಸ್ ಏನ್ ಬರುತ್ತೆ? ಐಡೆಂಟಿಟಿ ಬರುತ್ತೆ. ಓಕೆನಾ. ಸೊ ಎ ಪವರ್ ಆರ್ಡರ್ ಆಫ್ ಜಿ ಈಕ್ವಲ್ ಟು ಐಡೆಂಟಿಟಿ ಬರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ನೋಡಿ ಇಲ್ಲಿ. ಸೊ ಪೈ ಆಫ್ 120 ಮಾಡ್ಬಿಡಿ. ಏನ್ ಬರುತ್ತೆ ನೋಡಿ ಪೈ ಆಫ್ 120 ಅಂದ್ರೆ? ಸೊ 120 ಅಂದ್ರೆ ಸೊ 2 6 32. 2 ಆಗ್ಬಿಡುತ್ತೆ. ಇಲ್ಲಿ 5 3 ಆಗ್ಬಿಡುತ್ತೆ. ಸೊ ಪೈ 5 into 3. ಸೊ ಪೈ ಆಫ್ 2 ಕ್ಯೂಬ್ ಮಲ್ಟಿಪ್ಲಿಕೇಟಿವ್ ಅಲ್ವಾ ಇಲ್ಲಿ. ಸೊ ಪೈ ಆಫ್ 5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೈ ಆಫ್ 3 ಆಗುತ್ತೆ. ಸೊ ಪೈ ಆಫ್ ಪಿ ಪವರ್ ಆರ್ ಅನ್ನೋ ಒಂದು ಫಾರ್ಮುಲಾ ಇದೆಲ್ಲ, ಏನಾಗ್ಬಿಡುತ್ತೆ ಹೇಳಿ? ಪಿ ಪವರ್ ಆರ್ ಮೈನಸ್ ಪಿ ಪವರ್ ಆರ್ ಮೈನಸ್ 1 ಆಗುತ್ತೆ. ಸೊ ಪ್ರೈಮ್ ನಂಬರ್ ಕೊಟ್ಟಾಗ. ಓಕೆ, ಅದ್ರ ಪ್ರಕಾರ ಏನಾಗ್ಬಿಡುತ್ತೆ? 2 ಕ್ಯೂಬ್ ಮೈನಸ್ 1 ಕಡಿಮೆ, ದಟ್ ಈಸ್ 2 ಸ್ಕ್ವೇರ್ ಆಗುತ್ತೆ. ಸೊ ಪೈ ಆಫ್ ಪ್ರೈಮ್ ನಂಬರ್ ಏನಾಗ್ಬಿಡುತ್ತೆ ಹೇಳಿ? ಪೈ ಆಫ್ ಪ್ರೈಮ್ ನಂಬರ್ -1 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 5 - 1 ಆಗುತ್ತೆ. ಸೊ ಪೈ ಆಫ್ 3 ಏನಾಗ್ಬಿಡುತ್ತೆ? ಅಗೇನ್ ಅದು ಪ್ರೈಮ್ ನಂಬರ್ ಆಗಿರೋದ್ರಿಂದ 3 - 1 ಆಗುತ್ತೆ. ಇನ್ ಸಾಲ್ವ್ ಮಾಡ್ಬಿಟ್ಟು ಏನಾಗುತ್ತೆ? 8 - 4 into 4 ಇಲ್ಲಿ 2 ಆಗುತ್ತೆ ಈಕ್ವಲ್ ಟು. ಸೊ 4 into 4 into 2 ಆಗುತ್ತೆ. 16 into 2 32. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆ, ಇದೇನಾಗುತ್ತೆ ನೋಡಿ, ಇದು ಇಂಪಾರ್ಟೆಂಟ್ ನೋಡಿ. ಸೊ ಲೆಟ್ z ನಾಟ್ ಈಕ್ವಲ್ ಟು 1, ಅಂದ್ರೆ ನಾನ್ ಜೀರೋ ನಂಬರ್ ತಗೊಂಡಿದ್ದಾರೆ. ಸಾರಿ, ನಾನ್ ಜೀರೋ ತಗೊಂಡಿದ್ದಾರೆ, ಜೊತೆ ನಾಟ್ ಈಕ್ವಲ್ ಟು 1 ತಗೊಂಡಿದ್ದಾರೆ. ಸೊ ಬಿ ದ nth ರೂಟ್ ಆಫ್ ಯೂನಿಟಿ. ಸೊ ದೆನ್ 1 plus z square plus up to plus z power n minus 1 is what ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಇಲ್ಲಿ. ಸೊ z power n minus 1 ನೋಡಿ, nth ರೂಟ್ ಆಫ್ ಯೂನಿಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ಸೊ ಅವಾಗ ಏನಾಗ್ಬಿಡುತ್ತೆ? nth ರೂಟ್ ಆಫ್ ಯೂನಿಟಿ ಅಂದ್ರೆ z equal to 1 whole power 1/n. ಸೊ nth ರೂಟ್ ಆಫ್ ಯೂನಿಟಿ. ಓಕೆನಾ. ಸೊ 1/n ಈ ಕಡೆ ತಗೊಂಡ್ಬಿಟ್ರೆ z ಪವರ್ n ಆಗ್ಬಿಡುತ್ತೆ ಅಲ್ಲಿ ಈಕ್ವಲ್ ಟು 1 ಅಂತ. ಓಕೆನಾ. z ಪವರ್ n ಮೈನಸ್ 1 ಆಗುತ್ತೆ ನೋಡಿ. z ಪವರ್ n ಮೈನಸ್ 1 ನಾವು ಈ ತರ ಬರ್ಕೋಬಹುದು ನಾವು. ಓಕೆನಾ. ಯಾವ ತರ ಹೇಳಿ ನೋಡೋಣ? z ಪವರ್ n ಮೈನಸ್ 1 ಈಕ್ವಲ್ ಟು 0 ಅಂತ ಇದೆ ಅಲ್ವಾ. ಇವಾಗ z ಈಕ್ವಲ್ ಟು 1 ಸೊಲ್ಯೂಷನ್ ಆಗ್ಬಿಡುತ್ತಾ? ಡೈರೆಕ್ಟ್ ಆಗಿ 1 ಪವರ್ n ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ. ಸೊ ಸಿಂಥೆಟಿಕ್ ಡಿವಿಷನ್ ಇದೆ ನೋಡಿ, ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇಲ್ಲಿ? ಫಸ್ಟ್ ಕೋಎಫಿಷಿಯಂಟ್ ಆಫ್ z ಪವರ್ n 1 ಇದೆ, ಅದಾದ್ಮೇಲೆ 0 ಇದೆ, ಅಂದ್ರೆ n ಮೈನಸ್ 1, n ಮೈನಸ್ 2, n ಮೈನಸ್ 3 ಅಪ್ ಟು ಲಾಸ್ಟ್ -1 ಕೋಎಫಿಷಿಯಂಟ್ ಇದೆ. ಇಲ್ಲಿ 0 ತಗೊಂಡ್ಬಿಡಿ. ಸೊ 1 ನಮಗೆ ರೂಟ್ ಅಂತ ಗೊತ್ತಾಗಿದೆ ಅಲ್ವಾ, ಇಲ್ಲಿ 1 ತಗೊಳ್ಳಿ. ಸೊ 1 + 0 1. ನೆಕ್ಸ್ಟ್ ಇಲ್ಲಿ 1 × 1 1, ಇದು 1 ಆಗುತ್ತೆ. 1 × 1 1 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 1 ಆಗುತ್ತೆ. ಅದೇ ತರ ಮಾಡ್ತಾ ಬಂದ್ರೆ ಇಲ್ಲಿ 1 ಬಂದ್ಬಿಡುತ್ತೆ. ಸೊ -1 ಇಲ್ಲಿ ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಓಕೆನಾ. ಇಲ್ಲಿ ಬಂದಿದೆ ನೋಡಿ, ಇದು z ಪವರ್ n. ಇಲ್ಲಿ ಒಂದು ರೆಡ್ಯೂಸ್ ಆಗುತ್ತೆ ಇವಾಗ, ಅಂದ್ರೆ z ಪವರ್ n ಮೈನಸ್ 1 ಕೋಎಫಿಷಿಯಂಟ್ ಅದು ಪ್ಲಸ್ z ಪವರ್ n ಮೈನಸ್ 2 ಕೋಎಫಿಷಿಯಂಟ್ ಪ್ಲಸ್ ಅಪ್ ಟು ಪ್ಲಸ್ ಲಾಸ್ಟ್ ಇಲ್ಲಿ ಕೂಡ 1 ಇದೆ. ಸೊ ಅದೇನಾಗ್ಬಿಡುತ್ತೆ? +1 ಆಗುತ್ತೆ. ಓಕೆನಾ. ಇದು ಬರ್ತಿದೆ ಈಕ್ವಲ್ ಟು 0. ಸೊ ಹಾಗಾಗಿ ಇಲ್ಲಿ z ಮೈನಸ್ 1 ಇಂಟು ಇದೇ ಬಂದಿದೆ ನೋಡಿ. ಈ ತರ ರೆಪ್ರೆಸೆಂಟ್ ಮಾಡ್ಬೋದು ನಾವು, ಈಕ್ವಲ್ ಟು 0. ಯಾಕಂದ್ರೆ -1 ಈ ಕಡೆ ತಗೊಂಡ್ಬಿಟ್ಟು z ಪವರ್ n ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ. ಓಕೆನಾ. ಅವ್ರು ಏನ್ ಹೇಳ್ತಿದ್ದಾರೆ? z ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ಸೊ z ಮೈನಸ್ 1 ಈಕ್ವಲ್ ಟು 0 ಆಗಲ್ಲ, ಇದು ಮಸ್ಟ್ ಬಿ 0 ಆಗಬೇಕು. ಹಾಗಾಗಿ 1 + z ಸ್ಕ್ವೇರ್ ಪ್ಲಸ್ ಅಪ್ ಟು ಪ್ಲಸ್ z ಪವರ್ n ಮೈನಸ್ 1 ಈಕ್ವಲ್ ಏನಾಗ್ಬಿಡುತ್ತೆ ನೋಡೋಣ, ಅಲ್ಲಿ 0 ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಇದೆ. ಕ್ಲಿಯರಾ? z - 1 ಡಿವೈಡ್ ಮಾಡ್ಬೋದಲ್ಲ ಸರ್? ಸರ್? ಹೌದು ಸರ್,
ಮಾಡ್ಬೋದು. ಆಮೇಲೆ ಲಿಮಿಟ್ ಅಪ್ಲೈ ಮಾಡಿದ್ರೆ 1 ಬಂದ್ಬಿಡ್ತಲ್ಲ ಸರ್, ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಯಾಕೆ ಅಪ್ಲೈ ಮಾಡ್ತೀರಾ? ನಮ್ಗೆ ಈ ಕಡೆ ವ್ಯಾಲ್ಯೂ ಹಾ ಅಲ್ಲ ಇದು ಲಿಮಿಟ್ ಹಾ RHS ಬೆಲೆ ಬೇಕಾಗುತ್ತಲ್ಲ ಸರ್. ಅಲ್ಲ ಸರ್, ಲಿಮಿಟ್ ಯಾಕೆ ಮಾಡ್ತೀರಾ? ಲಿಮಿಟ್ ಮಾತೇ ಬರಲ್ಲ ಇಲ್ಲಿ. z ಪವರ್ n ಮೈನಸ್ 1 ಏನಂತ ಬರೀಬಹುದು ನೀವು? z ಮೈನಸ್ 1 ಇಂಟು 1 ಪ್ಲಸ್ z ಸ್ಕ್ವೇರ್ ಅಪ್ ಟು z ಪವರ್ n ಮೈನಸ್ 1 ಅಂತ ಬರೀಬಹುದು. ಓಕೆನಾ? ಸೊ z ನಾಟ್ ಈಕ್ವಲ್ ಟು 1 ಅಂತ ಕೊಟ್ಟಿರೋದ್ರಿಂದ ಫಸ್ಟ್ z ಮೈನಸ್ 1 ಇದೆ ನೋಡಿ, z ಮೈನಸ್ 1 ಅದು 0 ಆಗಲ್ಲ ಇವಾಗ, ಯಾಕಂದ್ರೆ ಈ ಕಡೆ ಬಂದ್ಬಿಟ್ಟು z ಈಕ್ವಲ್ ಟು 1 ಆಗುತ್ತೆ. ಸೊ ನಾಟ್ ಈಕ್ವಲ್ ಟು 0. ಇಲ್ಲಿ ಪ್ರಾಡಕ್ಟ್ 0 ಆಗ್ಬೇಕಂದ್ರೆ ಇದು ಮಸ್ಟ್ ಬಿ 0 ಆಗ್ಬೇಕು. ಅವಾಗ ಏನ್ ತಗೊಂಡ್ಬಿಡ್ತೀರಾ? ಈಕ್ವಲ್ ಟು 0 ತಗೊಳ್ಳಿ. ಓಕೆನಾ? ಅದಕ್ಕೆ 0 ಆಗ್ತಿದೆ ಅಷ್ಟೇ. ಇದು ಯಾವ ತರ ಅಂದ್ರೆ ನೋಡಿ, ಕೊಟ್ಟಿರೋದು ಏನಂತಂದ್ರೆ ಅವರು ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ಇದೆ ನೋಡಿ, ತಗೊಳ್ಳಿ. ಅದು ಏನ್ ಬಂದಿದೆ? ಫೋರ್ತ್ ರೂಟ್ಸ್ ಆಫ್ ಯೂನಿಟಿ 1 ಬಂದಿದೆ, -1 i ಬಂದಿದೆ, -i ಬಂದಿದೆ. ಕರೆಕ್ಟ್ ಅಲ್ವಾ? ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಇವಾಗ ಇಲ್ಲಿ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ಪ್ರಕಾರ ಏನಾಗ್ಬಿಡ್ತದೆ? 1 ಪ್ಲಸ್ z ಸ್ಕ್ವೇರ್ ಪ್ಲಸ್ z ಕ್ಯೂಬ್. ಇದು ಏನಾಗುತ್ತೆ ಅಂತ. ಓಕೆನಾ? ಇಲ್ಲಿ ಬಂದಿರೋಂಥ ವ್ಯಾಲ್ಯೂಸ್ ಅಲ್ಲಿ ನೀವು 1 ಅನ್ನ ಬಿಟ್ಬಿಡಿ, ಇನ್ನು ಮಿಕ್ಕಿದ 3 ವ್ಯಾಲ್ಯೂಸ್ ಕೊಡ್ತಾ ಹೋಗಿ, ಅದು ಓಲ್ಡ್ ಆಗುತ್ತೆ 0 ಅಂತ. ಈಗ -1 ಇದೆ ನೋಡಿ, ಅಲ್ಲಿ ಕೊಡಿ. ಏನಾಗುತ್ತೆ? -1 ಕೊಟ್ರೆ 1 ಪ್ಲಸ್ -1 ಪ್ಲಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ -1 ಹೋಲ್ ಕ್ಯೂಬ್. ಸೊ 1 ಪ್ಲಸ್ ಇಂಟು -1 ಇಲ್ಲಿ ಪ್ಲಸ್ -1 ಹೋಲ್ ಸ್ಕ್ವೇರ್ 1 ಆಗುತ್ತೆ, -1 ಹೋಲ್ ಕ್ಯೂಬ್ -1 ಆಗುತ್ತೆ. ಸೊ -1 ಪ್ಲಸ್ 1 ಪ್ಲಸ್ 1 -1 ಗೆಟ್ ಕ್ಯಾನ್ಸಲ್, 0 ಬರ್ತಿದೆ ನೋಡಿ. ಸೊ 0 ಬರ್ತಿದೆ. ಅದೇ ತರ i ತಗೊಳ್ಳಿ. ಏನಾಗ್ಬಿಡುತ್ತೆ ಅವಾಗ? 1 ಪ್ಲಸ್ i ಸ್ಕ್ವೇರ್ ಪ್ಲಸ್ i ಕ್ಯೂಬ್ ಆಗುತ್ತೆ. ಸೊ ಅವಾಗ ಇಲ್ಲಿ 1 ಪ್ಲಸ್ i ಸ್ಕ್ವೇರ್ ಏನಾಗ್ಬಿಡುತ್ತೆ? -1 ಆಗುತ್ತೆ, ಪ್ಲಸ್ i ಕ್ಯೂಬ್ ಅಂದ್ರೆ -i ಆಗುತ್ತೆ. ಸೊ ಗೆಟ್ ಕ್ಯಾನ್ಸಲ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಹಾ, ಈ ತರ ಅಷ್ಟೇ, ಈ ತರ ಆಗುತ್ತೆ ಅಂತ ಹೇಳ್ತಿದಾರೆ ಅಷ್ಟೇ. ಈ ತರ ಬೇಕಿದ್ರೆ ಮಾಡ್ಬೋದು. ಇವನ್ನೆಲ್ಲ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಎಕ್ಸಾಂಪಲ್ಸ್ ಅನ್ನ ತಗೊಂಡು ಈ ತರ ಡಿಸ್ಕಾರ್ಡ್ ಮಾಡ್ಬೋದು ನೀವು. ಓಕೆನಾ? ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ನೆನ್ಪಿಟ್ಕೊಂಡ್ಬಿಡಿ. ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅದು ಕೂಡ ಈಸಿ ಇದೆ. ಏನ್ ಬರುತ್ತದೆ? 1 ಬರುತ್ತೆ, ಒಮೆಗಾ ಬರುತ್ತೆ, ಒಮೆಗಾ ಸ್ಕ್ವೇರ್ ಅಂತ ಬರುತ್ತೆ. ಓಕೆನಾ? ಯಾಕಂದ್ರೆ nth ರೂಟ್ಸ್ ಆಫ್ ಯೂನಿಟಿ ಏನಾಗಿರುತ್ತೆ? 1 ಈಟಾ ಸ್ಕ್ವೇರ್ ಈಟಾ ಕ್ಯೂಬ್ ಅಪ್ ಟು ಈಟಾ ಪವರ್ n ಮೈನಸ್ 1 ಆಗಿರುತ್ತೆ. ದಿಸ್ ಇಸ್ nth ರೂಟ್ಸ್ ಆಫ್ ಯೂನಿಟಿ. ಸೊ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಏನಾಗ್ಬಿಡುತ್ತೆ? ಇಲ್ಲಿ 1 ಹೋಲ್ ಪವರ್ 1/3. ಸೊ 3 ರೂಟ್ಸ್ ಬರುತ್ತೆ. 1 ಈಟಾ ಸ್ಕ್ವೇರ್, ಯಾಕಂದ್ರೆ ನೋಡಿ ಇಲ್ಲಿ 3 ಮೈನಸ್ 1 ದಟ್ ಈಸ್ ಈಟಾ ಸ್ಕ್ವೇರ್ ಮ್ಯಾಕ್ಸಿಮಮ್. ಓಕೆನಾ? ಈ ತರ ಬರುತ್ತೆ. ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಾರ್ಮುಲಾ ನಿಮಗೆ. ಇಲ್ಲಿ ಒಂದು ಎಕ್ಸಾಂಪಲ್ ತರ ನೀವೇ ಮಾಡ್ಬೋದು. ಅಲ್ಲಿ ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ nth ರೂಟ್ಸ್ ಆಫ್ ಯೂನಿಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಸೊ ಅಲ್ಲಿ ಏನಾಗುತ್ತೆ ನೋಡಿ. ಡಿಪೆಂಡ್ ಆಗುತ್ತೆ ಇದು. ಇದೆಲ್ಲ ಓದ್ಕೊಳಕ್ ಹೋಗ್ಬೇಡಿ, ನೆನ್ಪಿಟ್ಕೊಳಕ್ ಆಗಲ್ಲ. ಓಕೆನಾ? ನಿಮಗೆ ನೋಡಿ ಈಗ ಏನ್ ಕೊಟ್ಬಿಡ್ತಾರೆ ಅಂದ್ರೆ, ಸೊ ಇಫ್ n is odd ತಗೊಳ್ಳಿ. ಓಕೆನಾ? ಕ್ಯೂಬ್ ರೂಟ್ ಆಫ್ ಯೂನಿಟಿ ತಗೋಬಹುದು. ಅಂದ್ರೆ n ಕೂಡ ನಾವು 3 ತಗೋಬಹುದು. ಇವಾಗ ಅವಾಗ ಏನ್ ಬರುತ್ತೆ? ಇಲ್ಲಿ 1 ಒಮೆಗಾ ಸ್ಕ್ವೇರ್ ಬರುತ್ತೆ ಸೊಲ್ಯೂಷನ್ಸ್ ಅಲ್ವಾ? ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ. ಸೊ ಇವಾಗ ಸಮ್ ಏನಾಗುತ್ತೆ ನೋಡಿ ಇಲ್ಲಿ? ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಆಲ್ವೇಸ್ 0 ಆಗಿರುತ್ತೆ ನೋಡಿ, ನೀವು ಯಾವುದೇ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ಇದೆ ನೋಡಿ. 1 -1 i -i ಇದೇನಾಗ್ಬಿಡುತ್ತೆ ನೋಡಿ. ಇಲ್ಲಿ ಸಮ್ ಮಾಡಿ ಏನಾಗ್ತಿದೆ? 1 -1 ಪ್ಲಸ್ i ಮೈನಸ್ i. ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ಬಿಟ್ಟು ಇದು ಕೂಡ 0 ಬರುತ್ತೆ. ನೀವು ನೋಡಿ nth ರೂಟ್ಸ್ ಆಫ್ ಯೂನಿಟಿನ ಎಲ್ಲ ಆಡ್ ಮಾಡಿದ್ರೆ ಏನಾಗುತ್ತೆ? ನಮಗೆ 0 ಬರುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್, ಇವಾಗ nth ರೂಟ್ಸ್ ಆಫ್ 1 ಈಟಾ ಸ್ಕ್ವೇರ್ ಅಪ್ ಟು ಈಟಾ ಪವರ್ n ಮೈನಸ್ 1 ಇದೆ ಅನ್ಕೊಳ್ಳಿ. ರಿಲೇಷನ್ ನಿಮ್ಗೆ ಗೊತ್ತಿರಬೇಕಿದ್ರು, ತುಂಬಾ ಕೇಳಿದ್ದಾರೆ ಎಕ್ಸಾಮ್ಗೆ. ಈಗ ಸಮ್ ಮಾಡ್ಬಿಟ್ರೆ ಈಕ್ವಲ್ ಟು 0 ಬರುತ್ತೆ. 1 ಪ್ಲಸ್ ಈಟಾ ಸ್ಕ್ವೇರ್ ಪ್ಲಸ್ ಅಪ್ ಟು ಪ್ಲಸ್ ಈಟಾ ಪವರ್ n ಮೈನಸ್ 1 ಇದೆ ನೋಡಿ. ಆಲ್ವೇಸ್ 0 ಆಗಿರುತ್ತೆ. ಓಕೆನಾ? ಆಲ್ವೇಸ್ ಏನಾಗಿರುತ್ತೆ ಹೇಳಿ? 0 ಆಗಿರುತ್ತೆ. ಇಲ್ಲಿದೆ ನೋಡಿ, ಆಗ್ಲೇ ಒಂದು ರಿಲೇಷನ್ ಬಂತಲ್ವಾ, ಅದೇ ರಿಲೇಷನ್ ಇದು. ಸೊ 1 -1 i -i ಈಕ್ವಲ್ ಟು ಏನಾಗ್ಬಿಡುತ್ತೆ? ಇಲ್ಲಿ 0 ಆಗ್ಬಿಡುತ್ತೆ. ಓಕೆನಾ? ಇವಾಗ ಇಲ್ಲಿ ಸಮ್ ಏನಾಗುತ್ತೆ ನೋಡಿ. ಸಮ್ ಬೋತ್ ಅಂದ್ರೆ ಇಫ್ n is ಈವನ್ ತಗೊಂಡ್ರು ಆಡ್ ತಗೊಂಡ್ರು 0ನೇ ಬರ್ತಿದೆ. ಓಕೆನಾ? ಬಟ್ ಪ್ರಾಡಕ್ಟ್ ಏನಾಗ್ತಿದೆ ನೋಡಿ. ಪ್ರಾಡಕ್ಟ್ ಏನಾಗ್ತಿದೆ ಅಂದ್ರೆ 1 ಇದೆ ಅಲ್ವಾ ಇಲ್ಲಿ. ಸೊ 1 ಇಂಟು ಒಮೆಗಾ ಸ್ಕ್ವೇರ್. ಇವಾಗ ಏನಾಗುತ್ತೆ? ಒಮೆಗಾ ಇಂಟು ಸೊ ಒಮೆಗಾ ಕ್ಯೂಬ್ ಆಗುತ್ತೆ. ಸೊ ನಾವು ತಗೊಂಡಿರೋದೇನು? ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ. ಇವಾಗ ಏನಾಗ್ಬಿಡುತ್ತೆ? ಒಮೆಗಾ ಕ್ಯೂಬ್ 1 ಆಗುತ್ತೆ. ಸೊ ಒಮೆಗಾ ಈಕ್ವಲ್ ಟು 1 ಹೋಲ್ ಪವರ್ 1/3 ಅಲ್ವಾ?
ದಟ್ ಇಸ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಬರುತ್ತೆ. ಒಮೆಗಾ ಕ್ಯೂಬ್ ಆಲ್ವೇಸ್ 1 ಆಗಿರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಈಕ್ವಲ್ ಟು 1. ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಇಲ್ಲಿ ಈ 1 ಅನ್ನ ಹೋಲ್ ಕ್ಯೂಬ್ ಮಾಡಿದ್ರೆ 1 ಬರುತ್ತೆ, ಒಮೆಗಾನ ಕ್ಯೂಬ್ ಮಾಡಿದ್ರೆ 1 ಬರುತ್ತೆ. ಯಾಕಂದ್ರೆ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ. ಒಮೆಗಾ ಸ್ಕ್ವೇರ್ ಅನ್ನ ಹೋಲ್ ಕ್ಯೂಬ್ ಮಾಡಿದ್ರೆ ಏನ್ ಬರುತ್ತೆ ಹೇಳಿ, ಈಸ್ ಆಲ್ಸೋ 1 ಬರುತ್ತೆ. ಇಲ್ಲಿ 1 ಇದೆ ನೋಡಿ, 1 ಪವರ್ 4 ಮಾಡಿದ್ರೆ 1 ಬರುತ್ತೆ, -1 ಹೋಲ್ ಪವರ್ 4 ಮಾಡಿದ್ರೆ 1 ಬರುತ್ತೆ, i ಪವರ್ 4 ಮಾಡಿದ್ರೆ 1 ಬರುತ್ತೆ, -i ಹೋಲ್ ಪವರ್ 4 ಮಾಡಿದ್ರೆ 1 ಬರುತ್ತೆ. ಯಾಕಂದ್ರೆ ಸೊಲ್ಯೂಷನ್ಸ್ ಅವು. ಓಕೆನಾ? ಅಂದ್ರೆ ಹಿಂಗಿರುತ್ತೆ. ಸೊ w = 1 ಹೋಲ್ ಪವರ್ 1/n ಇರುತ್ತೆ. ಸೊ w ಪವರ್ n = 1 ಆಗುತ್ತೆ. ಸೊ ಈಗಿನ ಕಂಡಿಡಿದ ಸೊಲ್ಯೂಷನ್ಸ್ ನಾವು 4 ಸೊಲ್ಯೂಷನ್ಸ್ ಬಂದಿದೆ ಇಲ್ಲಿ. ಓಕೆನಾ? ಇಲ್ಲಿ 1 ಬರ್ತಿದೆ ಪ್ರಾಡಕ್ಟ್. ಇಲ್ಲೇನ್ ಬರುತ್ತೆ ನೋಡಿ, 1 -1 i -i ಇದೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, -1 ಆಗುತ್ತೆ. ಸೊ i × i -i² ಆಗ್ಬಿಡುತ್ತೆ. ಸೊ -1 i² ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, -1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ +1 ಆಗ್ಬಿಡುತ್ತೆ ಇಲ್ಲಿ. ಅಂದ್ರೆ ಏನ್ ಬರ್ತಿದೆ ನೋಡಿ, -1 ಬರುತ್ತೆ. ಅಂದ್ರೆ ಪ್ರಾಡಕ್ಟ್ ಆಡ್ ಕೇಸಲ್ಲಿ 1 ಬರ್ತಿದೆ, ಈವನ್ ಕೇಸಲ್ಲಿ ಏನಾಗ್ಬಿಡುತ್ತೆ ಹೇಳಿ, -1 ಅಷ್ಟೇ. ಇದು ಅರ್ಥ ಆಯ್ತಾ? ಅದನ್ನೇ ಹೇಳ್ತಿದ್ದಾರೆ ಅಷ್ಟೇ. ಇಲ್ಲಿದೆ, ಇಲ್ಲಿ ಮಿಸ್ ಆಗ್ಬಿಟ್ಟಿದೆ ಇದು. ಇಲ್ಲಿ 1 ಇದೆ, ಇಫ್ n is odd, -1 ಇಫ್ n is even. ಓಕೆನಾ? ಈ ತರ ಮಾಡಿ. ಓಕೆ ನೋಡಿ, ಇಲ್ಲಿ ಎಕ್ಸಾಮ್ ಇದು ಹೆಂಗ್ ಕೇಳ್ತಾರೆ ಅಂದ್ರೆ ನೋಡಿ, ಹಿಂಗ್ ಕೇಳ್ಬಿಡ್ತಾರೆ. ಕೇಳಿದಾರೆ ಕೇಸೆಟ್ಗೆ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ನಾನು. ಇವಾಗ ನೋಡಿ, ಒಂದು ಕೆಲಸ ಮಾಡಿ, 6th ರೂಟ್ಸ್ ಆಫ್ ಯೂನಿಟಿ ತಗೊಂಡ್ಬಿಡ್ತೀನಿ ಇವಾಗ ನಾನು. ಓಕೆನಾ? ಅದು ಕೊಡ್ತಾರೆ ನಿಮಗೆ. 6th ರೂಟ್ಸ್ ಆಫ್ ಯೂನಿಟಿ ಅಂತ ಕೊಟ್ಬಿಟ್ಟು ಈಗ ಕೊಡ್ತಾರೆ ನೋಡಿ. ಸೊ 1 ಈಟಾ, ಈಟಾ ಸ್ಕ್ವೇರ್, ಈಟಾ ಕ್ಯೂಬ್, ಈಟಾ ಪವರ್ 4, ಈಟಾ ಪವರ್ 5 ಆರ್ ದ 6th ರೂಟ್ಸ್ ಆಫ್ ಯೂನಿಟಿ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತಾರೆ ಗೊತ್ತಾ ಅವ್ರು ನಿಮ್ಗೆ, 1 + ಈಟಾ ಪವರ್ 4 + ಈಟಾ ಪವರ್ 5 ಏನ್ ಬರುತ್ತೆ ಅಂತ ಕೊಡ್ತಾರೆ. ಫಸ್ಟ್ ಆಪ್ಷನ್ ಹಿಂಗ್ ಕೊಟ್ಟಿರ್ತಾರೆ ಗೊತ್ತಾ ಅವರು. ಇಲ್ಲಿ ಏನಾಗ್ಬಿಡುತ್ತೆ, ಆಡ್ ಮಾಡಿದ್ರೆ ಈಟಾ ಅಂದ್ರೆ -ಈಟಾ ಆಗುತ್ತೆ. ಯಾವ ಮಿಸ್ ಆಗಿದೆ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. -ಈಟಾ ಕ್ಯೂಬ್ ಮಿಸ್ ಆಗಿದೆ ಅಲ್ಲಿ. ಓಕೆನಾ? -ಈಟಾ² ಕೂಡ ಮಿಸ್ ಆಗಿದೆ. ಈ ತರ ಕೊಡ್ತಾರೆ. ಓಕೆನಾ? ಇದು ಕರೆಕ್ಟ್ ಆಗತ್ತಲ್ವಾ ಆಪ್ಷನ್? ಅವಾಗ ಕರೆಕ್ಟ್ ಆಗತ್ತಲ್ವಾ? ಯಾಕೆ ಹೇಳಿ, ನಿಮಗೆ ಗೊತ್ತಿದೆ, ಇವನ್ನೆಲ್ಲ ಆಡ್ ಮಾಡಿದ್ರೆ 0 ಬರುತ್ತೆ ನಮಗೆ. 1 + ಈಟಾ + ಈಟಾ² + ಈಟಾ ಕ್ಯೂಬ್ + ಈಟಾ ಪವರ್ 4 + ಈಟಾ ಪವರ್ 5 = 0. ಸೊ ನಮಗೇನ್ ಕೇಳಿದಾರೆ ಅವರು, 1 + ಈಟಾ ಪವರ್ 4 + ಈಟಾ ಪವರ್ 5 ಬೇಕು, = ಈ ಈಟಾ ಕಡೆ ಬಂದ್ಬಿಟ್ರೆ ಏನಾಗುತ್ತೆ, -ಈಟಾ ಆಗುತ್ತೆ. ನೆಕ್ಸ್ಟ್ +ಈಟಾ² ಕಡೆ ಬಂದ್ರೆ -ಈಟಾ² ಆಗುತ್ತೆ. +ಈಟಾ³ ಕಡೆ ಬಂದ್ರೆ -ಈಟಾ³ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ ಅಂತ ನೋಡ್ಬೇಕಾಗುತ್ತೆ ನೀವು. ಓಕೆನಾ? ಈ ತರ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳಿದೆ ನಿಮಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದಾವಲ್ಲ, ಇಲ್ಲಿ ಫಾರ್ಮುಲಾಸ್ ಇದಾವಲ್ಲ, ಇಲ್ಲಿ ಇದನ್ನೇನ್ ಮಾಡ್ಬೇಕಂದ್ರೆ ಎಕ್ಸಾಮ್ ಅಲ್ಲಿ ನೀವು ಓದಕ್ ಹೋಗ್ಬೇಡಿ. ಇಲ್ಲಿದೆ ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಲೆಟ್ w be a nth ರೂಟ್ ಆಫ್ ಯೂನಿಟಿ ಡಿಫರೆಂಟ್ ಫ್ರಮ್ 1. ಅಂದ್ರೆ 1 ಬಿಡ್ಬೇಕು ನೀವು ಇಲ್ಲಿ ಅಂತ. ಇವಾಗ ನಾವು ಸಿಂಪಲ್ ಆಗಿ ನೋಡಿ, 4th ರೂಟ್ಸ್ ಆಫ್ ಯೂನಿಟಿ ತಗೊಂಡ್ರೆ ಏನ್ ಬರುತ್ತೆ, 1 ಬರುತ್ತೆ, -1 ಬರುತ್ತೆ, i ಬರುತ್ತೆ, -i ಬರುತ್ತೆ. ಓಕೆನಾ? 1 ಡಿಲೀಟ್ ಮಾಡ್ಬಿಡಿ. ಇನ್ನು ಮಿಕ್ಕಿದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಈ ಫಾರ್ಮುಲಾಸ್. ಸೊ ಫೈಂಡ್ ದ ಫಾಲೋಯಿಂಗ್ ಸಮ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಆಪ್ಷನ್ ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1 + 2 ಒಮೆಗಾ + 3 ಒಮೆಗಾ² + ಅಪ್ ಟು +n × ಒಮೆಗಾ ಪವರ್ n - 1 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, n / ಒಮೆಗಾ -1. ಇನ್ನೊಂದು ಆಪ್ಷನ್ ಅಲ್ಲಿ n / ಒಮೆಗಾ +1. ಇನ್ನೊಂದು ಆಪ್ಷನ್ ಅಲ್ಲಿ n² / ಒಮೆಗಾ -1. ಹಿಂಗೆಲ್ಲ ಕೊಟ್ಟಿದ್ದಾರೆ. ಓಕೆನಾ? ನೀವು ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದಾರ ಒಂದು ತಗೊಳ್ಳಿ ನೀವು. ನಾವು ತಗೊಂಡಿರೋದು 4th ರೂಟ್ಸ್ ಆಫ್ ಯೂನಿಟಿ ಆಗಿರೋದ್ರಿಂದ ಇಲ್ಲಿ 4 ಬರುತ್ತೆ. ನಾವು ಎಕ್ಸ್ಪ್ರೆಷನ್ ಏನಾಗ್ಬಿಡುತ್ತೆ, 1 + 2w + 3w² + 4 ಅಷ್ಟೇ ಮ್ಯಾಕ್ಸಿಮಮ್. ಯಾಕೆ, n = 4 ಇದೆ. ಸೊ 4 ಇಲ್ಲಿ ತಗೊಂಡ್ರೆ ಏನಾಗ್ಬಿಡುತ್ತೆ ಹೇಳಿ, ಒಮೆಗಾ 4 - 1 ಕ್ಯೂಬ್ ಆಗ್ಬಿಡುತ್ತೆ. ಓಕೆನಾ? ಇವಾಗ ಇಲ್ಲಿ ಏನಾಗುತ್ತೆ, -1 ತಗೋಬಹುದು ನಾವು. -1 ತಗೊಂಡ್ಬಿಟ್ರೆ ಒಮೆಗಾ ಏನಾಗ್ಬಿಡುತ್ತೆ, +2 × -1 + 3 × -1 ಹೋಲ್ ಸ್ಕ್ವೇರ್ + 4 × -1 ಹೋಲ್ ಕ್ಯೂಬ್ ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ, 1 - 2 + 3 -4 ಆಗುತ್ತೆ. +1 4 ಆಗುತ್ತೆ. 4 ಗೆಟ್ ಕ್ಯಾನ್ಸಲ್, -2 ಬರ್ತಿದೆ. ಓಕೆನಾ? ಏನ್ ಬರ್ತಿದೆ ನೋಡಿ, -2 ಬರ್ತಿದೆ. ಇವಾಗ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅಲ್ಲೇನ್ ಮಾಡ್ಬೇಕಂದ್ರೆ ನೀವು n ತಗೊಂಡಿದ್ದೀವಿ ನಾವು 4th ರೂಟ್ಸ್ ಆಫ್ ಯೂನಿಟಿ, ದಟ್ ಈಸ್ n = 4 ಆಗುತ್ತೆ. ಓಕೆನಾ? ಸೊ 4 / ಒಮೆಗಾ ಯಾವ್ದು ತಗೊಂಡಿದ್ದೀನಿ ನಾನು ಇಲ್ಲಿ ಸೊಲ್ಯೂಷನ್, -1 ತಗೊಂಡಿದ್ದೀನಿ. ಸೊ -1 ಇಲ್ಲಿ ನೋಡಿ, -1 ಇದೆ. ಸೊ 4 / -1 ಏನಾಗುತ್ತೆ, -2 ಆಗುತ್ತೆ. ಸೊ 2 1 2 2 ಏನ್ ಬರ್ತಿದೆ ನೋಡಿ, -2 ಬರ್ತಿದೆ. ಸೊ ಹಾಗೆ -2 ಬರ್ತಿದೆ. ಓಕೆನಾ?
ಅಂದ್ರೆ ಆಪ್ಷನ್ಸ್ ಅನ್ನ ಇದನ್ನ ಬೇಗ ಡಿಸ್ಕಾರ್ಡ್ ಮಾಡ್ಬೇಕು ನೀವು. ಓಕೆನಾ, ಇದನ್ನ ನಾವು ನೆನ್ಪಿಟ್ಕೊಳ್ಳೋದು ಕಷ್ಟ. ಇದು ಯಾರು ತುಂಬಾ ಇದೆ ಇಲ್ಲಿ. ಓಕೆನಾ, ಸೊ ಒಂದಿಲ್ಲ ಅಲ್ಲಿ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ತರ ಮಾಡ್ಬೇಕು ನೀವು ಎಕ್ಸಾಂಪಲ್ ಕೊಟ್ಟಾಗ. ಕ್ಲಿಯರಾ? ಕ್ಲಿಯರಾ? ಎಸ್ ಸರ್. ಹಾ. ಸೊ ಅದೇ ತರ ಇದನ್ನು ಕೊಟ್ರೆ ಅದೇ ತರ ಮಾಡ್ಬೇಕು ನೀವು. ಓಕೆನಾ, ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಷ್ಟೇ. ಸೊ ಕ್ಯೂಬ್ ರೂಟ್ಸ್ ಆಫ್ ಯೂನಿಟ್ ಏನಾದ್ರು ತಗೊಳ್ಳಿ, ಫೋರ್ತ್ ರೂಟ್ಸ್ ಆಫ್ ಯೂನಿಟ್ ಏನಾದ್ರು ತಗೊಳ್ಳಿ ಅಷ್ಟೇ. ಇಲ್ಲಿದೆ ನೋಡಿ, ಇದು ಕೂಡ ಅಷ್ಟೇ. ಓಕೆನಾ, ಇಲ್ಲಿ ನೋಡಿ ಕ್ವಶನ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಈಗ ಏನು ಗೊತ್ತಿಲ್ಲ ಕಾನ್ಸೆಪ್ಟ್. ಓಕೆನಾ, ಇದೆಲ್ಲ ಗೊತ್ತಿಲ್ಲ ನಮ್ಗೆ, ಇದೆಲ್ಲ ರಿಸ್ಕ್ ಆಗುತ್ತೆ. ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, 1 ಒಮೆಗಾ ಒಮೆಗಾ ಸ್ಕ್ವೇರ್ ಒಮೆಗಾ ಪವರ್ n-1 ಬಿ ದ nth ರೂಟ್ಸ್ ಆಫ್ ಯೂನಿಟಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಸಿ ಎಲ್ಲ ತಗೊಳ್ಳಿ ನೀವು ಅಷ್ಟೇ. ಏನ್ ತಗೊಳ್ತೀರಾ? ಸೊ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ತಗೊಳ್ತೀನಿ. 1 - 1 i - i. ಓಕೆನಾ, ಸೊ ದೆನ್ 9 - ಒಮೆಗಾ ಇಂಟು 9 - ಒಮೆಗಾ ಸ್ಕ್ವೇರ್ ಅಪ್ ಟು 9 - ಒಮೆಗಾ ಪವರ್ m ಅಂತ ಕೊಟ್ಟಿದ್ದಾರೆ. m ಅದು, ಸೊ ಆಕ್ಚುಲಿ n ಅದು. ಓಕೆನಾ, n ತಗೊಳ್ಳಿ ಅದು. ದಿಸ್ ಇಸ್ n. n ಇದೆ ಅಲ್ಲಿ ಹಂಗಾಗಿ. ಓಕೆ, ಏನ್ ತಗೊಳ್ತೀರಿ ಇವಾಗ? ಇದು ಏನ್ ಬರುತ್ತೆ ಅಂತ ನೋಡ್ಬೇಕಲ್ವಾ. ಫಸ್ಟ್ ಇಲ್ಲಿ ನೋಡಿ, ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ತಗೊಂಡಿದೀವಿ ನಾವು. ಸೊ ಬೆಟರ್ ನೀವು ಏನಾಗ್ಬಿಡುತ್ತೆ, 1 ಏನಾಗುತ್ತೆ ಹೇಳಿ, 1 ರೂಟ್ಸ್ ಆಫ್ ಯೂನಿಟ್ ಏನಾಗ್ಬಿಡುತ್ತೆ ಹೇಳಿ, ಜಸ್ಟ್ 1 ಬರೋದಲ್ವಾ? ಈಗ ಬೇಡ, ಒಂದ್ ಕೆಲಸ ಮಾಡಿ, ಈಗ ಇದು ಓಕೆ ಇದನ್ನೇ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ಜಾಸ್ತಿ ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ ಯೂನಿಟ್ ಏನ್ ಬರುತ್ತೆ ಹೇಳಿ, 1 ಬರುತ್ತೆ -1 ಬರುತ್ತೆ. ಯಾಕಂದ್ರೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ಯೂನಿಟಿ ಮೀನ್ಸ್ ವಾಟ್, x = 1 ಹೋಲ್ ಪವರ್ 1/2. 1/2 ಕಡೆ ಬಂದಿರೋದು x² - 1 = 0 ಆಗ್ಬಿಡುತ್ತೆ. ವಿಚ್ ಇಂಪ್ಲೈಸ್ ಸೊಲ್ಯೂಷನ್ ಏನ್ ಬರುತ್ತೆ ಹೇಳಿ, x = +or-1. ಸೊ ಅದಕ್ಕೆ ಏನ್ ಬರ್ತಿದೆ, 1 ಮತ್ತೆ -1 ತಗೊಂಡಿದ್ದೀನಿ. ಓಕೆನಾ, ಸೊ ಇದು ಸ್ಕ್ವೇರ್ ರೂಟ್ ಆಫ್ ಯೂನಿಟಿ. ಓಕೆ, ಸೊ n = ಏನಾಗ್ಬಿಡುತ್ತೆ ಇವಾಗ 2 ಆಗುತ್ತೆ. ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ಈಗ ಎಕ್ಸ್ಪ್ರೆಷನ್ ಇದು ಇಲ್ಲಿ 2 ಇದೆ. ನೀವು ಅಬ್ಸರ್ವ್ ಮಾಡ್ಬೇಕು ನೀವು. ಫಸ್ಟ್ ಅದನ್ನ ಎಕ್ಸ್ಪೆನ್ಷನ್ ಬರ್ಕೊಂಡ್ರೆ 9 - w ಪವರ್ 1 ಇಂಟು 9 - w ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ n = 2 ಇದೆ. ಓಕೆನಾ, ಇವಾಗ ನೋಡಿ, ಎರಡರಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ತಗೊಳ್ಳಿ. 1 ತಗೊಂಡ್ರೆ ನಾನು ಇವಾಗ, ಅಂದ್ರೆ w1 ಅಂತ ತಗೊಂಡ್ರೆ 9 - 1 ಇಂಟು 9 - 1 ಬರ್ತಿದೆ. ಸೊ ದಟ್ ಈಸ್ ಏನಾಗ್ಬಿಡುತ್ತೆ, 8 × 8 64 ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ. n ಏನ್ ತಗೊಂಡಿದೀವಿ ನಾವು ಅಲ್ಲಿ, 2 ತಗೊಂಡಿದೀವಿ. ಬಟ್ ನಮ್ಮ ಆನ್ಸರ್ 64 ಬರ್ತಿದೆ. ಡಿಸ್ಕಾರ್ಡಾ? ಆಪ್ಷನ್ 2 ಇದೆ ನೋಡಿ, 0 ಬಂದಿದೆ, ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 3 ಇದೆ ನೋಡಿ. ಸೊ 9 ಪವರ್ ಸ್ಕ್ವೇರ್ -1 ಡಿವೈಡೆಡ್ ಬೈ 8 ಆಗ್ಬಿಡುತ್ತೆ. ಸೊ 9 ಸ್ಕ್ವೇರ್ ಅಂದ್ರೆ 81 ಆಗುತ್ತೆ. 81 ಮೈನಸ್ 80 ಆಗ್ಬಿಡುತ್ತಾ? ಹಿಂಗಾಯ್ತಲ್ಲ. ನೋಡಿ, ಅಬ್ಸರ್ವ್ ಮಾಡಿ ಏನಾಯ್ತು, ಮಿಸ್ಟೇಕ್ ಆಯ್ತು ನೋಡಿ. -n. ಸಾರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ಸ್ವಲ್ಪ. 1 ಒಮೆಗಾ ಒಮೆಗಾ ಸ್ಕ್ವೇರ್ ಅಪ್ ಟು ಒಮೆಗಾ ಪವರ್ n-1 ಅಂತ ಕೊಟ್ಟಿದಾರಲ್ವಾ. ಅಂದ್ರೆ ಇವನ್ನೇ ತಗೋಬೇಕು ಇವಾಗ. ಇದು ನೋಡಿ, ಇದೇನಾಗ್ಬಿಡುತ್ತೆ 1 ಆಗುತ್ತೆ, ಇದು ಒಮೆಗಾ ಆಗುತ್ತೆ. ಸಾರಿ, ಅರ್ಥ ಆಯ್ತಾ ನಾನು ತಗೊಂಡಿದ್ದು? ರಾಂಗ್ ಆಗಿದೆ ಇಲ್ಲಿದೆ ನೋಡಿ. ಏನ್ ಬರುತ್ತೆ, 1 ಬರುತ್ತೆ, -1 ಬರುತ್ತೆ. ಅವ್ರು ಹೇಳ್ತಿದ್ದಾರೆ ನೋಡಿ, nth ರೂಟ್ಸ್ ಆಫ್ ಯೂನಿಟಿ ತಗೋಬೇಕಂತ. ಇದು ನೋಡಿ, ಫಸ್ಟ್ 1 ಆಗುತ್ತೆ, ಇದು ಒಮೆಗಾ ಆಗುತ್ತೆ ಇವಾಗ. ಅಂದ್ರೆ ಒಮೆಗಾ ಏನಾಗ್ಬಿಡುತ್ತೆ ಹೇಳಿ, ಅಲ್ಲಿ -1 ಆಗುತ್ತೆ. ಇದನ್ನ ಮಾತ್ರ ತಗೋಬೇಕು ನೀವು. ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ, 9 - ಒಮೆಗಾ ಇಂಟು 9 - ಒಮೆಗಾ ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗ್ಬಿಡುತ್ತೆ, 9 ಮೈನಸ್ ಆಫ್ ಒಮೆಗಾ ಅಂದ್ರೆ -1 ಇದೆ ಇಂಟು 9 ಇಲ್ಲಿ -1 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಸೊ 10 ಆಗುತ್ತೆ. ಇಲ್ಲಿ 9 - 1 ಏನಾಗ್ಬಿಡುತ್ತೆ ಹೇಳಿ, 8 ಆಗುತ್ತಾ? ಸೊ 10 × 80 ಆಗುತ್ತೆ ಇದು. ಸೊ 80 ಬರ್ತಿದೆ. ಆಪ್ಷನ್ ಸಿ ನೋಡಿ, 9 ಸ್ಕ್ವೇರ್ -1 ಡಿವೈಡೆಡ್ ಬೈ 8 ಆಗುತ್ತೆ. ಸರ್, ಎರಡು ಸೇಮ್ ಇದೆ, ಥರ್ಡ್ ಅಂಡ್ ಫೋರ್ತ್ ಆಪ್ಷನ್. ಆಗ್ಬೇಕಿತ್ತು ಅಂತ ಹೇಳಿ, ಫೋರ್ತ್ ಒನ್ ಪ್ಲಸ್ ಆಗ್ಬೇಕಿತ್ತು ಸರ್. ಏನ್ ಮಿಸ್ಟೇಕ್ ಆಯ್ತು ಇಲ್ಲಿ? ಆಪ್ಷನ್ ಬರೀ 9 ಪವರ್ n-1 ಅಷ್ಟೇ ಇರ್ಬೇಕಾಗ. ಒಂದು 9 ಪವರ್ n-1/8, ಇನ್ನೊಂದು 9 ಪವರ್ n-1 ಇರ್ಬೇಕಾಗುತ್ತೆ. 9 ಪವರ್ n-1 ಆದ್ರೆ ಕರೆಕ್ಟ್ ಆಗುತ್ತೆ.
ಯಾಕೆ ಓಲ್ಡ್ ಆಗ್ತಿಲ್ಲ ಇದು? 10 ಬರ್ತಿದೆ, ಸೊ 10 ಇಂಟು 8 ಇದೆ ಅಲ್ವಾ, 80 ಬರ್ತಿದೆ. ಬಟ್ ಯಾಕೆ ಓಲ್ಡ್ ಆಗ್ತಿಲ್ಲ ಗೊತ್ತಾಗ್ತಿಲ್ಲ. 9 ಸ್ಕ್ವೇರ್ -1 81 -1 10 ಬರ್ತಿದೆಯಲ್ಲ. ಥರ್ಡ್ ಮತ್ತೆ ಫೋರ್ತ್ ಆಪ್ಷನ್ ಸೇಮ್ ಇದೆ ಅಲ್ಲ ಸರ್? ಅಲ್ಲಿ ಒಂದ್ ಆಪ್ಷನ್ ಅಲ್ಲಿ ಬೈ 8 ನ ತೆಗೆದ್ರೆ ಸರಿ ಆಗತ್ತಲ್ಲ ಸರ್? ಥಿಯರಿಟಿಕಲಿ ಬಂದ್ಬಿಡುತ್ತಿದ್ದು ನೋಡಿ, ಬಂದ್ಬಿಟ್ಟಿದೆ ಇಲ್ಲಿ. z⁻n-1 ಆಗುತ್ತೆ. ಯಾವ್ದೋ ರಿಸಲ್ಟ್ಗೂ ಯಾವ್ದೋ ಬರ್ಕೊಂಡ್ ಬಂದಿದೆ ಅನ್ಸುತ್ತಿದೆ ಅಪ್ಪೋ ನೋಡಿದ್ರೆ. ಯಾಕಂದ್ರೆ ನೋಡಿ ಇಲ್ಲಿ n ಇದೆ. ಎಲೆಕ್ಟ್ರಿಕ್ ಸ್ಪಾಟ್ ಬಿಟ್ಟು ನೋಡಿ ಸರ್, ಎಲೆಕ್ಟ್ರಿಕ್ ಸ್ಪಾಟ್. ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಇಲ್ಲಿ ನೋಡಿ ಸರ್, ಇಲ್ಲಿ n-1 ಇದೆ. ಇಲ್ಲಿ n-1 ಗೆ ಇದು ಬರ್ತಿದೆ ಅಲ್ವಾ. ಇವಾಗ ನಾನು ಇಲ್ಲಿ ಏನಾದ್ರೂ n-1 ತಗೊಂಡ್ರೆ ಓಲ್ಡ್ ಆಗುತ್ತೆ. ಅಂದ್ರೆ ಇಲ್ಲಿ 9 - ω ಮಾತ್ರ ಬರುತ್ತೆ ಅಲ್ವಾ. 9 - ω ಆಗ್ಬಿಡುತ್ತೆ. 9 -1 + 1 ಆಗ್ಬಿಡುತ್ತೆ, ದಟ್ ಈಸ್ 10 ಆಗ್ಬಿಡುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ, 9 ಸ್ಕ್ವೇರ್ ದಟ್ ಈಸ್ 81 -1 ಡಿವೈಡೆಡ್ ಬೈ 8 ಆಗುತ್ತೆ. ಸೊ 80/8. ಸೊ 8 1 8 10. ಇಲ್ಲೇ ಮಿಸ್ಟೇಕ್ ಆಗಿರೋದು ಇದು. ಇಲ್ಲಿ n ಇದೆ ನೋಡಿ, ದಟ್ ಈಸ್ n-1 ಅದು. ಇಲ್ಲಿದೆ ನೋಡಿ, ಪ್ರೂವ್ ಮಾಡಿದಾರೆ ಅವರು, n-1 ಕರೆಕ್ಟ್ ಅಲ್ವಾ. ಸೊ ನೋಟ್ಸ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದಾವೆ, ಅವ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಏನಿದೆ ನೋಡಿ ಇಲ್ಲಿ 9 - ω n-1 ಕರೆಕ್ಟ್ ಅಲ್ವಾ. ಅಲ್ಲಿ ಏನಾದ್ರು n ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ. ಸರ್ ಹಾಗಿದ್ರೆ ಒಂದ್ ಟರ್ಮ್ ಮಾತ್ರ ತಗೋಬೇಕನ್ಸುತ್ತೆ, 9 - ω ಅಂತ. ಎಸ್, ಅಷ್ಟೇ ತಗೊಂಡಿದ್ದು ನೋಡಿ ನಾನು, ಅದಕ್ಕೆ ಇಲ್ಲಿ ಅಷ್ಟೇ ತಗೊಂಡಿದ್ದು. ದಟ್ ಈಸ್ 9 + 1 ದಟ್ ಈಸ್ 10 ಕರೆಕ್ಟ್ ಅಲ್ವಾ. ಎಸ್ ಸರ್. ಓಕೆ, ಈ ತರ ಮಾಡಿ. ಓಕೆನಾ, ಅಪ್ಲೈ ಮಾಡೋದು ಹೇಳ್ಕೊಟ್ಟಿದ್ದು ನಿಮಗೆ. ನೋಡಿ ಇದು ನೆನಪಾಗಲ್ಲ ಕೆಲವೊಂದು ಎಕ್ಸಾಮ್ ಅಲ್ಲಿ. ಓಕೆನಾ, ಯಾಕಂದ್ರೆ ತುಂಬಾ ರಿಸಲ್ಟ್ಸ್ ಆಗ್ತಾ ಹೋಗ್ಬಿಡುತ್ತೆ. ನೀವು ಇದನ್ನೆಲ್ಲ ಓದ್ಕೊಂತ ಕೂತ್ರೆ ಈ ತರ ಮಾಡ್ಬೇಕಷ್ಟೇ, ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆನಾ, ಇಷ್ಟು ದಿನ ಕೇಳಿಲ್ಲ ಇದು ನಮ್ಗೆ, ಕೇಳಿದ್ರೆ ಈ ತರ ಮಾಡಿ. ಓಕೆ, ಇಲ್ಲಿದೆ ನೋಡಿ, ಇದು ಅದೇ ತರ ಮಾಡ್ಬೇಕು ನೀವು. ಇವಾಗ ಬಿಡಿ ರಿಸಲ್ಟ್ ಇದೆಲ್ಲ ಬಿಡಿ, ಇದು ಅಲ್ಲೆಲ್ಲ ಬರಲ್ಲ. ಇಲ್ಲಿದೆ ನೋಡಿ, 1 α1 α2 α3 ಅಪ್ ಟು αn-1 ಆರ್ nth ರೂಟ್ಸ್ ಆಫ್ ಯೂನಿಟಿ. ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪ್ರೆಷನ್, ಇದು ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ತೀರಾ ಎಕ್ಸಾಂಪಲ್ ತಗೊಂಡು ಅಷ್ಟೇ ಮ್ಯಾಮ್. ಈಗ ಏನ್ ಮಾಡ್ತೀರಾ, 1 -1 i - i. ಓಕೆನಾ, ಇದು ನಿಮಗೆ ಹೆವಿ ಅಂತ ಅನ್ಸಿದ್ರೆ ಇನ್ನೊಂದಿದೆ ನೋಡಿ, ಯಾವುದು 1 - 1. ಹಾ, ಇಲ್ಲಿ ತಾಂಬಿಟ್ರೆ ಏನಾಗುತ್ತೆ ನೋಡಿ, ಫಸ್ಟ್ ಇಲ್ಲೇ ಗೊತ್ತಾಗ್ತಿದೆ. 1 ಅಂದ್ರೆ ನಮ್ಮಲ್ಲಿ 1 ಇದೆ. α1 ಏನಾಗ್ಬಿಡುತ್ತೆ ಇವಾಗ -1 ಆಗುತ್ತೆ. ಸೊ ಇಲ್ಲಿ ಇರೋದೇ ಒಂದೇ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, 1 - α1 ಅಷ್ಟೇ ಬರೋದು. ಇವಾಗ 1 - α1 ಏನಾಗ್ಬಿಡುತ್ತೆ ನೋಡಿ, 1 - of -1 2 ಆಗ್ಬಿಡುತ್ತೆ. ಇಲ್ಲಿ √3 ಕೊಟ್ಟಿದ್ದಾರೆ, ಡೈರೆಕ್ಟ್ ಡಿಸ್ಕಾರ್ಡ್. ನೆಕ್ಸ್ಟ್ ಇಲ್ಲಿ ನೋಡಿ ಆಪ್ಷನ್ 3 1/2 ಆಗ್ಬಿಡುತ್ತೆ, ಡಿಸ್ಕಾರ್ಡ್ ಮಾಡಿ. 0 ಬಂದ್ಬಿಡಿದ್ರೆ ಡಿಸ್ಕಾರ್ಡ್. ಇನ್ನೇನು ಉಳ್ಕೊಳ್ತು, n ಇದೆ. ಸೊ n = 2 ತಗೊಂಡ್ರೆ ನಾವು ಸ್ಕ್ವೇರ್ ರೂಟ್ ಆಫ್ ಯೂನಿಟಿ. ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಕ್ಲಿಯರ್ ಅಲ್ವಾ? ಈ ತರ ಮಾಡಿ. ಇದಾವೆ. ಓಕೆ ನೋಡಿ, ಕ್ವಶನ್ ಇವಾಗ ಇದನ್ನ ಕೇಳ್ತಾರೆ, ಇದು ನೋಡ್ಕೊಂಬಿಡಿ. ಸೊ ನಂಬರ್ ಆಫ್ primitive nth roots of unity of cyclic group of order 11. ಏನ್ ಬರುತ್ತೆ ಹೇಳಿ ಆನ್ಸರ್ ಇದಕ್ಕೆ? ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 11 ಕೊಟ್ಟಿದ್ದೀವಿ. ಸೊ ನಂಬರ್ ಆಫ್ primitive nth roots of unity ಏನ್ ಬರುತ್ತೆ? ಜಸ್ಟ್ π ಆಫ್ 11 ನೋಡ್ಬೇಕು. ರಿಸಲ್ಟ್ ಇದೆ ನೋಡಿ. ಸೊ π ಆಫ್ ಪ್ರೈಮ್ ನಂಬರ್ ಇದೆ ನೋಡಿ, ಆಲ್ವೇಸ್ ಏನಾಗಿರುತ್ತೆ, p - 1 ಆಗಿರುತ್ತೆ. ಓಕೆನಾ, ಸೊ ಆಗ ಏನಾಗ್ಬಿಡುತ್ತೆ ಇಲ್ಲಿ, ಸೊ π ಆಫ್ 11 ಏನಾಗ್ಬಿಡುತ್ತೆ, 11 - 1 = 10 ಆಗುತ್ತೆ. ಇಲ್ಲ ಅಂತಂದ್ರೆ ಸೊ 11 ಗೆ GCD 1 ಬರತ್ತರ ಯಾವ ಬರ್ತವೆ ಹೇಳಿ, ನ್ಯಾಚುರಲ್ ನಂಬರ್ಸ್ ತಗೊಳ್ತಾ ಹೋಗಿ. 1 ಬರುತ್ತಾ, 1 to 10 2 3 ಅಪ್ ಟು 10. ಸೊ ಎಷ್ಟು ನಂಬರ್ಸ್ ಇದೆ ಅನ್ನೋದು ಇವಾಗ ಹೇಳ್ಬೇಕಷ್ಟೇ. ಎಷ್ಟು ನಂಬರ್ಸ್ ಇದೆ ನೋಡಿ ಇಲ್ಲಿ, 1 2 3 ಅಪ್ ಟು 10. ಸೊ ಹಾಗಾಗಿ 10 ಆಗ್ಬಿಡುತ್ತೆ ಅಷ್ಟೇ. ಓಕೆನಾ, ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 4 ಕೊಟ್ಟರೆ ಏನಾಗುತ್ತೆ ಹೇಳಿ, 4 ಗೆ ರಿಲೇಟಿವ್ ಪ್ರೈಮ್ಸ್ ಕೋಪ್ರೈಮ್ಸ್ ಏನ್ ಬರ್ತವೆ ಅಂದ್ರೆ GCD 1 ಬರಬೇಕು. 1 ಬರುತ್ತೆ, 3 ಬರುತ್ತೆ, ಇಷ್ಟೆಲ್ಲ ಬರೋದು. ಸೊ ಎಷ್ಟಿದಾವೆ ಇಲ್ಲಿ ಎಲಿಮೆಂಟ್ಸ್, 2 ಇದಾವೆ. ಸೊ ಹಾಗಾಗಿ π ಆಫ್ 4 = 2 ಆಗುತ್ತೆ. ಅಂದ್ರೆ ನಂಬರ್ ಆಫ್ primitive nth roots ಆಫ್ ಯೂನಿಟಿ 4 ಏನ್ ಬರುತ್ತೆ, 2 ಬರುತ್ತೆ. ಯಾವ್ಯಾವುದು ಅಂದ್ರೆ ಇವಾಗ 1 - 1 i
ಮೈನಸ್ ಐ. ಯಾವುದು? ಐ ಮತ್ತೆ ಮೈನಸ್ ಐ ಇವೆರಡು ಪ್ರಿಮಿಟಿವ್ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಕ್ಲಿಯರಾ? ಆಫ್ ಆರ್ಡರ್ 3 ಏನಾಗುತ್ತೆ ಹೇಳಿ? 1 2 ಬರುತ್ತೆ ಅಲ್ವಾ? ಸೊ ಯಾವ ಬರುತ್ತೆ ಹೇಳಿ ಹಂಗಾರೆ? 1 ಒಮೆಗಾ ಸ್ಕ್ವೇರ್ ತಗೊಂಡ್ರೆ, ಸೊ ಇಲ್ಲಿ ನೋಡಿ ಆರ್ಡರ್ ಆಫ್ 1 ಆಲ್ವೇಸ್ 1 ಆಗಿರುತ್ತೆ, ಯಾಕಂದ್ರೆ ಐಡೆಂಟಿ ಎಲಿಮೆಂಟ್ ಇವೆರಡು ಇದಾವೆ ನೋಡಿ. ಆರ್ಡರ್ 3 ಇವು, ಓಕೆನಾ? ಅಂದ್ರೆ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಗೆ ಒಮೆಗಾ ಮತ್ತೆ ಒಮೆಗಾ ಸ್ಕ್ವೇರ್ ಇದೆ ನೋಡಿ, ಪ್ರಿಮಿಟಿವ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಆಗುತ್ತೆ ಅಂತ, ಓಕೆನಾ? ಇದು ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಳ್ಳಿ. ಅದಾದ್ಮೇಲೆ ನೋಡಿ ರಿಲೇಷನ್ ಇದೆ ನೋಡಿ, ಇಲ್ಲಿ nth ರೂಟ್ಸ್ ಆಫ್ ಯೂನಿಟಿ ರಿಲೇಷನ್ ಇದೆ ನೋಡಿ. ಯಾವ್ದು ಹೇಳಿ? nth ರೂಟ್ಸ್ ಆಫ್ ಯೂನಿಟಿ 1 ಈಟಾ ಸ್ಕ್ವೇರ್ ಅಪ್ ಟು ಈಟಾ ಪವರ್ n-1 ಅಂತ ಇದೆ ಅನ್ಕೊಡಿ, ಓಕೆನಾ? ಇದನ್ನೆಲ್ಲ ಆಡ್ ಮಾಡೋದು ಏನ್ ಬರುತ್ತೆ ಹೇಳಿ? ಆಲ್ವೇಸ್ 0 ಬರುತ್ತೆ, ಓಕೆನಾ? ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್, ಇದು ತುಂಬಾ ಸಲ ಕೇಳ್ತಾರೆ. ಸೊ ಈ ರಿಸಲ್ಟ್ ಅನ್ನ ಹಿಡ್ಕೊಂಡು ಅವ್ರು ಕ್ವಶನ್ ಕೇಳ್ತಾರೆ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಇದೆ ಅನ್ಕೊಳ್ಳಿ, 1 ಬರುತ್ತೆ, ಒಮೆಗಾ ಬರುತ್ತೆ, ಒಮೆಗಾ ಸ್ಕ್ವೇರ್ ಬರುತ್ತೆ ಅನ್ಕೊಳ್ಳಿ, ಓಕೆನಾ? ಈ ತರ ಇದೆ. ಸೊ ಇವಾಗ ಸೊ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಏನಾಗುತ್ತೆ ಹೇಳಿ? -1. -1 ಆಗುತ್ತಲ್ವಾ ಹೇಳಿ? ಎಲ್ಲ ಆಡ್ ಮಾಡಿದ್ರೆ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಸೊ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು +1 ಆ ಕಡೆ ತಗೊಂಡ್ರೆ ಏನಾಗುತ್ತೆ? -1 ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಏನಾಗುತ್ತೆ ಹೇಳಿ? minus omega. -1. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ, ಓಕೆನಾ? ಇದೊಂದು ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡಿ, ಸೊ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ C∞ ಅಂತ ತಗೊಳ್ತೀವಿ ನಾವು, ಓಕೆನಾ? ಇದು ನೋಡಿ ಜಸ್ಟ್ ಕಾಂಪ್ಲೆಕ್ಸ್ ಪ್ಲೇನ್, ಇದು XY ಪ್ಲೇನ್, ದಟ್ ಈಸ್ R2 ಇಲ್ಲಿದೆ ನೋಡಿ. ಸೊ 2D ಇದು. ಸೊ ಇವಾಗ ನೋಡಿ ಇಲ್ಲಿ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ನೋಡಿ C∞ ಅಂತ ಡಿನೋಟ್ ಮಾಡ್ತೀವಿ ನಾವು, ಓಕೆನಾ? ಅಲ್ಲಿ ಫುಲ್ ಕಾಂಪ್ಲೆಕ್ಸ್ ಪ್ಲೇನ್ ತಗೋಬೇಕು. ಸೊ ಯೂನಿಯನ್ ಇನ್ಫಿನಿಟಿ ಕೂಡ ತಗೋಬೇಕು ನೀವು, ಓಕೆನಾ? ಸೊ ಇನ್ಫಿನಿಟಿ ಕೂಡ ಇದು ತಗೋಬೇಕು. ದಿಸ್ ಇಸ್ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರಿತೀವಿ ನಾವು, ಓಕೆನಾ? ಸೊ ಯೂನಿಯನ್ ಇನ್ಫಿನಿಟಿ ಕೂಡ ತಗೋಬೇಕು. ನೆಕ್ಸ್ಟ್ ನೋಡಿ, ಈಗ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಸೊ A ± ಇನ್ಫಿನಿಟಿ ಏನಾಗ್ಬಿಡುತ್ತೆ ಹೇಳಿ? ಈಕ್ವಲ್ ಟು ಇನ್ಫಿನಿಟಿ ± A ಈಕ್ವಲ್ ಟು ಇನ್ಫಿನಿಟಿ ಬರೋದಲ್ವಾ? ಕರೆಕ್ಟ್ ಅಲ್ವಾ? ಸೊ A ಇನ್ಫಿನಿಟಿ, A ಪ್ಲಸ್ ಇನ್ಫಿನಿಟಿ, A ಮೈನಸ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಹೇಳಿ? ನಮಗೆ ಇನ್ಫಿನಿಟಿ ಬರುತ್ತೆ. ಸೊ ಫಾರ್ ಆಲ್ A ಬಿಲಾಂಗ್ಸ್ ಟು C. ಸೊ ಇವಾಗ A ಇಂಟು ಇನ್ಫಿನಿಟಿ ಏನಾಗುತ್ತೆ? A ಇಂಟು ಇನ್ಫಿನಿಟಿ ಈಕ್ವಲ್ ಟು ಏನ್ ಮಾಡ್ಬೋದು ಹೇಳಿ? ಈಗ ಸುಮ್ಮನೆ A ಇಂಟು 1/0 ಅಲ್ವಾ? ಇಲ್ಲಿ ಏನಾಗ್ಬಿಡುತ್ತೆ ಇವಾಗ? A ಇಂಟು 1 A ಆಗುತ್ತೆ, ಡಿವೈಡೆಡ್ ಬೈ 0. ಇವಾಗ ನೋಡಿ A 0 ತಗೊಂಡ್ರೆ 0/0 ಸೊ ಡಿಪೆಂಡ್ ಆಗ್ಬಿಡುತ್ತೆ. ಅಲ್ಲಿ ಏನ್ ತಗೋಬೇಕು ಈಗ? C ಎಕ್ಸೆಪ್ಟ್ ಸಿಂಗಲ್ಟನ್ 0 ತಗೊಂಡ್ಬಿಡ್ತೀರಾ, ಅಂದ್ರೆ ನಾನ್ 0. ಅವಾಗ ಏನಾಗ್ಬಿಡುತ್ತೆ? A/0 ಏನಾಗ್ಬಿಡುತ್ತೆ ಹೇಳಿ? ಅಗೇನ್ ಇನ್ಫಿನಿಟಿ ಆಗ್ಬಿಡುತ್ತೆ, ಓಕೆನಾ? ಸೊ ದಿಸ್ ಇಸ್ ಇನ್ಫಿನಿಟಿ. ಸೊ A/0 ಏನಾಗುತ್ತೆ ಹೇಳಿ? ಸಾರಿ, A/∞ 0. So for all A belongs to set of all complex numbers, ಓಕೆನಾ? ಸೊ 0/∞ is also 0, ಓಕೆನಾ? ನೆಕ್ಸ್ಟ್ A/0 ಏನಾಗುತ್ತೆ ಹೇಳಿ? A/0. ಸೊ ನೀವು 0 ತಗೊಳಂಗಿಲ್ಲ, 0/0 ಸೊ ಡಿಫೈನ್ ಆಗಲ್ಲ ಅಲ್ಲಿ, ಓಕೆನಾ? ಸೊ ಹಾಗಾಗಿ ಏನ್ ತಗೊಳ್ತೀರಾ? ಎಕ್ಸೆಪ್ಟ್ 0 ತಗೋಬೇಕು. ನಾನ್ 0 ತಗೊಂಡ್ಬಿಟ್ಟು ಇನ್ಫಿನಿಟಿ ಆಗ್ಬಿಡುತ್ತೆ. ದಟ್ ಈಸ್ 1/0 ಫಾರ್ಮ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ, ಓಕೆನಾ? ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸೊ ರಿಯಲ್ ಲೈನ್ ಇದೆ ನೋಡಿ. ಏನ್ ತಗೊಳ್ತೀವಿ ನಾವು? R ಈಕ್ವಲ್ ಟು ಇಂಟರ್ವಲ್ ತಗೊಳ್ತೀವಲ್ವಾ ಇಲ್ಲಿ? -∞ ಟು ಇನ್ಫಿನಿಟಿ ಅಂತ ತಗೊಳ್ತೀವಿ ನಾವು, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, x belongs to R, which implies that so x lies between -∞ to infinity, ಓಕೆನಾ? ಸೊ ನೆಕ್ಸ್ಟ್ R ಇನ್ಫಿನಿಟಿ ಅಂತ ಒಂದು ಬರುತ್ತೆ ನೋಡಿ ಇಲ್ಲಿ, ಈಕ್ವಲ್ ಟು ಸೊ R ಯೂನಿಯನ್ ಇನ್ಫಿನಿಟಿ ಟು -∞. ಓಕೆ, ಸೇಮ್ ಪ್ರಾಪರ್ಟೀಸ್ ಬರುತ್ತೆ ಇಲ್ಲಿ. ಸೊ +or - A ಪ್ಲಸ್ ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ +or - A ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಸೊ A ಇಂಟು ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ ಇಂಟು A ಈಕ್ವಲ್ ಟು ಇನ್ಫಿನಿಟಿ. ಸೊ ಫಾರ್ ಆಲ್ A ಬಿಲಾಂಗ್ಸ್ ಟು R ಪ್ಲಸ್, ಓಕೆನಾ? ಸೊ ಲಾರ್ಜ್ ನಂಬರ್ ಜೊತೆಗೆ ನೀವು ಸಮ್ ಫೈನೈಟ್ ನಂಬರ್ ಅನ್ನು ನೀವು ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಿದ್ರೆ ಮತ್ತೆ ಲಾರ್ಜ್ ನಂಬರ್ ಬರೋದು ಅಂತ ಹೇಳಿದ್ರಲ್ಲಿ. ಸೊ A ಇಂಟು ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ ಇಂಟು A ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಸೊ ಫಾರ್ ಆಲ್ A ಬಿಲಾಂಗ್ಸ್ ಏನಾಗ್ಬಿಡುತ್ತೆ ನೋಡಿ? ಸೊ ನೆಗೆಟಿವ್ ರಿಯಲ್ ನಂಬರ್. ಸೊ ಅವಾಗ ಏನಾಗ್ಬಿಡುತ್ತೆ? ಸೊ ನೆಗೆಟಿವ್ ಇಂಟು ಅಂದ್ರೆ ಪ್ಲಸ್ ಇಂಟು ಮೈನಸ್, ಓಕೆ? ಅದೇ ನೋಡಿ ಈಗ
ಸೊ ನೆಗೆಟಿವ್ ಇನ್ಫಿನಿಟಿ ಇಂಟು ಅಂದ್ರೆ ಇದು ಒಳಗೆ ಬರಲ್ಲ ಅದು, ಅದೇ ಇನ್ಫಿನಿಟ್ ಅಂದ್ರೆ ಲಿಮಿಟ್ ಅಪ್ಲೈ ಮಾಡ್ಬೇಕಾದ್ರೆ ತಗೋಬಹುದು ಅದು, ಓಕೆನಾ. ಸೊ ಎ ಇಂಟು ಇನ್ಫಿನಿಟಿ ಈಕ್ವಲ್ ಟು ಇನ್ಫಿನಿಟಿ ಇಂಟು ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೊ ಆರ್ ಮೈನಸ್ ಅಂತ ಹೇಳಿ. ಸೊ ಎ ಬೈ ಇನ್ಫಿನಿಟಿ ಏನಾಗುತ್ತೆ ಹೇಳಿ, ಎ ಬೈ ಇನ್ಫಿನಿಟಿ ಏನಾಗ್ಬಿಡುತ್ತೆ 0 ಆಗುತ್ತೆ, ಓಕೆನಾ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ. ಸೊ ಎ ಬೈ 0 ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ ಎಕ್ಸೆಪ್ಟ್ ಸಿಂಗಲ್ಟನ್ 0, ಯಾಕಂದ್ರೆ 0 by 0 ಡಿಫೈನ್ ಆಗಲ್ಲ. ಸೊ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ, ಸೊ ಲಾರ್ಜೆಸ್ಟ್ ನಂಬರ್ ಪ್ಲಸ್ ಮತ್ತು ಅದೇ ಬರುತ್ತೆ, ಇನ್ಫಿನಿಟಿ ಬರುತ್ತೆ. ಸೊ ಮೈನಸ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಇಲ್ಲಿ, ಮೈನಸ್ ಇನ್ಫಿನಿಟಿ ಬರುತ್ತೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಬರುತ್ತೆ, ಎಲ್ಲ ಸ್ಪೆಟಲ್ ರೂಲ್ ಇದೆ ನೋಡಿ. ಸೊ ಅದು 0 ಪವರ್ 0 ಇದೆ ನೋಡಿ, ಇದು ಆಗುತ್ತೆ. ಇನ್ಫಿನಿಟಿ ಪವರ್ 0 ಇದೆ ನೋಡಿ, ಇದು ಬರುತ್ತೆ. 0 by 0 ಇದೆ ನೋಡಿ, ಅಂದ್ರೆ ನೀವು ಲಿಮಿಟ್ ಕೊಟ್ಟಾಗ ಅಲ್ವಾ. ಸೊ 0 ಪವರ್ 0 ಬರುತ್ತೆ, ಯಾವ್ದಾದ್ರು ಎಕ್ಸಾಂಪಲ್ ಹೇಳಿ ನೋಡೋಣ. 0 ಪವರ್ 0 ಬರಬೇಕು. x to the power of 4 minus 4 divided by x minus 2. ಹೇಳಿ ಸರ್, x to the power of 4 minus ಹಾ x square minus 4 x ಸ್ಕ್ವೇರ್ ಮೈನಸ್ 4 divided by x minus 2 at x is equal to 2 ನಲ್ಲಿ 0 by 0. ಎಸ್ ಎಸ್. ಅಲ್ಲ 0 ಪವರ್ 0 ಬರ್ಬೇಕು, ಇವಾಗ 0 ಪವರ್ 0 ಬರ್ಬೇಕು. ಇಲ್ಲಿ ತಗೋಬೋದು, ಇದು 1/n ಹೋಲ್ ಪವರ್ 1/n ತಗೋಬೋದಾ, ಯಾವ್ದು ಇಂಟೆನ್ಸಿಟಿ ಇನ್ಫಿನಿಟಿ. Yes sir. ಸೊ 0 ಪವರ್ 0 ಬರ್ತಿದೆ ಅಲ್ವಾ. ಸೊ ದಿಸ್ ಇಸ್ ಇಂಡಿಟರ್ಮಿನೆಂಟ್ ಫಾರ್ಮ್. ಇವಾಗ ಈಗ ಲಾಗ್ ಅಪ್ಲೈ ಮಾಡ್ಕೊಂಡು ನೀವು ಆಮೇಲೆ ಸಾಲ್ವ್ ಮಾಡ್ಬೇಕಿತ್ತು, ಓಕೆನಾ. ಇನ್ಫಿನಿಟಿ ಪವರ್ 0 ಬರುತ್ತೆ ನೋಡಿ. ಇನ್ಫಿನಿಟಿ ಪವರ್ 0 ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ, ಹೇಳ್ಬೋದಾ. n power 1 by n. ಹಾ ನೆಕ್ಸ್ಟ್ 0 by 0 ಹೇಳಿ. 0 by 0 1 by n divided by 1 by n. ಸೊ ಅದಕ್ಕಿಂತ ಬೆಸ್ಟ್ ಅಂದ್ರೆ ಇಲ್ಲಿದೆ ನೋಡಿ, ಎಕ್ಸ್ಟೆಂಡ್ಸ್ ಟು 1 x ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ x ಮೈನಸ್ 1. x minus 1. ಸೊ ಇದು ಹೇಳ್ಬೋದು. ನೆಕ್ಸ್ಟ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಯಾವ್ದು ಹೇಳ್ಬೋದು, ವೆರಿ ಸಿಂಪಲ್. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಸೊ n ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 1 ಹೇಳ್ಬೋದಾ ಅಲ್ವಾ. ಇನ್ಫಿನಿಟಿ ಆಗ್ಬಿಡುತ್ತೆ ಡಿವೈಡೆಡ್ ಬೈ ಇನ್ಫಿನಿಟಿ. ಸೊ 0 ಇಂಟು ಇನ್ಫಿನಿಟಿ ಒಂದು ಹೇಳಿ ನೋಡೋಣ. 0 ಇಂಟು ಇನ್ಫಿನಿಟಿ x into sin x. x ಇಂಟು ಸೈನ್ ಎಕ್ಸ್. ಯಾವ್ದು ಮಾಡ್ತೀರಾ, X ಅಲ್ಲ x ಇಂಟು ಸೈನ್ ಎಕ್ಸ್ ತಗೊಂಡ್ರೆ ಯಾವ್ದು ಮಾಡ್ತೀರಾ ಲಿಮಿಟ್, ಎಸ್ x tends to into both are 0 ತಗೊಂಡ್ರೆ 0 ಆಗ್ಬಿಡುತ್ತೆ, ಇದು ಕನ್ವರ್ಸ್ 0. 1 by x ತಗೊಳ್ಳಿ ಸರ್ ಒಂದು. ಎಸ್ ಬೈ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ತಗೊಂಡ್ರೆ ಇದೇನ್ ಬರುತ್ತೆ, x tends to 0 1. 0 by 0 ಫಾರ್ಮ್ ಬಂತಿದ್ದು. x into sin 1 by x. x into 0 by sin 1 by x. X into sin 1 by x. ವೆರಿ ಕರೆಕ್ಟ್. ಸೈನ್ ಅಲ್ಲಲ್ಲ, ಸೈನ್ 1 by x ಸೈನ್ ಆಫ್ ಇನ್ಫಿನಿಟಿ ಬಂದ್ಬಿಡುತ್ತೆ ಅಂತ ನೀವ್ ಹೇಳ್ತೀರಾ. Domain real number ಅಲ್ವಾ ಸರ್, ಡಿಫೈನ್ ಹಾ ಮ್ಯಾಮ್. ಆಗುತ್ತೆ. ಬಟ್ ಇದು ಸೈನ್ ಆಫ್ ಎಕ್ಸ್ಟೆಂಡ್ಸ್ 0 ತಗೊಂಡ್ಬಿಟ್ಟು ಸೈನ್ ಆಫ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ ಫಾರ್ಮ್ ಅಲ್ಲಿ ಇದೆ ಅಂದ್ರೆ 0 ಇಂಟು ಇನ್ಫಿನಿಟಿ ಬರ್ತಿದೆ ಅಂತ, ಓಕೆ ತಗೋಬಹುದು, ಓಕೆನಾ. ಸೊ ನೆಕ್ಸ್ಟ್ ಇದು ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಹೇಳಿ. 1 by n minus 1 by n square. 1 by n minus 1 by n square, ಓಕೆ. n minus n square. 0 ಮಾಡ್ಬೇಕಲ್ವಾ. ಎಸ್ ಓಕೆ. ಈಗ ಸರ್ ಹೇಳಿದ್ರೆ ಅದು ಕೂಡ ತಗೋಬಹುದು. n minus n square ತಗೊಂಡ್ರೆ ಏನ್ ಮಾಡ್ಬೇಕು ನೀವು, ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಮಾಡ್ಬೇಕು ಅಷ್ಟೇ, ಓಕೆನಾ. ನೆಕ್ಸ್ಟ್ 1 ಪವರ್ ಇನ್ಫಿನಿಟಿ ಹೇಳಿ ನೋಡೋಣ. ಒಂದು 1 ಪವರ್ ಇನ್ಫಿನಿಟಿ 4 to the power of n. ಸರ್ 4 to the power of n. 1 to the power of n Sir, ಅಥವಾ 2 to the power of n. 2 to the power of n, ಓಕೆ. And n tends to infinity. ಇಂಟೆನ್ಸ್ ಇನ್ಫಿನಿಟಿ ಏನ್ ಬರೋದು ಇದು, 2 to the power of infinity. ಓಕೆ. ಆ ಫಾರ್ಮಲ್ ಎಲ್ಲ ಬರೋದು ತಗೋಬಹುದು ನೀವು, ಓಕೆ. ಸೊ ನಾನ್ ಜೀರೋ ಪವರ್ ಇನ್ಫಿನಿಟಿ ಬಂದ್ಬಿಟ್ರೆ ಇದೆಲ್ಲ ಏನಾಗ್ಬಿಡುತ್ತೆ, ಇಂಡಿಟರ್ಮಿನೆಂಟ್ ಫಾರ್ಮ್ ಆಗುತ್ತೆ ಅಂತ ತಗೋಬಹುದು, ಓಕೆ. ಬಟ್ 0 ಪವರ್ ಇನ್ಫಿನಿಟಿ ಇದೆ ನೋಡಿ, ಇಸ್ ನಾಟ್ ಇಂಡಿಟರ್ಮಿನೆಂಟ್ ಫಾರ್ಮ್ ಆಗ್ಬಿಡುತ್ತೆ. 0 ಪವರ್ ಇನ್ಫಿನಿಟಿ
ಓಕೆನಾ? ಇಂಥವು ಕರೆಕ್ಟ್ ನೋಡ್ಕೋಬೇಕು ನೋಡಿ. ಇಲ್ಲಿ 0 ಪವರ್ ಇನ್ಫಿನಿಟಿ ಆಗಲ್ಲ ಅಂತ ಗೊತ್ತಿದ್ಬಿಟ್ರೆ ಇನ್ ಮಿಕ್ಕಿದ್ ಯಾವ್ದು ಬಂದ್ರು ಆಗ್ಬಿಡುತ್ತೆ ಅಂತ ಅಲ್ಲಿ. ಕರೆಕ್ಟ್ ಅಲ್ವಾ? ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕು. ಇವಾಗ 0 ಪವರ್ ಇನ್ಫಿನಿಟಿ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಅಂದ್ರೆ ಈಗ 1/n ಹೋಲ್ ಪವರ್ n ಇಂಡಿಟರ್ಮಿನೆಂಟ್ ಫಾರ್ಮ್ ಅಲ್ಲ ಅಂತ ಹೇಳ್ತಾರೆ ಅವರು. x power 1/x as x tends to 0. Tends to infinity. 0 ಪವರ್ ಇನ್ಫಿನಿಟಿ 0 ಹಂಗಾರೆ ಇವಾಗ. ಓಕೆನಾ? Yes. 0 0 0 so infinite times that is equal to 0. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಸೀಕ್ವೆನ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ ಇವಾಗ. ಓಕೆನಾ? ಸೊ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಏನಾಗ್ಬಿಡುತ್ತೆ ಎಫ್ ಫ್ರಮ್, ಅದು ಕೂಡ ಫಂಕ್ಷನ್ ಅಲ್ವಾ? ಸೊ 8 ಏನಾಗಿರುತ್ತೆ ಹೇಳಿ? ಸೊ ಕೋಡೊಮೈನ್ ಆರ್ ಬರುತ್ತೆ. ಸೊ ಇವಾಗ ಕಾಂಪ್ಲೆಕ್ಸ್ ಸೀಕ್ವೆನ್ಸ್ ಅಲ್ಲಿ ಏನಾಗ್ಬಿಡುತ್ತೆ ಕೋಡೊಮೈನ್ ಸಿ ಬರುತ್ತೆ. ಓಕೆನಾ? ಸೊ ಅಲ್ಲೂ ಕೂಡ ಎನ್ನೇ ಇರುತ್ತೆ, ಇಲ್ಲೂ ಕೂಡ ಎನ್ನೇ ಇರುತ್ತೆ ಡೊಮೈನ್. ಓಕೆನಾ? ಸೊ ಎಕ್ಸಾಂಪಲ್ಸ್ ಇದೆ ನೋಡಿ. ಸೊ ಐ ಪವರ್ ಎನ್ ಸೀಕ್ವೆನ್ಸ್ ಐ ಪವರ್ ಎನ್ ಅಂದ್ರೆ ಇವಾಗ ಐ ಪವರ್ ಎನ್ ನಾವು ಬರೀತಾ ಹೋದ್ರೆ ಇಲ್ಲಿ ಏನ್ ಬರುತ್ತೆ ಹೇಳಿ? n ಬಿಲಾಂಗ್ಸ್ ನ್ಯಾಚುರಲ್ ನಂಬರ್ ಔಟ್ಪುಟ್ ಕೊಡ್ತಾ ಹೋಗಿ. ಸೊ ಐ ಪವರ್ 1 ಐ ಸ್ಕ್ವೇರ್ ಐ ಕ್ಯೂಬ್ ಐ ಪವರ್ 4 ಅಂಡ್ ಸೊ ಆನ್, ಈ ಸೀಕ್ವೆನ್ಸ್ ಅದು. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ 1 + 2i ಡಿವೈಡೆಡ್ ಬೈ n ಅಂತ ಒಂದು ಸೀಕ್ವೆನ್ಸ್ ಇದೆ ಇಲ್ಲಿ, ಇದು ಸೀಕ್ವೆನ್ಸ್ ಆಗುತ್ತೆ. ಸೊ 1/n ಅಂತ ಇದೆ ಇಲ್ಲಿ, ಇದು ಏನಾಗ್ಬಿಡುತ್ತೆ ಸೀಕ್ವೆನ್ಸ್ ಬರ್ಕೊಂಡಿರೋದು ಫಸ್ಟ್ 1 ಬರುತ್ತೆ, 1/2 ಬರುತ್ತೆ, 1/3 1/4 ಅಂಡ್ ಸೊ ಆನ್. ಓಕೆನಾ? ಈ ತರ ಬರ್ತಿದೆ. ಓಕೆ, ಕನ್ವರ್ಜೆನ್ಸ್ ಆಫ್ ಎ ಕಾಂಪ್ಲೆಕ್ಸ್ ಸೀಕ್ವೆನ್ಸ್ ಅಂದ್ರೆ ನೋಡಿ ಇಲ್ಲಿ ಏನಂತಂದ್ರೆ, ಸೊ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ಬಿಟ್ರೆ ಫೈನೈಟ್ಲಿ ಎಕ್ಸಿಸ್ಟ್ ಆಗ್ಬೇಕಲ್ಲ ಲಿಮಿಟ್ ಅಲ್ಲಿ. ಓಕೆನಾ? ಏನ್ ಮಾಡ್ಬೇಕು ಹೇಳಿ? ಸೊ ಆಸ್ n ಟೆನ್ಸ್ ಟು ಇನ್ಫಿನಿಟಿ, ಓಕೆನಾ? ಸೊ Zn ಕನ್ವರ್ಜಸ್ ಟು L. ಸೊ L ಏನಾಗುತ್ತೆ? ಫೈನೈಟ್ ನಂಬರ್ ಆಗಿರ್ಬೇಕು. ಸೊ ಅವಾಗ ಏನಾಗ್ಬಿಡೋದು ಕನ್ವರ್ಜೆಂಟ್ ಆಗುತ್ತೆ. ಓಕೆನಾ? ಸೊ ಫೈನೈಟ್ ನಂಬರ್ ಬರಬೇಕು. ಓಕೆ, ಇವಾಗ ನೋಡಿ ಈಗ ಕಾಂಪ್ಲೆಕ್ಸ್ ಸೀಕ್ವೆನ್ಸ್ ಇದೆ ನೋಡಿ, ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಇವಾಗ? ಈಗ Zn ಅಂತ ತಗೊಂಡ್ರೆ ನಾವು ಈಕ್ವಲ್ ಟು ರಿಯಲ್ ಪಾರ್ಟ್ ಇರುತ್ತೆ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಇರುತ್ತೆ. ಸೊ ದಿಸ್ ಇಸ್ ರಿಯಲ್ ಸೀಕ್ವೆನ್ಸ್, yn ಇಸ್ ಆಲ್ಸೋ ರಿಯಲ್ ಸೀಕ್ವೆನ್ಸ್ ಅಲ್ಲಿ. ಓಕೆನಾ? ಇದು ಕನ್ವರ್ಜೆಂಟ್ ಟು ಎ ಕಾಂಪ್ಲೆಕ್ಸ್ ನಂಬರ್ ಸಮ್ a + ib ಆಗ್ಬೇಕಂದ್ರೆ ನೋಡಿ ಇಫ್ ಅಂಡ್ ಓನ್ಲಿ ಇಫ್ ಏನಾಗಬೇಕಂದ್ರೆ xn ಇದೆ ನೋಡಿ. ಅಂದ್ರೆ ಇವಾಗ ಏನಾಗ್ತಿದೆ ಅದು Zn ಕನ್ವರ್ಜಸ್ ಟು a + ib ಬರ್ತಿದೆ ಅಲ್ವಾ? ಈ xn ಇದೆ ನೋಡಿ ಕನ್ವರ್ಜಸ್ ಟು ರಿಯಲ್ ಪಾರ್ಟ್ a ಆಗ್ಬೇಕು. ಸೊ ಅಂಡ್ ಇಮ್ಯಾಜಿನರಿ ಪಾರ್ಟ್ ಇದೆ ನೋಡಿ yn ಕನ್ವರ್ಜಸ್ ಟು ಇಲ್ಲಿ b ಇದೆ ನೋಡಿ, ಸೊ b ಆಗ್ಬೇಕು. ಓಕೆನಾ? ಇಲ್ಲಿ ನೋಡಿ ಸೋಲ್ವ್ ಮಾಡ್ಕೊಡಿ ಅಷ್ಟೇ. ಓಕೆ, ಇಲ್ಲಿ ಆಲ್ಜಿಬ್ರಾ ಬರುತ್ತೆ ನೋಡಿ ಇವಾಗ. ಅದು Zn ಟೆನ್ಸ್ ಟು a, Wn ಟೆನ್ಸ್ ಟು b ಆಗುತ್ತೆ. ಸೊ ದೆನ್ ಸೊ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಏನಾಗ್ಬಿಡುತ್ತೆ ಹೇಳಿ? ಸೊ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಲ್ಲಿ ಬಂದ್ಬಿಡುತ್ತೆ ಇದು. ಸೊ Zn ಏನಾಗ್ತಿದೆ? ಕನ್ವರ್ಸ್ ಟು a ಆಗ್ತಿದೆ. ಸೊ Wn ಕನ್ವರ್ಸ್ ಟು b ಆಗ್ತಿದೆ. ಸೊ a ± b ಆಗುತ್ತೆ ಅಷ್ಟೇ. ಸೊ ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಹೇಳಿ? Zn ಕನ್ವರ್ಸ್ ಟು a, ಸೊ Wn ಕನ್ವರ್ಸ್ ಟು b ಆಗ್ಬಿಡುತ್ತೆ. ಪ್ರಾಡಕ್ಟ್ ಏನಾಗ್ಬಿಡುತ್ತೆ? Zn Wn ಕನ್ವರ್ಸ್ ಟು ab ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ ರೇಷಿಯೋ ಇದೆ ನೋಡಿ ಇಲ್ಲಿ. ಸೊ ಕೋಶೆಂಟ್, ಸೊ Zn/W1 ಏನಾಗ್ಬಿಡುತ್ತೆ? ಕನ್ವರ್ಸ್ ಟು a/b ಆಗುತ್ತೆ. ಸೊ ಪ್ರೊವೈಡೆಡ್ ಡಿನಾಮಿನೇಟರ್ b ನಾಟ್ ಈಕ್ವಲ್ ಟು 0 ತಗೋಬೇಕಲ್ಲಿ. ಓಕೆನಾ? ನೆಕ್ಸ್ಟ್ mod Zn ಕನ್ವರ್ಸ್ ಟು mod a ಆಗುತ್ತೆ, ಬಟ್ ನಾಟ್ ಕಾನ್ವರ್ಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಎಕ್ಸಾಂಪಲ್ ಏನಿದೆ ನೋಡಿ ಇಲ್ಲಿ? -1 ಹೋಲ್ ಪವರ್ n ಅಂತ ಇದೆ. ಓಕೆನಾ? ಓಕೆ, ಇಲ್ಲಿದೆ ನೋಡಿ ಈ ರಿಸಲ್ಟ್ ವೆರಿ ಇಂಪಾರ್ಟೆಂಟ್ ಇದು, ಇದನ್ನ ಕರೆಕ್ಟ್ ನೋಡ್ಕೊಳ್ಳಿ. ಸೊ ಲೆಟ್ ಸೀಕ್ವೆನ್ಸ್ Zn ಬಿ ಬೌಂಡೆಡ್. ಓಕೆನಾ? ಸೊ ಬೌಂಡೆಡ್ ಆಗಿರ್ಬೇಕು. ಅಂಡ್ ಸೀಕ್ವೆನ್ಸ್ Wn ಕನ್ವರ್ಜಸ್ ಟು 0. ನೋಡಿ ಇಲ್ಲಿ ಏನಾಗಿದೆ ಅಲ್ಲಿ? ಸೀಕ್ವೆನ್ಸ್ Zn ಈಸ್ ಬೌಂಡೆಡ್ ಅಂಡ್ W1 ಇದೆ ನೋಡಿ ಕನ್ವರ್ಜಸ್ ಟು 0. ಸೊ ದೆನ್ ಸೊ Zn W1 ಏನಾಗ್ಬಿಡುತ್ತೆ ಹೇಳಿ? ಕನ್ವರ್ಜಸ್ ಟು 0 ಆಗುತ್ತೆ ಅಲ್ಲಿ. ಓಕೆನಾ? ಇಲ್ಲ ಅಂತಂದ್ರೆ ಇಲ್ಲಿ ಇದೆ ನೋಡಿ ಪ್ರಾಡಕ್ಟ್ ಇದೆ ನೋಡಿ. ಸೊ Zn W1 ಕನ್ವರ್ಜಸ್ ಟು ab ಆಗುತ್ತಲ್ವಾ? ಸೊ ಒಂದ್ ಸೀಕ್ವೆನ್ಸ್ ಏನಾಗ್ತಿದೆ ಇಲ್ಲಿ 0 ಹೋಗ್ತಿದೆ. ಇವಾಗ ಏನಾಗ್ಬಿಡುತ್ತೆ ಹಂಗಾರೆ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ Zn Wn ಈಕ್ವಲ್ ಟು, ಸೊ ಪ್ರಾಡಕ್ಟ್ ಸ್ಪ್ಲಿಟ್ ಆಗ್ಬಿಡುತ್ತೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ Zn ಇಂಟು ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಇದೇನಾಗ್ಬಿಡುತ್ತೆ ಹೇಳಿ? ಇದು Wn ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು 0 ಬರ್ತಿದೆ. ಸೊ ಇದು 0 ಆಗ್ಬಿಡುತ್ತೆ ಅಷ್ಟೇ. ಸೊ ಕನ್ವರ್ಸ್ ಟು 0.
ಓಕೆ, ಇವಾಗ ಚೆಕ್ ಮಾಡ್ತಾ ಹೋಗಿ ಯಾವ್ದು ಕನ್ವರ್ಜೆಂಟ್ ಆಗುತ್ತೆ ಯಾವ್ದು ಡೈವರ್ಜೆಂಟ್ ಆಗುತ್ತೆ ಚೆಕ್ ಮಾಡ್ತಾ ಹೋಗಿ. ಫಸ್ಟ್ ಒನ್ ಏನಾಗುತ್ತೆ ನೋಡಿ. ಸೊ ಚೆಕ್ ದ ಕನ್ವರ್ಜೆನ್ಸ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್. ಸೊ ಸೀಕ್ವೆನ್ಸ್ ಐ ಏನಿದೆ ನೋಡಿ, ಏನಾಗುತ್ತೆ ಹೇಳಿ ಅದು. I minus I. ಫಸ್ಟ್ ಕೊಡ್ತಾ ಹೋಗಿ ಏನ್ ಬರುತ್ತೆ ನೋಡಿ. ಸೊ ಐ ಬರುತ್ತೆ, ಐ ಸ್ಕ್ವೇರ್ ಆಗುತ್ತಲ್ವಾ, ನೆಕ್ಸ್ಟ್ ಐ ಕ್ಯೂಬ್ ಆಗುತ್ತೆ, ನೆಕ್ಸ್ಟ್ ಐ ಪವರ್ 4 ಆಗುತ್ತೆ. I5. ಅಂಡ್ ಸೊ ಈ ತರ ಹೋಗ್ತಿದೆ ಅಲ್ವಾ ಇದು. 4 limit point ಬಂದ್ಬಿಡ್ತು. ಎಸ್, ಈಗ ಅನ್ಬೌಂಡೆಡ್ ಅಬೋ ಅಲ್ವಾ ಇದು. Yes sir. ಸೊ ಅನ್ಬೌಂಡೆಡ್ ಅಬೋ ಆಗ್ತಿದೆ. ಸೊ ಅದಾಗಿ ಇದಾಗಲ್ಲ ಅಷ್ಟೇ. ಸೊ ಆಸ್ n tends to ಇನ್ಫಿನಿಟಿ ಹೋಗ್ತಿದೆ ಏನಾಗ್ಬಿಡುತ್ತೆ ಅಲ್ಲಿ. ಸೊ ಲಿಮಿಟ್ ಬರ್ತಿಲ್ಲ ಅಲ್ಲಿ, ಓಕೆನಾ. ಸೊ ಹಾಗಾಗಿ ನಾಟ್ ಕನ್ವರ್ಜೆಂಟ್ ಅಷ್ಟೇ. ಸೊ ಆಪ್ಷನ್ ಅಂದ್ರೆ ಡೈವರ್ಜೆಂಟ್ ಆಗ್ತಿದೆ, ಅಥವಾ ಡೈರೆಕ್ಟ್ ಆಗಿ ಐ ಪವರ್ ಎನ್. ಸೊ ಲಿಮಿಟ್ n tends to ಇನ್ಫಿನಿಟಿ ಐ ಪವರ್ ಎನ್ ಏನಾಗ್ಬಿಡುತ್ತೆ ಹೇಳಿ. For infinity. ಸೊ ಐ ಪವರ್ ಇನ್ಫಿನಿಟಿ ಏನಾಗ್ಬಿಡುತ್ತೆ. ಇಲ್ಲ Infinity. ಬರಲ್ಲ ಅದು, ಬೇಡ ಹತ್ರ ಹೇಳಕ್ ಬರಲ್ಲ. ಓಕೆ, ಇಲ್ಲಿ ಅನ್ಬೌಂಡೆಡ್ ಆಗ್ತಿದೆ ಅಲ್ಲಿ, ಓಕೆನಾ. ಅಲ್ಲ ಸರ್, ಲಿಮಿಟ್ ಪಾಯಿಂಟ್ ಬಗ್ಗೆ ಹೇಳ್ಬೋದಲ್ಲ ಸರ್. ಐ ಸ್ಕ್ವೇರ್ ಅಂದ್ರೆ -1 ಆಗುತ್ತೆ, I4 ಅಂದ್ರೆ 1 ಆಗುತ್ತೆ, I⁵ ಅಂದ್ರೆ I ಆಗುತ್ತೆ. ಹಂಗೆ ಅಲ್ಲಿ ವ್ಯಾಲ್ಯೂಸ್ ಗಳು ಬರ್ತಕ್ಕಂಥದ್ದು 1 -1 I. -1 ಐ ಮೈನಸ್ ಐ ಬರ್ತದಾ. ಎಸ್ ಸರ್. ಅಂದ್ರೆ ರೇಂಜ್ ಸೆಟ್ 1 -1 I -I ಇದು ರಿಪೀಟ್ ಆಗ್ತಾ ಇರುತ್ತೆ ಸರ್. ಎಸ್. Range set is 1 -1 I -I, but there is no limit. The 4 limit Yes. points, ಅಲ್ವಾ. but limit point. ಡೈವರ್ಜೆಂಟ್ ಆಗ್ತಿದೆಯಲ್ಲ, ಡೈವರ್ಜೆಂಟ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ, ನಾಟ್ ಕನ್ವರ್ಜೆಂಟ್. ಡೈವರ್ಜೆಂಟ್ ಆಸಿಲೇಟ್ಸ್ ಕನ್ವರ್ಜೆಂಟ್ ಸೀಕ್ವೆನ್ಸಿಗೆ ಲಿಮಿಟ್ ಯೂನಿಕ್ ಎಸ್ ಇರ್ಬೇಕಲ್ಲ ಸರ್, ಆ ತರ ಹೇಳ್ಬೋದಾ? ಇಲ್ಲಿ ನೋಡಿ, ಈಗ ಡೈವರ್ಜೆಂಟ್ ಆಗಲ್ಲ ಇದು, ಹಂಗಾರೆ ಆಸಿಲೇಟ್ಸ್ ಆಗುತ್ತೆ ಇದು ಅಲ್ವಾ. ಆಸಿಲೇಟ್ಸ್ ಫೈನೈಟ್ಲಿ. ಸರ್ ಹೇಳಿ ಸರ್. ಡೈವರ್ಜೆಂಟ್ ಆಗುತ್ತೆ ಸರ್, ಡೈವರ್ಜೆಂಟ್ ಆಗುತ್ತೆ. ಡೈವರ್ಜೆಂಟ್ ಇಲ್ಲ, ಲಿಮಿಟ್ ಏನ್ ಬರ್ತಿದೆ ಇಲ್ಲಿ 4 ಕೇಸ್ ಬರ್ತಿದೆ ಇಲ್ಲಿ ಅಲ್ವಾ. ಒಂದ್ ಕೇಸ್ಗೆ ಏನ್ ಬರ್ತಿದೆ, I1 ಬರ್ತಿದೆ, ಇನ್ನೊಂದ್ ಕೇಸ್ಗೆ I ಬರ್ತಿದೆ, -1 ಬರ್ತಿದೆ, -I ಬರ್ತಿದೆ ಅಲ್ವಾ. ಸರ್ ಅದೇ ಲಿಮಿಟ್ ಅಂತ ಹೆಂಗ್ ಹೇಳ್ತೀರಾ? ಟೋಟಲಿ ನಾಟ್ ಕನ್ವರ್ಜೆಂಟ್. ಮ್ಯಾಮ್ ಹೇಳಿ. 1 -1 I -I ಅದೇ ಲಿಮಿಟ್ ಗಳಂತ ಹೇಗೆ ಹೇಳಕ್ಕಾಗುತ್ತೆ ಸರ್? ಈಗ ಆಲ್ರೆಡಿ ಇಲ್ಲಿದೆ ನೋಡಿ, ಫಸ್ಟ್ ಇಲ್ಲಿದೆ ನೋಡಿ. ಫಸ್ಟ್ ಐ ತಗೊಳ್ತೀವಲ್ಲ, ಫಸ್ಟ್ ಐ ಬರುತ್ತೆ. ಐ ಸ್ಕ್ವೇರ್ ಏನ್ ಬರುತ್ತೆ ಹೇಳಿ. -1 ಬರುತ್ತೆ, -I +1 ಐ ಬರುತ್ತೆ, ನೆಕ್ಸ್ಟ್ 1 ಬರ್ತಿದೆ ಅಲ್ವಾ. ಈಗ ಒಂದ್ ಕೆಲಸ ಮಾಡಿ, ಐ ಪವರ್ 4 ಏನಾಗುತ್ತೆ ಹೇಳಿ. ಐ ಪವರ್ 4 1. 0 ಐ ಪವರ್ 4 ಪ್ಲಸ್ 1 ಏನಾಗುತ್ತೆ ಹೇಳಿ, ಐ ಆಗುತ್ತೆ. ಐ ಪವರ್ 4 ಪ್ಲಸ್ 2 ಏನಾಗುತ್ತೆ ಹೇಳಿ, -1 ಆಗಿದೆ. ಸೊ ಐ ಪವರ್ 4 ಪ್ಲಸ್ 3 ಏನಾಗುತ್ತೆ ಹೇಳಿ, -I. -I ಬರ್ತಿದೆ. ಅಂದ್ರೆ 4 ಸೀಕ್ವೆನ್ಸ್ ಇದೆ ಸಬ್ಸಿಕ್ವೆನ್ಸ್, ಓಕೆನಾ. ಸೊ 4 ಸೀಕ್ವೆನ್ಸ್ ಅಲ್ಲಿ ಏನ್ ಬರ್ತಿದೆ ನೋಡಿ, ಲಿಮಿಟ್ 1 ಬರ್ತಿದೆ, ನೆಕ್ಸ್ಟ್ ಐ ಬರ್ತಿದೆ, -1 ಬರ್ತಿದೆ, ಸೊ -I ಬರ್ತಿದೆ, ಓಕೆನಾ. ಸರ್ ನೀವು ಹೇಳಿದ ಪ್ರಕಾರ ಸಬ್ಸೀಕ್ವೆನ್ಸ್ ಈಗ ಹೇಳಿದ್ರಲ್ಲ, ಸೊ 4 ಡಿಫ್ರೆಂಟ್ ಲಿಮಿಟ್ಸ್ ಬಂತು. ಸೊ ಮೇನ್ ಸೀಕ್ವೆನ್ಸ್ ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್ ಅಂತ ಇದ್ರೆ ಅಂತ ಒಂದು ಥಿಯರಮ್ ಇದೆ ನೋಡಿ. ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ ಆಲ್ ಇಟ್ ಸಬ್ಸೀಕ್ವೆನ್ಸ್ ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್. ಇಲ್ಲ, ಇಫ್ ಅಂಡ್ ಓನ್ಲಿ ಇಫ್ ಅಂತ ಏನಿಲ್ಲ, ದೆನ್ ಅಂತ ಇದೆಯಾ? ಇಲ್ಲ, ಕಾಂಪ್ಲಿಮೆಂಟರಿ ಸಬ್ಸೀಕ್ವೆನ್ಸ್ ಅಂತ ಬರುತ್ತೆ ಅಲ್ಲಿ, ಓಕೆನಾ. ಸೊ ಆಡ್ ಸೀಕ್ವೆನ್ಸ್ ಮತ್ತೆ ಈವನ್ ಸೀಕ್ವೆನ್ಸ್ ಸಬ್ಸೀಕ್ವೆನ್ಸ್ ಎರಡು ಕನ್ವರ್ಜಸ್ ಟು ಸೇಮ್ ಲಿಮಿಟ್ ಆಗಿದ್ರೆ ಅವಾಗ ಕನ್ವರ್ಜೆಂಟ್ ಅಂತಿದೆ. ಐ ಪವರ್ ಒಟ್ಟಲ್ಲಿ ಈಗ ನಾಟ್ ಕನ್ವರ್ಜೆಂಟ್, ಓಕೆನಾ.
It has 4 limit points, but not a limit. Limit is just a single point. Limit Yes, ma'am, points. yes, ma'am. Subsequence ಮಾತ್ರ ಕಾಂಪ್ಲೆಕ್ಸ್ ನಲ್ಲಿ ಏನಾದ್ರು ಕಂಡೀಷನ್ಸ್ ಇದಾವೆ ಸರ್? ಯೂನಿಟ್ ಇಲ್ಲ ಲಿಮಿಟ್ ಸರ್, ಇಲ್ಲ ಪಾಯಿಂಟ್ ಇಲ್ಲ 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 ಸೇಮ್ ಸರ್, ಸೇಮ್ ಇಲ್ಲಿ ಹೆಂಗಿದೆ ಹಂಗೆ ಇಲ್ಲಿ ಅದು ಯೂನಿಟ್ ಲಿಮಿಟ್ ಪಾಯಿಂಟ್ ಇಲ್ಲ ಅಂತ ಹೇಳ್ಬೋದು ಸರ್, ಅಷ್ಟೇ ಮತ್ತೇನಿಲ್ಲ. ಸರ್. ಆಸಿಲೇಟ್ ಆಗ್ಬೇಕಂದ್ರೆ ಸರ್ ಸೇಮ್ ನಂಬರ್ ಚಿಹ್ನೆ ಮಾತ್ರ ಚೇಂಜ್ ಆಗಬೇಕಿತ್ತು, ಬಟ್ ಅಲ್ಲಿ ಡಿಫ್ರೆಂಟ್ ಬರ್ತಿದಾವಲ್ಲ, ಆಸಿಲೇಟ್ ಅಂತ ಹೇಳಲಿಕ್ಕೆ ಆಗಲ್ಲ ಸರ್ ಈಗ. ಸೊ ಆಸಿಲೇಟ್ಸ್ ಆಗ್ತಿಲ್ಲ ಅದು. ಬಟ್ ಸೆಟ್ ಬರ್ಕೊಳ್ತಾ ಹೋದ್ರೆ ಹಿಂಗ್ ಬರ್ತಿದೆಯಲ್ಲ. ಸರ್ ಇದು ರೇಂಜ್ ಸೆಟ್ ಸರ್, ಜಸ್ಟ್ ಈ ತರ. ಮತ್ತೆ ಇದು ಕಂಟಿನ್ಯೂಸ್ ಅವೇ ರಿಪೀಟ್ ಆಗುತ್ತಲ್ಲ ಸರ್. ಕನ್ವರ್ಜೆಂಟ್ ಅಂದ್ರೆ ಬಾಂಡೆಡ್ ಪ್ಲಸ್ ಯುನಿಕ್ ಪಾಯಿಂಟ್. ಬಟ್ ಹಿಯರ್ ನಾಟ್ ಎ ಯುನಿಕ್ ಲಿಮಿಟ್, 4 ಲಿಮಿಟ್ ಪಾಯಿಂಟ್ಸ್. ಓಕೆ, ಅದು ಗೊತ್ತಾಗ್ತಿದೆ ನನಗೆ, ಕನ್ವರ್ಜೆಂಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಈಗ ಡೈವರ್ಜೆನ್ಸ್ ಮಾಡೋದು. ಓಕೆ, ಇದು ಸೆಕೆಂಡ್ ಒನ್ ನೋಡಿ ಇಲ್ಲಿ. ಸೊ ಎಕ್ಸಾಂಪಲ್ ನೋಡಿ, ಸೀಕ್ವೆನ್ಸ್ zn ನಾಟ್ ಪವರ್ n ಟೆಂಡ್ಸ್ ಟು 0, ಓಕೆನಾ? ಸೊ ವೆನ್ ಮಾಡ್ z ನಾಟ್ ಲೆಸ್ ದ್ಯಾನ್ 1, ಇದು ಆಲ್ರೆಡಿ ರಿಯಲ್ ಅಲ್ಲಿ ಓದಿರಲ್ಲ ಇದ್ರ ರಿಸಲ್ಟ್ ನೀವು. ಸೊ ಮಾಡ್ r ಲೆಸ್ ದ್ಯಾನ್ 1, ಅವಾಗ ಏನಾಗ್ಬಿಡುತ್ತೆ ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ. ಸೊ r ಪವರ್ ಏನಾಗಿರುತ್ತೆ 0 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಇದು ಓದಿದ್ರಲ್ವಾ ಇದು? ಎಸ್ ಸರ್. ಇದೇನಾಗುತ್ತೆ ನೋಡಿ, ಸೀಕ್ವೆನ್ಸ್ 1 ಪ್ಲಸ್ n ಪ್ಲಸ್ 2. ಸರ್ ಇದೇನು ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಸರ್ ಅದು? ಥರ್ಡ್ ಸೆಕೆಂಡ್ ಒನ್ ಅಡ್ವಾನ್ಸ್ ಯಾಕೆ ಹೋಗ್ತೀರಾ ಅಂತ ನೀವು? ಅಲ್ಲ ಅದೇನ್ ಸರ್, ಅದು ಗೊತ್ತಾಗ್ಲಿಲ್ವಾ? ಅದು ರಿಯಲ್ ಅಲ್ಲಿ ಇನ್ನೂ ಓದಿಲ್ಲ ಸರ್. ಇದು ಸರ್ r ಪವರ್ n ಬರುತ್ತಲ್ವಾ, ಸೀಕ್ವೆನ್ಸ್ r ಪವರ್ n ಇದೆ ನೋಡಿ, ಈಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಲ್ಲಿ r ಇದೆ ನೋಡಿ, ದಿಸ್ r ಲೆಸ್ ದ್ಯಾನ್ 1. ಓಕೆನಾ? ಸೊ r ಇಸ್ ಗ್ರೇಟರ್ ಅಂತ ತಗೊಳ್ಳಿ, ಅಥವಾ ನಡೆಯುತ್ತೆ ತಗೊಳ್ಳಿ. ಸೊ r ಲೆಸ್ ದ್ಯಾನ್ 1 ಆಗಿರ್ಬೇಕು ನೋಡಿ. ಸೊ r ಪವರ್ n ಈಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ r ಇಸ್ ಲೆಸ್ ದ್ಯಾನ್ 1 ಸರ್. ಅಂದ್ರೆ ಇವಾಗ r ಈಕ್ವಲ್ ಟು 1/2 ತಗೊಳ್ಳಿ ಸರ್. 1/2 ಹೋಲ್ ಪವರ್ n ಈ ಸೀಕ್ವೆನ್ಸ್ ಇದೆ ನೋಡಿ, ಏನಾಗುತ್ತೆ ಅದು 1/2 ಪವರ್ n ಆಗುತ್ತೆ. ಇದು ಕನ್ವರ್ಜೆಂಟ್ ಅಲ್ವಾ ಇದು? ಯಾಕೆ ಹೇಳಿ, ಲಿಮಿಟ್ ಇನ್ಫಿನಿಟಿ 1/2 ಪವರ್ n = 0. ಇವಾಗ ನೀವು ಇಲ್ಲಿ ಏನಾದ್ರು ನೋಡಿ, ಇಫ್ ಅಂಡ್ ಓನ್ಲಿ ಫಾರ್ ಲೆಸ್ ದ್ಯಾನ್ 1 ಆಗಿರ್ಬೇಕು. ಈಗ r ಈಕ್ವಲ್ ಟು 1/2 to the power of n ಆಗುತ್ತೆ ಸರ್ ಅದು? ಏನ್ ಸರ್? 1/2 to the power of n ಆಗುತ್ತಲ್ಲ ಸರ್ ಅದು? 1/2 to the power of n. ಎಸ್, 1/2 to the power of n ತಗೊಳ್ಳಿ. ಏನಾಗುತ್ತೆ ನೋಡಿ, ಟೆಂಡ್ಸ್ ಟು 0. 1 infinity tends to 0. ಅಲ್ವಾ? ಎಸ್ ಸರ್, ಎಸ್ ಸರ್. ಸೊ ಆ ತರ ಮಾಡಿ ಅಷ್ಟೇ, ಅದೇ ರಿಸಲ್ಟ್ ಇವಾಗ ಅದು. ಓಕೆನಾ? ಇಲ್ಲ ಒಂದು ಕೆಲಸ ಮಾಡಿ, ಅದು ಏನಿದೆ ಹೇಳಿ ಸ್ವಲ್ಪ. r ಪವರ್ n ಅಲ್ವಾ ಇದು? ದಿಸ್ ಇಸ್ r ಪವರ್ n. ಒಂದು ರಿಸಲ್ಟ್ ಇದೆ ನೋಡಿ, ಏನ್ ಹೇಳಿ, ಇಫ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an plus 1 divided by an equal to l, ಓಕೆನಾ? If L is less than 1, so then limit n tends to infinity an equal to 0 ಬರುತ್ತೆ. If L is greater than 1, so then limit n tends to infinity ಏನಾಗುತ್ತೆ ಹೇಳಿ, an equal to infinity ಬರುತ್ತೆ. ಓಕೆನಾ? ಸೊ ಈ ರಿಸಲ್ಟ್ ಅನ್ನ ಯೂಸ್ ಮಾಡಿ ಇಲ್ಲಿ ಏನಾಗ್ಬಿಡುತ್ತೆ, ಲಿಮಿಟ್ n tends to infinity, ಸೊ r ಪವರ್ n plus 1 divided by r ಪವರ್ n ಆಗುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಹೇಳಿ, r ಬರುತ್ತೆ. ಸೊ ಇಫ್ r is, so L is less than 1, so r ಬಂದಿದೆಯಲ್ವಾ, ಲೆಸ್ ದ್ಯಾನ್ 1 ಆಗ್ಬಿಟ್ರೆ ಲಿಮಿಟ್ ಏನಾಗ್ಬಿಡುತ್ತೆ ಹೇಳಿ, n tends to infinity, ಸೊ r ಪವರ್ n equal to 0 ಆಗುತ್ತೆ. ದಟ್ ಇಸ್ ಕನ್ವರ್ಜೆಂಟ್. ಸೊ r ಏನಾದ್ರು ನಮಗೆ ಏನ್ ಬಂದಿದೆ, ಸೊ ಗ್ರೇಟರ್ ದ್ಯಾನ್ 1 ಈ ತರ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಇನ್ಫಿನಿಟಿ ಬಂದು, ದಟ್ ಇಸ್ ಡೈವರ್ಜೆಂಟ್ ಆಗ್ಬಿಡುತ್ತೆ ಅಂತ. ಕ್ಲಿಯರಾ? ಆ ತರ ಮಾಡ್ಬೋದು. ಓಕೆ, ಇದೇನಾಗುತ್ತೆ ನೋಡಿ, ಏನಾಗುತ್ತೆ ನೋಡಿ. ಸೊ ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡಿ, ಅದು ಇದು ಲಿಮಿಟ್ ಅಪ್ಲೈ ಮಾಡಿ. 1 plus 2i. 1 plus 1 by n plus 1 ಆಗುತ್ತೆ, ಪ್ಲಸ್ 2i
1 ಮೈನಸ್ 1 ಬೈ ಎನ್ ಆಗುತ್ತೆ. ಇಲ್ಲಿ ಕೊಟ್ಬಿಟ್ಟು ಏನಾಗುತ್ತೆ, ಇಲ್ಲಿ 1 ಆಗುತ್ತೆ ಪ್ಲಸ್ 2a, ಕರೆಕ್ಟ್ ಅಲ್ವಾ? ಎಸ್ ಸರ್. ಕನ್ವರ್ಜೆಂಟ್ ಅಷ್ಟೇ, ಏನ್ ಸಮಸ್ಯೆ ಇಲ್ಲ, ಕನ್ವರ್ಜೆಂಟ್ ಆಗ್ತಿದೆ. ಇದನ್ನು ಅದೇ ತರ ಮಾಡಿ. ಬಟ್ ಸೈನ್ n ಪೈ ಬೈ 2 ಇದೆ ನೋಡಿ, ಅದೇನಾಗ್ಬಿಡುತ್ತೆ ಹೇಳಿ ತಗೊಳ್ತಾ ಹೋದ್ರೆ. ಎನ್ನಿಗೆ ಫಸ್ಟ್ 1 ತಗೊಂಡ್ರೆ 1 ಬರುತ್ತೆ, ಎನ್ನಿಗೆ 2 ತಗೊಂಡ್ರೆ 0ನಾ? ಎಸ್ ಸರ್. ಎನ್ನಿಗೆ 3 ತಗೊಂಡ್ರೆ -1, -1. ಎನ್ನಿಗೆ 4 ತಗೊಂಡ್ರೆ ಅಗೇನ್ 0, ಎನ್ನಿಗೆ 5 ತಗೊಂಡ್ರೆ -1 ಅನ್ಸುತ್ತೆ ಅಲ್ವಾ? ಎನ್ನಿಗೆ 5 ತಗೊಂಡ್ರೆ ಓಕೆ, ಎನ್ನಿಗೆ 6 ತಗೊಂಡ್ರೆ ಅಗೇನ್ 0 ಅಲ್ವಾ? 3π ಬೈ 2 ಸೈನ್ ಯಾವಾಗ -1 ಆಗುತ್ತೆ ಹೇಳಿ? Odd terms. ಅಲ್ವಾ? 2n + 1 × π ಬೈ 2 ಕರೆಕ್ಟ್ ಅಲ್ವಾ? 0, ಸೊ π ಬೈ 2, ನೆಕ್ಸ್ಟ್ 1 ತಗೊಂಡ್ರೆ 3π ಬೈ 2, ಸೊ 3π ಬೈ 2 ತಗೊಂಡ್ರೆ 1 ಬರುತ್ತೆ, ಅಂದ್ರೆ ಇಲ್ಲಿ 1 ಬರುತ್ತೆ ಇವಾಗ. ನೆಕ್ಸ್ಟ್ 0 ಬರುತ್ತೆ, ನೆಕ್ಸ್ಟ್ 450 ಅಲ್ಲಿ ಕೂಡ 1 ಆಗುತ್ತೆ. ಈಗ ಫಸ್ಟ್ ನೋಡಿ 1 ತಗೊಂಡ್ರೆ ಏನ್ ಬರುತ್ತೆ, 0ನಾ? ಇಲ್ಲ 1 ಸರ್, 1 ಸಾರಿ 1 ಅಲ್ವಾ? ಓಕೆ, ನೆಕ್ಸ್ಟ್ 2 ತಗೊಂಡ್ರೆ 0ನಾ? 0 ಸರ್. ಓಕೆ, 3 ತಗೊಂಡ್ರೆ ತಗೊಳ್ಳಿ ಸರ್, ಸ್ವಲ್ಪ -1 ಸರ್. π ಪ್ಲಸ್ π ಬೈ 2 ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಸೈನ್ π ಅಂತಂದ್ರೆ ಸೈನ್ π ಬೈ 2 ಆಗುತ್ತೆ. ಸೊ ಎಲ್ಲ ಹಾಸ್ಪಿಟಲ್ ಸಾರಿ AST ಸಿವಿಲ್ ಪ್ರಕಾರ ಏನಾಗ್ಬಿಡುತ್ತೆ, ASTC, ಓಕೆ, ಮೈನಸ್ ಸೈನ್ π ಬೈ 2, ದಟ್ ಇಸ್ -1. ಓಕೆ, -1 ಬರ್ತಿದೆ. ನೆಕ್ಸ್ಟ್ 4 0 ಆಗುತ್ತಲ್ವಾ? 5 ಏನಾಗುತ್ತೆ, 5ಗೆ 1 ಸರ್. ಸೈನ್ ಎಸ್ ಸರ್, ಅಂದ್ರೆ 450 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಸರ್. ಎಸ್ ಸರ್, ಆಸಿಲೇಟ್ ಆಗ್ತಾ ಹೋಗ್ತಿದೆ. ಇಲ್ಲಿ 0 ಮತ್ತೆ 1 ಬಂತಲ್ಲ, ಮತ್ತೆ 0 ಬರುತ್ತೆ, -1 ಬರುತ್ತೆ, 1 ಬರುತ್ತೆ, 0 ಬರುತ್ತೆ, -1. ಸೊ ಆಸಿಲೇಟ್ ಆಗ್ತಿದೆ ಅಲ್ವಾ ಇಲ್ಲಿ ಸೀಕ್ವೆನ್ಸ್ ಅಲ್ವಾ? ನೋಡಿ 1 0 -1 0 -1 ಮತ್ತೆ 0 ಬಂತ ಇಲ್ಲಿ. ಓಕೆ, ಈ ತರ ರಿಪೀಟ್ ಆಗ್ತಿದೆ ಅಲ್ವಾ? 1 0 -1 1 0 -1 1 0 -1 ಈ ತರ ಬರ್ತಿದೆ. ಈ ಲಿಮಿಟ್ಸ್ ಏನ್ ಬರ್ತಿದೆ ನೋಡಿ, ಇಲ್ಲಿ ರೇಂಜ್ 1 0 -1 ಬರ್ತಿದೆ. ಓಕೆನಾ? ಸೊ ಆಸಿಲೇಟ್ಸ್ ಆಗ್ತಿದೆ ಅಷ್ಟೇ. ಸೊ ಆಸಿಲೇಟ್ಸ್ ಫೈನೈಟ್ಲಿ, ಕರೆಕ್ಟ್ ಅಲ್ವಾ? Yes, sir. ಸರ್ ಹೇಳಿ ಸರ್. ಡೈವರ್ಜೆಂಟ್ ಅಂತ ಕರಿಬೋದಲ್ಲ ಸರ್ ಇದಕ್ಕೆ? ಡೈವರ್ಜೆಂಟ್ ಅಂತ ಕರಿಬೇಕಂದ್ರೆ ಇದಿರ್ಬೇಕು, ಪಾಸಿಟಿವ್ ಟರ್ಮ್ ಸೀರೀಸ್. ಇಲ್ಲ ಅಂದ್ರೆ ಈಗ ಸೀರೀಸ್ ಅಲ್ಲಿ ಬರೋದು, ಸೀರೀಸ್ ಅಲ್ಲಿ ನೋಡಿ ಪಾಸಿಟಿವ್ ಟರ್ಮ್ ಸೀರೀಸ್ ಕೊಟ್ರೆ ಬರೋದೇ 2 ಕೇಸಲ್ಲಿ, ಕನ್ವರ್ಜೆಂಟ್ ಮತ್ತು ಡೈವರ್ಜೆಂಟ್ ಅಂತ. ಬಟ್ ಇಲ್ಲಿ ಹಂಗೆ ಹೇಳಕ್ ಬರಲ್ಲ, ಸೀಕ್ವೆನ್ಸ್ ಅಲ್ಲಿ 3 ಹೇಳ್ಬೇಕಾಗತ್ತೆ ನೀವು ಇವಾಗ. ಒಂದು ಫಸ್ಟ್ ಕನ್ವರ್ಜೆಂಟು, ನೆಕ್ಸ್ಟ್ ಡೈವರ್ಜೆಂಟು, ನೆಕ್ಸ್ಟ್ ಆಸಿಲೇಟ್ಸ್ ಅಂತ. ಓಕೆನಾ? ಈಗ ಆಸಿಲೇಟ್ಸ್ ಫೈನೈಟ್ಲಿ ಅಂದ್ರೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದ್ರೆ -1 ಹೋಲ್ ಪವರ್ n ಅಂತ ತಗೊಳ್ಳಿ. ಏನಾಗುತ್ತೆ ಹೇಳಿ -1 ಹೋಲ್ ಪವರ್ n ಗೆ? -1. ಈಗ 1 ಅಂತ ಡಿಫೈನ್ ಮಾಡ್ತೀನಿ ನಾನು ಇಲ್ಲಿ, ಇನ್ನೊಂದು -1 ತಗೊಳ್ತೀನಿ. ಇಫ್ n is even, ಇಫ್ n is odd, ಓಕೆನಾ? ಸೊ ಇಫ್ n ಕೇಸಲ್ಲಿ ಏನಾಗ್ಬಿಡುತ್ತೆ, ಈವನ್ ಕೇಸಲ್ಲಿ 1 ಬರುತ್ತೆ ಲಿಮಿಟ್, ದಟ್ ಈಸ್ a2n. a2n + 1 ಏನ್ ಬರ್ತಿದೆ ನೋಡಿ, ಲಿಮಿಟ್ ಅಲ್ಲಿ -1 ಬರ್ತಿದೆ. ಓಕೆನಾ? ಸೊ ಫೈನೈಟ್ ನಂಬರ್ ಬರ್ತಿದೆ ಲಿಮಿಟ್ ಕೊಟ್ಟಾಗ ನೀವು ಸಬ್ ಸೀಕ್ವೆನ್ಸ್ ಗೆ. ಹಾಗಾಗಿ ಏನಾಗ್ಬಿಡುತ್ತೆ, ಇದು ಆಸಿಲೇಟ್ಸ್ ಫೈನೈಟ್ಲಿ ಅಂತ ಬರುತ್ತೆ, ಆಸಿಲೇಟ್ಸ್ ಫೈನೈಟ್ಲಿ ಅಂತ. ಓಕೆನಾ? ಕನ್ವರ್ಜೆಂಟ್ ಅಥವಾ ಕನ್ವರ್ಜೆಂಟ್ ನಾನ್ ಕನ್ವರ್ಜೆಂಟ್ ಅಂತ ಯಾವ್ದು ಹೇಳ್ಬೇಕು ಸರ್ ಇದಕ್ಕೆ? ಸರ್ ಅದು ಆಸಿಲೇಟ್ಸ್ ಫೈನೈಟ್ಲಿ ಅಂತ ಹೇಳ್ಬೇಕು ನೀವು, ಕನ್ವರ್ಜೆಂಟ್ ಅಲ್ಲ ಡೈವರ್ಜೆಂಟ್ ಅಲ್ಲ, ಆಸಿಲೇಟ್ಸ್ ಫೈನೈಟ್ಲಿ. ಓಕೆ ಸರ್, ಓಕೆ. ಅದಕ್ಕೆ ನಿಮಗೆ ಆಗಲೇ ತಗೊಂಡಿದ್ದು i ಪವರ್ n ಇದೆ ನೋಡಿ, ಡೈವರ್ಜೆಂಟ್ ಅನ್ನೋದಕ್ಕಿಂತ ಆಸಿಲೇಟ್ಸ್ ಫೈನೈಟ್ಲಿ ಅಂತ ಹೇಳ್ಬೋದು ನಾವು. ಎಸ್ ಸರ್. ಇಲ್ಲಿದೆ ನೋಡಿ, ಸೊ -1 ಹೋಲ್ ಪವರ್ n ಇಂಟು n ಅಂತ ಇದೆ ನೋಡಿ. ಈ ಎಕ್ಸಾಂಪಲ್ ಏನಾಗ್ಬಿಡುತ್ತೆ ಇವಾಗ, -n ಆಗುತ್ತೆ, ಇಲ್ಲಿ n ಆಗುತ್ತೆ. ಇಫ್ n ಈಸ್ ಆಡ್, ಇಫ್ n ಈಸ್ ಈವನ್. ಓಕೆನಾ? ಇಲ್ಲಿ ಏನ್ ಬರ್ತದೆ, ಲಿಮಿಟ್ ಕೊಟ್ಬಿಟ್ಟು ಏನಾಗುತ್ತೆ ಹೇಳಿ ಇದಕ್ಕೆ, -∞ +∞. ನೋಡಿ ಆಸಿಲೇಟ್ಸ್ ಫೈನೈಟ್ಲಿ ಅಂತಂದ್ರೆ ನಿಮಗೆ ಲಿಮಿಟ್ ಸುಪೀರಿಯರ್ ಮತ್ತೆ ಲಿಮಿಟ್ ಇನ್ಫೀರಿಯರ್ ಪ್ರಕಾರ ಇದು ಲಿಮಿಟ್ ಸುಪೀರಿಯರ್ ಆಗುತ್ತೆ, ಇದು ಲಿಮಿಟ್ ಇನ್ಫೀರಿಯರ್ ಆಗುತ್ತೆ. ಸೊ 1 ಮತ್ತೆ -1 ಬರ್ತಿದೆ, ಡಿಸ್ಟಿಂಕ್ಟ್ ಬರ್ತಿದೆ ನೋಡಿ. ಕನ್ವರ್ಜೆಂಟ್ ಆಗ್ಬೇಕಂದ್ರೆ ಏನಾಗಬೇಕು ಹೇಳಿದು, ಸೇಮ್ ಸೇಮ್ ಇರಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿ 1 ಮತ್ತೆ -1 ಬರ್ತಿದೆ, ನಾಟ್ ಈಕ್ವಲ್. ಸೊ ಆಸಿಲೇಟ್ಸ್ ಫೈನೈಟ್ಲಿ ಆಗುತ್ತೆ. ಇಲ್ಲಿ ಲಿಮಿಟ್ ಏನ್ ಬರ್ತಿದೆ ನೋಡಿ, ಲಿಮಿಟ್ ಸುಪೀರಿಯರ್ ಮತ್ತೆ ಲಿಮಿಟ್ ಇನ್ಫೀರಿಯರ್, ಇದು ಇನ್ಫಿನಿಟಿ ಬರ್ತಿದೆ, ಬರ್ತಿದೆ. ಓಕೆನಾ? ಸೊ ನಾಟ್ ಈಕ್ವಲ್.
ಸೊ ಇವಾಗ ಏನಾಗ್ಬಿಡುತ್ತೆ, ಆಸಿಲೇಟ್ಸ್ ಇನ್ಫೈನಿಟಿ. ಅಷ್ಟೇ. ಓಕೆ ಆಯ್ತಾ? ಓಕೆ, ಇದು ಅಷ್ಟೇ. ಇವಾಗ ನೋಡಿ, ಇದು 1 + i ಪವರ್ n ಇದೆ ಅಲ್ವಾ, ಏನ್ ಮಾಡ್ತೀರಾ? ಟೋಟಲ್ ನಾಟ್ ಕನ್ವರ್ಜೆಂಟ್ ಹೇಳ್ಬೋದಲ್ವಾ? ಯಾಕೆ ಹೇಳಿ? ಸರ್ i ಪವರ್ n ನಾಟ್ ಕನ್ವರ್ಜೆಂಟ್ ಅಂತ ಹೇಳಿದ್ರಲ್ಲ, ಆಮೇಲೆ ಸೊ ಡೈವರ್ಜೆಂಟ್ ಅಂತ ಹೇಳಿದ್ರೆ ಇವಾಗಲೇ ಫಸ್ಟ್ ಒನ್ ಎಕ್ಸಾಂಪಲ್. ಅಲ್ಲ ಬಿಡಿ, ಅದು ಅದಕ್ಕೆ ರಾಂಗ್ ಆಗಿದೆ, ಅಲ್ಲಿ ಸ್ವಲ್ಪ ತೆಗೆದು ಬಿಡಿ. ಆಸಿಲೇಟ್ಸ್ ಫೈನೈಟ್ಲಿ ಅಂತ ತಗೊಳ್ಳಿ. ಓಕೆನಾ? ಆಸಿಲೇಟ್ಸ್ ಫೈನೈಟ್ಲಿ ಅಲ್ಲ, ಇನ್ಫೈನೈಟ್ಲಿ. ಸಾರಿ ಇದು i ಪವರ್ n. Oscillate finitely only, sir. 4 terms repeat ಆಗ್ತಾವಲ್ಲ. ಹಾ, 1 - 1 i - 1 ಇವೆರಡು. ಓಕೆ, ಇವಾಗ ಅಲ್ಲಿ ಬಂದಿದೆ ಅಲ್ವಾ, ಅದಕ್ಕೆ ಲಿಮಿಟ್ ಸುಪೀರಿಯರ್ ಯಾವ್ದಾಗುತ್ತೆ? ಅಲ್ಲಿ ಇಲ್ಲ, ಅಲ್ಲಿ ಆಕ್ಚುಲಿ ಲಿಮಿಟ್ ಸುಪೀರಿಯರ್. ಯಾಕಂದ್ರೆ ನೋಡಿ, ಕಾಂಪ್ಲೆಕ್ಸ್ ನಂಬರ್ಸ್ ನಾಟ್ ಕಂಪೇರಬಲ್. ಓಕೆನಾ? ಯಾವ್ದು ಹೇಳ್ಬೋದು ಇವಾಗ? ಬೆಟರ್ ಒಂದು ಕೆಲಸ ಮಾಡಿ, ಇಲ್ಲಿ i ಪವರ್ n ಇದೆ ಅಲ್ವಾ, ಇಲ್ಲಿ ಅದ್ರ ರಿಸಲ್ಟ್ ಅಪ್ಲೈ ಮಾಡಿ. ಅದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡ್ i ಪವರ್ n + 1 ಡಿವೈಡೆಡ್ ಬೈ i ಪವರ್ n ತಗೊಳ್ಳಿ. ಸೊ ಮಾಡ್ ತಗೊಳ್ಳಿ. ಇವಾಗ ಏನಾಗುತ್ತೆ ನೋಡಿ, ಇದು i ಉಳಿತು. i ಪವರ್ n i ಉಳಿತಲ್ವಾ? ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡ್ i ಕೂಡ ಏನಾಗುತ್ತೆ ಹೇಳಿ, ಇದು 1 ಆಗುತ್ತೆ. ಸೊ ಬಟ್ ಆ ರಿಸಲ್ಟ್ ಇರೋದು l < 1 ಆದಾಗ, l < 1 ಆದಾಗ ಇದು ಎಕ್ಸಾಕ್ಟ್ಲಿ 1 ಬರ್ತಿದೆ. ಅದಕ್ಕೆ ಕಾಶಿ ರೂಟ್ ಹಾಕ್ರಿ ಸರ್. ಅಂದ್ರೆ ಕಾಶಿ ರೂಟ್ ಟೆಸ್ಟ್ ಸರ್. an p ಪವರ್ ಆಫ್ 1/n ಸೀರೀಸ್ ಅದು ಸೀಕ್ವೆನ್ಸ್ ಇದು ಅಲ್ವಾ? ಒನ್ ಪ್ಲಸ್ i ಪವರ್ n. ಓಕೆ, ಅದು i ಪವರ್ n ಅಂತಿದೆಯಲ್ವಾ? ಅದು ಜಾಮೆಟ್ರಿ ಮಲ್ಟಿಪ್ಲಿಸಿಟಿ ಮಾಡಿ ಲಿಮಿಟ್ ಕಂಡು ಹಿಡ್ತೀರ ನೀವು. i ಪವರ್ n. ಓಕೆ, ಬಿಡಿ ಅದು. ಓಕೆನಾ? ಸೊ ನಾಳೆ ಕ್ಲಾರಿಟಿ ಕೊಡ್ತೀನಿ. ಇದೇನಾಗುತ್ತೆ ಹೇಳಿ ನೆಕ್ಸ್ಟ್ ಜಿ, ಇದೇನಾಗುತ್ತೆ ಹೇಳಿ ಸ್ವಲ್ಪ. ಸೊ 2 + -1 ಹೋಲ್ ಪವರ್ n ಅಂತಿದೆ ಅಲ್ವಾ? ಡೈವರ್ಜೆಂಟಾ ಕನ್ವರ್ಜೆಂಟಾ? ಬೌಂಡೆಡ್ ಆಗುತ್ತಾ ನೋಡಿ, ಬೌಂಡೆಡ್ ಅದು ಆಸಿಲೇಟ್ ಆಗುತ್ತೆ ಸರ್. ಯಾವ್ದು ಸರ್? ಇದಾ ಸರ್? ಎಸ್ ಸರ್, ಇದು +3 -3 +3 -3 ಎಸ್ ಸರ್. ಈಗ -1 ಇದೆ ಅಲ್ವಾ, ಇಲ್ಲಿ ಏನ್ ಬರುತ್ತೆ? -1 ಬರುತ್ತೆ, 1 ಬರುತ್ತೆ. ಫಸ್ಟ್ 2 - 1 ಏನಾಗ್ಬಿಡುತ್ತೆ? 1 ಆಗುತ್ತೆ. 2 + 1 1 3 ಆಗುತ್ತೆ. ಸೊ 1 3 1 3 ಅಂಡ್ ಸೊ ಆನ್. ಓಕೆ, ಆಸಿಲೇಟ್ಸ್ ಫೈನೈಟ್ಲಿ ಹೇಳ್ಬೋದಾ? ಸೊ ಹಾಗಾಗಿ ನಾಟ್ ಕನ್ವರ್ಜೆಂಟ್. ಕ್ಲಿಯರಾ? ಕರೆಕ್ಟ್ ಅಲ್ವಾ ಸರ್? ಹಾ ಸರ್. 3 ಬರುತ್ತೆ ಸರ್, ಸೀಕ್ವೆನ್ಸ್ ಅಲ್ಲಿ 3 ಬರುತ್ತೆ: ಕನ್ವರ್ಜೆಂಟು, ಡೈವರ್ಜೆಂಟು, ಆಸಿಲೇಟ್ಸ್ ಫೈನೈಟ್ಲಿ ಅಂತ. ಓಕೆನಾ? ನೆಕ್ಸ್ಟ್ ಸೀರೀಸ್ ಅಲ್ಲೂ 3 ಬರುತ್ತೆ. ಬಟ್ ಅಲ್ಲಿ ಏನಾದ್ರು ನೋಡಿ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಕೊಟ್ಬಿಟ್ರೆ ಅಲ್ಲಿ 2 ಬರುತ್ತೆ, ಆಸಿಲೇಟ್ಸ್ ಬರೋದೇ ಇಲ್ಲ ಅಲ್ಲಿ. ಓಕೆನಾ? ಆಲ್ಟರ್ನೇಟಿಂಗ್ ಸೀರೀಸ್ ಕೊಟ್ರೆ 3 ಬರುತ್ತೆ, ಮತ್ತೆ ಕನ್ವರ್ಜೆಂಟ್, ಡೈವರ್ಜೆಂಟ್, ಆಸಿಲೇಟ್ಸ್ ಅಂತ ಬರುತ್ತೆ. ಓಕೆನಾ? ಓಕೆ, ಈಗ ಸೀರೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ನೋಡೋಣ. ಇವಾಗ ಸೇಮ್ ಸಮೇಷನ್ Zn ಈಕ್ವಲ್ ಟು ಸಮೇಷನ್ ಆಫ್ Zn ಅಂದ್ರೆ ಏನಾಗಿರುತ್ತೆ ಹೇಳಿ? xn + i × yn ಅಂತ ಬರ್ಕೊಳ್ತೀರಾ. ಓಕೆನಾ? ಸೊ ಇಮ್ಯಾಜಿನರಿ ಪಾರ್ಟ್ ಏನಾಗ್ಬಿಡುತ್ತೆ, ಮತ್ತೆ ರಿಯಲ್ ಪಾರ್ಟ್ ಏನಾಗುತ್ತೆ? ಸಮೇಷನ್ xn ರಿಯಲ್ ಪಾರ್ಟ್ + i × ಸಮೇಷನ್ yn ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಓಕೆನಾ? ಈಗ ಸಮೇಷನ್ Zn ಇದೆ ನೋಡಿ, ಕನ್ವರ್ಜೆಂಟ್ ಆಗ್ಬೇಕಂದ್ರೆ ಇಫ್ ಅಂಡ್ ಓನ್ಲಿ ಸಮೇಷನ್ ಆಫ್ xn ಅಂಡ್ ಸಮೇಷನ್ ಆಫ್ yn ಆರ್ ಕನ್ವರ್ಜೆಂಟ್. ನೋಡಿ, ಇದು ಆಕ್ಚುಲಿ ರಿಸಲ್ಟ್. ಇದು ಇದೇನಂದ್ರೆ ನೋಡಿ, ಈ ತರ ಇದೆ ಅನ್ಕೊಳ್ಳಿ: ಸಮೇಷನ್ ಆಫ್ an + bn ಈಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಸಮೇಷನ್ an ಅಂಡ್ ಸಮೇಷನ್ bn ಏನಾಗಿರ್ಬೇಕು ಹೇಳಿ? ಈಸ್ ಕನ್ವರ್ಜೆಂಟ್ ಆಗಿರ್ಬೇಕು. ಓಕೆನಾ? ಸೊ ಕೆ ಸೆಟ್ ಅಲ್ಲಿ ಈ ರಿಸಲ್ಟ್ ಮೇಲೆ ತುಂಬಾ ಕ್ವಶನ್ಸ್ ಬಂದಿದೆ. ಇದೇನಾಗುತ್ತೆ ಹೇಳಿ ನೋಡೋಣ. ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದು.
sin of 1 by n plus 1 by n square. ಕನ್ವರ್ಜೆಂಟ್ ಆಗುತ್ತೆ ಡೈವರ್ಜೆಂಟ್ ಆಗುತ್ತೆ ಹೇಳಿ? ಡೈವರ್ಜೆಂಟ್. ಡೈವರ್ಜೆಂಟ್ ಆಗುತ್ತಲ್ವಾ? ಯಾಕಂದ್ರೆ sin ನೋಡಿ 1 by n divergent. ಎಸ್ sin of 1 by n ಏನಾಗ್ಬಿಡುತ್ತೆ ಹೇಳಿ? Divergent. ಕರೆಕ್ಟ್ ಅಲ್ವಾ? So summation 1 by n power alpha into sin of 1 by n power beta is convergent if and only if alpha plus beta is greater than 1 ಆಗಿರುತ್ತೆ. ಇದು ಗೊತ್ತಿದೆ ಅಲ್ವಾ ನಮಗೆ? Yes, sir. ಇಲ್ಲಿ 1 by n power 0 ಆಗ್ಬಿಡುತ್ತೆ. ಸೊ ಏನಾಗ್ಬಿಡುತ್ತೆ ಇಲ್ಲಿ 0 plus beta ಏನಿದೆ ನೋಡಿ ಇಲ್ಲಿ 1 ಆಗ್ಬಿಡುತ್ತೆ. ಸೊ 1 is not greater than 1. ಸೊ ಹಾಗಾಗಿ ಡೈವರ್ಜೆಂಟ್ ಆಗುತ್ತೆ ಅಷ್ಟೇ ಇದು. ಓಕೆನಾ? ದಿಸ್ ಇಸ್ ಡೈವರ್ಜೆಂಟ್. ಪ್ಲಸ್ 1 by n ಸ್ಕ್ವೇರ್ ಇದು ಡೈವರ್ಜೆಂಟ್ ಆಗುತ್ತೆ. ಡೈವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಏನಾಗ್ಬಿಡುತ್ತೆ ಹೇಳಿ? ಡೈವರ್ಜೆಂಟ್ ಆಗುತ್ತೆ. ಕ್ಲಿಯರಾ? ಇಲ್ಲಿ ಏನಾದ್ರೂ ಇವಾಗ 1 by n ಸ್ಕ್ವೇರ್ ಕೊಟ್ರೆ ಮ್ಯಾಮ್ ಹೇಳಿ ಮ್ಯಾಮ್. Convergent. ಅಲ್ಲ ಪ್ಲಸ್ ಇತ್ತಲ್ಲ ಅದೊಂದು sin of 1 by n plus 1 by n square ಅಂತ ಇತ್ತಲ್ವಾ? sin of ನೀವ್ 1 by n 1 by plus n 1. power alpha into sin of ಹ್ಮ್. 1 by n power beta. ಹೌದು. ಸೊ ಇವಾಗ 1 by n power 0 ತಗೊಳ್ತೀವಿ. ಹಾ ಮ್ಯಾಮ್. ಓಕೆ ಓಕೆ ಓಕೆ. 1 by n power ಸರಿ 0 ಸರಿ. ಅಷ್ಟೇ. ಸೊ ಇವಾಗ sin of 1 ಅಲ್ಲಿ ತಗೊಂಡಿದೆ ನೋಡಿ. 1 by n ಸ್ಕ್ವೇರ್ ತಗೊಂಡ್ರೆ ಏನಾಗುತ್ತೆ ಹೇಳಿ ಇವಾಗ? ಇಲ್ಲಿ 1 by n ಸ್ಕ್ವೇರ್ sin of 1 by n plus 1 by n ಸ್ಕ್ವೇರ್ ಇವಾಗ ಏನಾಗುತ್ತೆ ಹೇಳಿ? Convergent. ಕನ್ವರ್ಜೆಂಟ್ ಆಗ್ಬಿಡುತ್ತೆ. ಯಾಕೆ? 2 plus 1 that is 3 ಕನ್ವರ್ಜೆಂಟ್ ಆಗ್ಬಿಡುತ್ತೆ ಅಲ್ವಾ? ಪ್ಲಸ್ ದಿಸ್ ಇಸ್ ಕನ್ವರ್ಜೆಂಟ್. ಏನಾಗ್ಬಿಡುತ್ತೆ ಅವಾಗ? ಕನ್ವರ್ಜೆಂಟ್ ಪ್ಲಸ್ ಕನ್ವರ್ಜೆಂಟ್ ಆಗುತ್ತೆ ಬೈ ದಿಸ್ ರಿಸಲ್ಟ್. ಓಕೆನಾ? ಸೊ ಸೇಮ್ ಅದೇ ರಿಸಲ್ಟ್ ಅಲ್ಲಿ ತಗೊಂಡಿದ್ದೀವಿ ಅಷ್ಟೇ ನಮ್ಮಲ್ಲಿ. ಓಕೆ ನೆಕ್ಸ್ಟ್ ನೋಡಿ, ಅಲ್ಲಿ ಏನ್ ಸೀರೀಸ್ ಅಲ್ಲಿ ಓದಿದಾರಲ್ಲೋ ಅದೇ ಬರ್ತಾ ಹೋಗುತ್ತೆ ಇವಾಗ ಟೆಸ್ಟ್. ಸೊ ರೇಷಿಯೋ ಟೆಸ್ಟ್ ಅಂತ ಬರುತ್ತೆ ಇವಾಗ. ಓಕೆನಾ? ಏನಿದೆ ನೋಡಿ, ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡಲಸ್ ತಗೋಬೇಕು, ಯಾಕಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ವಾ ಇಲ್ಲಿ. ಅಲ್ಲೂ ಕೂಡ ಮಾಡಲಸ್ ತಗೊಳ್ತಿರಲ್ವ ನೀವು? ಅಲ್ಲೂ ಕೂಡ ಮಾಡಲಸ ಅಲ್ಲಿ ನೋಡಿ. ಮಾಡಲಸ್ ತಗೊಂಡಿರಲ್ಲ ಯಾವಾಗ ಅಂತಂದ್ರೆ, ಸೊ an is greater than 0 ಕೊಟ್ಟಾಗ, ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಕೊಟ್ಟಾಗ. ಓಕೆನಾ? ಅವಾಗ ತಗೊಳ್ಳಲ್ಲ. ಇಲ್ಲಿ ನೋಡಿ, ಸೊ ಇಲ್ಲಿ ಕೊಡ್ಲಿಲ್ಲ ನಿಮ್ಗೆ, ಆರ್ಬಿಟ್ರಿ ಕೊಟ್ಟ ಅನ್ಕೊಳ್ಳಿ. ಯಾವ್ದು ಹೇಳಿ? ಸೊ ಆರ್ಬಿಟ್ರಿ ಸೀರೀಸ್ ಕೊಟ್ಟಾಗ ನೀವು ಮಾಡಲಸ್ ತಗೋಬೇಕಷ್ಟೇ. ಅಂದ್ರೆ ಈಗ ಸಮೇಶನ್ -2 ಹೋಲ್ ಪವರ್ n ಡಿವೈಡೆಡ್ ಬೈ n ಸ್ಕ್ವೇರ್ ಇದೇನಾಗುತ್ತೆ ಹೇಳಿ? ಇದು ಏನಾಗುತ್ತೆ? ಇದು ಆರ್ಬಿಟ್ರಿ ಸೀರೀಸ್ ಕೊಟ್ಬಿಟ್ಟಿದ್ದಾನೆ ಅಲ್ಲಿ. ಇವಾಗಲೂ ರೇಷಿಯೋ ಟೆಸ್ಟ್ ಅನ್ನ ಯೂಸ್ ಮಾಡಬಹುದು, ಏನಿಲ್ಲ, ಜಸ್ಟ್ ಮಾಡೋದಷ್ಟು ತಗೋಬೇಕಷ್ಟೇ ನೀವು. ಇವಾಗ an ಈಕ್ವಲ್ ಏನಿದೆ ಇಲ್ಲಿ? -2 ಹೋಲ್ ಪವರ್ n ಡಿವೈಡೆಡ್ ಬೈ n ಸ್ಕ್ವೇರ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಗ್ಬಿಡುತ್ತೆ ರೇಷಿಯೋ ಟೆಸ್ಟ್ ಪ್ರಕಾರ? ಸೊ ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡಲಸ್ ತಗೊಳ್ಳಿ. ಇಲ್ಲಿ ಮಾಡಲಸ್ ತಗೊಂಡ್ಬಿಟ್ರೆ ಏನಾಗುತ್ತೆ? ಇದು -1 ಹೋಲ್ ಪವರ್ n ಇಂಟು 2 ಪವರ್ n ಅಂತ. ಸೊ ಮಾಡಲಸ್ ತಗೊಂಡ್ಬಿಟ್ರೆ -1 ಹೋಲ್ ಪವರ್ n ಏನಾಗ್ಬಿಡುತ್ತೆ ಹೇಳಿ? 1 ಆಗುತ್ತೆ. ಓಕೆನಾ? ಸೊ ಅವಾಗ ಏನಾಗ್ಬಿಡುತ್ತೆ? 2 ಪವರ್ n plus 1 divided by n plus 1 whole square ಆಗುತ್ತೆ ಇಂಟು, ಸೊ ಡಿವೈಡೆಡ್ ಬೈ ಏನ್ ಇದೆ ಅಲ್ವಾ? ಸೊ ಮೇಲೆ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ? ಅದು n ಸ್ಕ್ವೇರ್ ಡಿವೈಡೆಡ್ ಬೈ ರಾಂಗಿಂಗ್ ಆಗ್ಬಿಡುತ್ತಾ ಇದು? Divergent ಆಗುತ್ತೆ. 2 power n. ನೋ ಡೈವರ್ಜೆಂಟ್ ಆಗ್ತಿದೆಯಲ್ಲ. ಎಸ್ ಅಲ್ವಾ? ಕರೆಕ್ಟ್ ಆಯ್ತು ನೋಡ್ರಿ. 2 ಪವರ್ n ಇವಾಗ ಏನಾಗ್ಬಿಡುತ್ತೆ ಹೇಳಿ? 2 ಪವರ್ n ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. n ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ n ಸ್ಕ್ವೇರ್ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿದು? ಈಗ ಬರ್ಕೊಳ್ತೀನಿ ನೋಡಿ. ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡಲಸ್ ತಗೊಂಡೆ, n ಸ್ಕ್ವೇರ್ 2 ಉಳ್ಕೊಂಡಿದೆ ಡಿವೈಡೆಡ್ ಬೈ ಇಲ್ಲಿ n ಸ್ಕ್ವೇರ್ n ಕಾಮನ್ ತಗೊಂಡ್ಬಿಡಿ. n ಕಾಮನ್ ತಗೊಂಡ್ರೆ n ಸ್ಕ್ವೇರ್ ಆಗ್ಬಿಡುತ್ತೆ. 1 plus 1 by n ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. n ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಲಿಮಿಟ್ ಅಪ್ಲೈ ಮಾಡ್ಬಿಟ್ರೆ ಟೆಂಡ್ಸ್ ಟು 2 ಆಗ್ಬಿಡುತ್ತೆ. ಸೊ ಹೇಳ್ತಾರೆ ನೋಡಿ, l ಲೆಸ್ ದ್ಯಾನ್ 1 ಬಂದ್ರೆ ಕನ್ವರ್ಜೆಂಟ್, l ಗ್ರೇಟರ್ ದ್ಯಾನ್ 1 ಬಂದ್ರೆ ಏನಾಗ್ಬಿಡುತ್ತೆ? ಡೈವರ್ಜೆಂಟ್. ಸೊ 2 ಈಸ್ ಗ್ರೇಟರ್ ದ್ಯಾನ್ 1 ಬರ್ತಿದೆ. ಸೊ ಹಾಗೆ ಏನಾಗ್ಬಿಡುತ್ತೆ? ಡೈವರ್ಜೆಂಟ್. ಅರ್ಥ ಆಯ್ತು ಇದು? ಕ್ಲಿಯರ್? ಏನಿಲ್ಲ. ಸೊ ಆರ್ಬಿಟ್ರಿ ಸೀರೀಸ್ ಕೊಟ್ಟಾಗ ಸೇಮ್ ರಿಸಲ್ಟ್ಸ್ ಬರುತ್ತೆ, ಬಟ್ ಮಾಡಲಸ್ ತಗೋಬೇಕಷ್ಟೇ. ಓಕೆನಾ? ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಬಂದಾಗ ಏನಾಗ್ಬಿಡುತ್ತೆ? ಇಮೇಜರಿ ಬರುತ್ತಲ್ವಾ? ಸೊ ನಮಗೆ ಈಗ ನಂಬರ್ ಬೇಕು ಇವಾಗ ಇಲ್ಲಿ ಎಲ್ಲ ಅನ್ನೋದು. ಸೊ ಮಾಡಲಸ್ ತಗೊಂಡ್ರಲ್ವಾ ಅದು ನಮಗೆ ರಿಯಲ್ ನಂಬರ್ ಆಗೋದು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಮಾಡಲಸ್ ತಗೋಬೇಕಷ್ಟೇ. ಓಕೆನಾ? ಸೊ l ಲೆಸ್ ದ್ಯಾನ್ 1, l ಗ್ರೇಟರ್ ದ್ಯಾನ್ 1. ಸೊ l ಈಕ್ವಲ್ ಟು ಏನಾಗ್ಬಿಡುತ್ತೆ? ಟೆಸ್ಟ್ ಫೇಲ್ ಆಗುತ್ತೆ ಅಂತ. ನೆಕ್ಸ್ಟ್ ರೂಟ್ ಟೆಸ್ಟ್ ಇದೆ ನೋಡಿ. ಸಮೇಶನ್ zn ಏನ್ ಮಾಡ್ತೀರಿ ಹೇಳಿ ನಮ್ಗೆ? ಅಲ್ಲಿ ಆಕ್ಚುಲಿ ಓಕೆ zn ಅಂತ ಇರುತ್ತೆ. ಸೇಮ್ ಏನ್ ಮಾಡ್ತೀರಾ? ಸೊ ರೂಟ್ ಟೆಸ್ಟ್, ರೂಟ್ ಅಂತ ಅಲ್ಲೇ ಇದೆ ಅಲ್ವಾ ಹೆಸರು. ಏನಾಗ್ಬಿಡುತ್ತವಾಗ? ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡ್ ತಗೋಬೇಕು. zn ಹೋಲ್ ಪವರ್ 1 by n ಈಕ್ವಲ್ ಟು l ಬರುತ್ತೆ ಅನ್ಕೊಳ್ಳಿ. ಸೇಮ್ ಇಫ್ l ಈಸ್ ಲೆಸ್ ದ್ಯಾನ್ 1
ಸೊ ದೆನ್ ಏನಾಗ್ಬಿಡುತ್ತೆ ಇದು ಕನ್ವರ್ಜೆಂಟ್ ಆಗುತ್ತೆ ಸಮೇಷನ್ ZN. ಇಫ್ L ಈಸ್ ಗ್ರೇಟರ್ ದನ್ 1 ಏನಾಗ್ಬಿಡುತ್ತೆ ಹೇಳಿ ಇವಾಗ ಡೈವರ್ಜೆಂಟ್ ಆಗುತ್ತೆ. ಓಕೆನಾ. ಇಫ್ L ಈಕ್ವಲ್ ಟು 1 ಟೆಸ್ಟ್ ಫೇಲ್ ಆಗುತ್ತೆ. ಅರ್ಥ ಆಯ್ತಾ? Yes. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಯಾವ್ದು ಎಕ್ಸಾಂಪಲ್ಸ್ ಇಲ್ಲ ಇಲ್ಲಿ, ನಾನು ಎಕ್ಸಾಂಪಲ್ ಬರ್ಕೊಳ್ತೀನಿ ನೋಡಿ. ಇವಾಗ ಈ ತರ ಇದೆ ಅನ್ಕೊಳ್ತೀನಾ, ಸಮೇಷನ್ ಸೊ I ಪವರ್ n. ಇದು ಕನ್ವರ್ಜೆಂಟ್ ಡೈವರ್ಜೆಂಟ್ ಹೇಳಿ? Convergence. Divergence. ಹೆಂಗೆ ಅದೇ ಹೇಳಿ ಯಾವ ತರ, ಕನ್ವರ್ಜೆಂಟಾ ಡೈವರ್ಜೆಂಟಾ? ಸೊ n ಈಕ್ವಲ್ ಟು 1 to infinity. ರೂಟ್ ಎಷ್ಟು ತಗೊಂಡ್ರೆ ಸರ್? nth ರೂಟ್ ಆಫ್ I ಆಗುತ್ತೆ. I ಬಂದ್ಬಿಡುತ್ತೆ. ಸೊ ನೆಸೆಸರಿ ಕಂಡೀಷನ್ ಫಾರ್ ಕನ್ವರ್ಜೆನ್ಸ್ ಏನಿದೆ ಹೇಳಿ? I ಉಳಿಯುತ್ತೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ಬಿಟ್ಟು ಏನ್ ಬರ್ಬೇಕಲ್ಲಿ? in ಈಕ್ವಲ್ ಟು 0 ಬರಬೇಕು 0 ಅಲ್ವಾ? ನೆಸೆಸರಿ ಕಂಡೀಷನ್. ಈ 0 ಬರಲ್ವಾ? Yes, sir. I ಬರುತ್ತೆ. ಬಿಟ್ಬಿಡಿ ಇಷ್ಟೇ, ಕನ್ವರ್ಜೆನ್ಸ್ ಆಗಲ್ಲ. ಇವಾಗ ಇದು ಸಮೇಷನ್ n ಈಕ್ವಲ್ ಟು 1 to infinity. ಸೊ 1 by I ಪವರ್ n ಇದೇನಾಗುತ್ತೆ ಹೇಳಿ ನೋಡೋಣ. ಇದು ಕೂಡ 1 ಬರುತ್ತೆ ಸರ್. 1 ಬರುತ್ತಾ? Yes sir. Multiplying divided by I ಮಾಡ್ಕೊಂಡ್ರೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಮೈನಸ್ I ಬರುತ್ತೆ. ಈಗಾಗಲೇ ಕೇಳ್ತಿದ್ರಲ್ಲ ನೀವು ಸೀಕ್ವೆನ್ಸ್ IN ಏನಾಗುತ್ತಂತ. ಈಗ ಒಂದು ಕೆಲಸ ಮಾಡ್ತೀನಿ ನೋಡಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ I ಪವರ್ n ಏನ್ ಬರುತ್ತೆ ನೋಡೋಣ. ಇವಾಗ ಇಲ್ಲಿ ಲಿಮಿಟ್ ಕೊಟ್ರೆ ಏನಾಗುತ್ತೆ? I ಪವರ್ ಇನ್ಫಿನಿಟಿ ಅಲ್ವಾ? ಸೊ 1 ಪವರ್ ಇನ್ಫಿನಿಟಿ ಈ ತರ ಬಂದಾಗ ಅದೇನಾಗ್ಬಿಡುತ್ತೆ ಹೇಳಿ? ಇಂಡಿಟರ್ಮಿನೆಂಟ್ ಫಾರ್ಮ್ ಆಗುತ್ತೆ. ಸೊ ಇವಾಗ ಇಲ್ಲಿ k ಈಕ್ವಲ್ ಟು ತಗೊಳ್ತೀನಿ ನಾನು, ಲಾಗ್ ಅಪ್ಲೈ ಮಾಡ್ತೀನಿ. ಸೊ ಲಾಗ್ k ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೊ n ಲಾಗ್ I ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ ಇದು? ಸೊ ಲಾಗ್ k ಈಕ್ವಲ್ ಟು ಲಿಮಿಟ್ ಇವಾಗ ಕೊಟ್ರೆ ಏನಾಗುತ್ತೆ ನೋಡಿ? Infinity. ಇನ್ಫಿನಿಟಿ ಆಗುತ್ತೆ ಅಲ್ವಾ? ಸೊ k ಈಕ್ವಲ್ ಟು E ಪವರ್ ಇನ್ಫಿನಿಟಿ ಆಗ್ಬಿಡುತ್ತೆ. ಸೊ E ಪವರ್ ಇನ್ಫಿನಿಟಿ ಆಗ್ಬಿಡುತ್ತೆ ಇನ್ಫಿನಿಟಿ. again 1 to the power of infinity ಬಂತು. ಅಲ್ಲ ಸರ್, ಲಾಗ್ ಈ ಕಡೆ ತಗೊಂಡ್ಬಿಡ್ತೀನಿ ನಾವು. E ಪವರ್ ಇನ್ಫಿನಿಟಿ ತಗೋಬೋದಲ್ವಾ? ಮತ್ತೆ ಇಂಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ. ಆಮೇಲೆ ಇನ್ನೊಂದೇನಾದ್ರೆ ನೋಡಿ, ಇಲ್ಲಿ ಸ್ವಲ್ಪ ಇದು ಸ್ವಲ್ಪ ನಿಮ್ಗೆ ಗೊತ್ತಿರ್ಲಿ ನಿಮ್ಗೆ. ಓಕೆನಾ? ಕಾಂಪ್ಲೆಕ್ಸ್ ಅಲ್ಲಿ ನೋಡಿ, ಓಕೆ, E ಪವರ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಇವಾಗ? E Does ಪವರ್ not. ಇನ್ಫಿನಿಟಿ ಇನ್ಫಿನಿಟಿ ಅಂತಾನೆ ಹೇಳ್ಬೋದಲ್ಲ ಸರ್? ಇನ್ಫಿನಿಟಿ ಅಂತ ಹೇಳ್ಬೋದು ಇವಾಗ. ಅಂದ್ರೆ n ಟೆನ್ಸ್ ಟು ಇನ್ಫಿನಿಟಿ. n ಅಂದ್ರೆ ಏನಾಗಿದೆ ಇವಾಗ ಅಲ್ಲಿ? n ಅಂದ್ರೆ ಏನಾಗಿದೆ ಹೇಳಿ? n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್. ಸೊ ಹಾಗಾಗಿ ಹೇಳ್ಬೋದು ನಾವು E ಪವರ್ ಇನ್ಫಿನಿಟಿ ಸೊ ಏನಾಗ್ಬಿಡುತ್ತೆ ಹೇಳಿ? ಡೈವರ್ಜಸ್ ಟು ಇನ್ಫಿನಿಟಿ. ನೋಡಿ ಇನ್ಫಿನಿಟಿ ಬರ್ತಿದೆ ಅಂದ್ರೆ ಲಿಮಿಟ್ ಏನ್ ಬರ್ತಿದೆ ನೋಡಿ? I ಪವರ್ n ಅಂದ್ರೆ ಇವಾಗ ಹಂಗಾರೆ ಇನ್ಫಿನಿಟಿ ಅಂತ. ಈಗ ನೋಡಿ 1 ಪವರ್ n ಅಂತಿದೆ ಅನ್ಕೊಳ್ಳಿ ಇವಾಗ. ಸೊ k ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಪವರ್ n ಏನ್ ಬರುತ್ತೆ ಅಂದ್ರೆ, ಸೊ ಲಾಗ್ k ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೊ n ಇಂಟು ಲಾಗ್ 1 ಅಂತ ಅಲ್ವಾ? ಏನಾಗ್ಬಿಡುತ್ತೆ ಇವಾಗ ಇದು? 0 ಆಗುತ್ತೆ. ಲಾಗ್ 1 is 0. ಇನ್ಫಿನಿಟಿ ಸಾರಿ ಇನ್ಫಿನಿಟಿ ಇಂಟು 0 ಆಗುತ್ತಲ್ವಾ ಅದು? ಹಾ ಸರ್. ಅಲ್ಲ ಈಗ ನೋಡಿ ಲಾಗ್ 1 ಇದೆ, ಲಾಗ್ 1 ಅಂದ್ರೆ 0 ಅಲ್ವಾ? ಸಾರಿ ಕರೆಕ್ಟ್. ರಾಂಗ್ ಆಗಿದೆ. ಈಗ ಮತ್ತೆ ಬೇರೆ ಬರ್ಬೇಕಿದು. ಲಾಗ್ I ಅಂದ್ರೆ ನೋಡಿ, ಲಾಗ್ I ಅಂತಂದ್ರೆ ಮತ್ತೆ ಬರುತ್ತೆ ಇಲ್ಲಿ. ಸೊ ಲಾಗ್ I ಈಕ್ವಲ್ ಟು ಲಾಗ್ ಆಫ್ ಮಾಡ್ I ಪ್ಲಸ್ I ಇಂಟು, ಓಕೆನಾ? ಸೊ 2 ಓಕೆ I ಇಂಟು ಥೀಟಾ ಬರುತ್ತೆ.
ದಟ್ ಈಸ್ ಆರ್ಗ್ಯುಮೆಂಟ್, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಸೊ ಲಾಗ್ ಐ ಈಕ್ವಲ್ ಟು, ಸೊ ಲಾಗ್ ಮಾಡ ಅಂದ್ರೆ ಏನಾಗುತ್ತೆ ಹೇಳಿ, 1 ಆಗುತ್ತಲ್ವಾ, ಪ್ಲಸ್ ಐ ಇಂಟು, ಸೊ ಥೀಟಾ ಅಂದ್ರೆ ಏನಾಗುತ್ತೆ ಹೇಳಿ, ಟ್ಯಾನ್ ಇನ್ವರ್ಸ್ ಆಫ್ y ಬೈ ಎಕ್ಸ್ ಆಗುತ್ತೆ, ದಟ್ ಈಸ್ 1/0 ಆಗ್ಬಿಡುತ್ತೆ. ಸೊ ಲಾಗ್ 1 ಏನಾಗುತ್ತೆ ಇವಾಗ 0 ಆಗುತ್ತೆ. ಸೊ ಐ ಇಂಟು, ಸೊ ಟ್ಯಾನ್ ಇನ್ವರ್ಸ್ ಅಂದ್ರೆ ಏನಾಗುತ್ತೆ, ಇನ್ಫಿನಿಟಿ π/2 ಆಗುತ್ತೆ. ಸೊ ಅಂದ್ರೆ ಇದ್ರ ವ್ಯಾಲ್ಯೂ ಇದೆ ನೋಡಿ, π/2 ಇವಾಗ ಐ ಇಂಟು π/2. ಸೊ ಎನ್ ಇಂಟು ಐ ಇಂಟು π/2. ಸೊ ಯಾಸ್ ಎನ್ ಟೆನ್ಸ್ ಇನ್ಫಿನಿಟಿ ಆಗ್ಬಿಡುತ್ತೆ ಹೇಳಿ, ಇನ್ಫಿನಿಟಿ ಆಗ್ಬಿಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಎನ್ ಇಂಟು ಲಾಗ್ 1 0 ಆಗುತ್ತಲ್ವಾ, ಇದು ಕರೆಕ್ಟ್ ಅಲ್ವಾ, ಇಲ್ಲಿ ಎನ್ ಇದೆ. ಸೊ ಲಾಗ್ 1 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಸರ್ 0 ಇನ್ನೊಂದು ಹೇಳಿದ್ರಿ ನೋಡ್ರಿ, ಸರ್ ಅದು ಬೌಂಡೆಡ್ ಅಂತ ಹೇಳಿದ್ರಿ ಕೇಸು, ಎ ಎನ್ ಬಿ ಎನ್ ಒಂದು ಬೌಂಡ್ ಹಾ ಮ್ಯಾಮ್. ಆಗಿರ್ಬೇಕು, ಒಂದು ಕನ್ವರ್ಜಸ್ ಟು 0 ಆದ್ರೆ. ಅಲ್ಲ, ಇವಾಗ ಇಲ್ಲಿ ಇರೋದೇ ಒಂದಿದೆ, ಇಲ್ಲಿ 2 ಸೀಕ್ವೆನ್ಸ್ ಇಲ್ಲ, ಇಲ್ಲಿ 1 ಸೀಕ್ವೆನ್ಸ್ ಇದೆ. ಲಾಗ್ 1 ಕಾನ್ಸ್ಟೆಂಟ್ ಆಗುತ್ತೆ. ಸೊ ಲಾಗ್ 1 ಏನಾಗ್ಬಿಡುತ್ತೆ ಇದು ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಲಾಗ್ 1 ಬರುತ್ತಲ್ಲ. ಸೊ ಲಿಮಿಟ್ n ಟೆನ್ಸ್ ಇನ್ಫಿನಿಟಿ 1 ಪವರ್ n ಹೇಳಿ, 1 ಅಲ್ವಾ, ಬಟ್ 0 ಬರ್ತಿದೆಯಲ್ಲ ಹಿಂಗೆ. ಈ ಪವರ್ ಬರುತ್ತಲ್ವಾ ಸರ್ ಅಲ್ಲಿ, ಈ ಪವರ್, ಓ ಕರೆಕ್ಟ್ ಅಲ್ವಾ, ಛೇ, ಓಕೆ ಓಕೆ, ಟೈಮ್ ಆಗ್ಬಿಟ್ಟಿದೆ, ಥಿಂಕ್ ಮಾಡಕ್ ಆಗ್ತಿಲ್ಲ ಇಲ್ಲಿ. ಓಕೆ, ಏನಾಗ್ಬಿಡುತ್ತೆ ನೋಡಿ, ಲಾಗ್ 1 ಅಂದ್ರೆ 0 ಆಗುತ್ತಲ್ವಾ, 0 ಇಂಟು n ಏನಾಗುತ್ತೆ ಹೇಳಿ, 0. ಸೊ ಕೆ ಈಕ್ವಲ್ ಏನಾಗ್ಬಿಡುತ್ತೆ, ಇ ಪವರ್ 0, ದಟ್ ಈಸ್ 1. ಯಾಕಂದ್ರೆ ನೋಡಿ, ಇಲ್ಲಿ 1 ಪವರ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಈಗ ನಾವು ಇಲ್ಲಿ ಬರ್ಕೊಳ್ತಾ ಹೋದ್ರೆ ಸೀಕ್ವೆನ್ಸ್ ಡೊಮೈನ್ ಏನಾಗಿರುತ್ತೆ, ಎನ್ ಇರುತ್ತಲ್ವಾ, 1 1, ಇಲ್ಲಿ 1 1 1 ಸೀಕ್ವೆನ್ಸ್ ಅಲ್ಲಿ ಎಲ್ಲ 1 ಬರ್ತಿದೆ ಅಂತಂದ್ರೆ ಏನಾಗ್ಬಿಡುತ್ತೆ, ಅದು ಕನ್ವರ್ಜೆಂಟ್ ಅಲ್ವಾ, ಜೊತೆ ಬೌಂಡೆಡ್ ಆಗಿದೆ, ದಟ್ ಈಸ್ ಸಿಂಗಲ್ ಟರ್ನ್ 1 ಬರ್ತಿದೆ ಅಲ್ವಾ, ಬೌಂಡೆಡ್ ಸೀಕ್ವೆನ್ಸ್ ಅದು. ಸೊ ಯೂನಿಕ್ ಲಿಮಿಟ್ ಪಾಯಿಂಟ್ ಇದೆ, ಸೊ ಈ ಕನ್ವರ್ಜೆಂಟ್ ಟು 1. ಸೊ 1 ಬರ್ಬೇಕು ಇವಾಗ ಲಿಮಿಟ್ ನಮಗೆ ಅಲ್ಲಿ, ಕರೆಕ್ಟ್ ಅಲ್ವಾ, ಕರೆಕ್ಟ್ ಅಲ್ವಾ ಸರ್? ಓಕೆ, ಹಂಗಾರೆ ಐ ಪವರ್ ಏನಿದೆ ನೋಡಿ, ಇಲ್ಲಿ ಇದ್ರ ಪ್ರಕಾರ ಹೋದ್ರೆ ನೋಡಿ, ಡೈವರ್ಜಸ್ ಟು ಇನ್ಫಿನಿಟಿ, ದಟ್ ಈಸ್ ಡೈವರ್ಜೆಂಟ್ ಆಗ್ತಿದೆ, ಇಲ್ಲಿ ಲಿಮಿಟ್ ಡೈವರ್ಜೆಂಟ್ ಆಗ್ತಿದೆ. ಓಕೆನಾ, ಐ ಪವರ್ ಎನ್ ಡೈವರ್ಜೆಂಟ್ ಹಂಗಾರೆ ಇವಾಗ. ಓಕೆ, ನೆಕ್ಸ್ಟ್ ಪವರ್ ಸೀರೀಸ್ ಅಂತ ಬರುತ್ತೆ. ಓಕೆನಾ, ಸೊ ನಾಳೆ ಡಿಸ್ಕಸ್ ಮಾಡಿರೋದು, ಇದು ಇಂಪಾರ್ಟೆಂಟ್, ಇದು ಇನ್ ಮುಂದೆ ಬರುತ್ತಲ್ಲ ಎಲ್ಲ ಇಂಪಾರ್ಟೆಂಟ್ ನೋಡಿ. ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂತ ಬರುತ್ತೆ ಇವಾಗ. ಓಕೆನಾ, ಅದು ಪಕ್ಕಾ ಕ್ವಶನ್ ಅದು ಇದೆ ನೋಡಿ. ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂತ, ಓಕೆನಾ. ಓಕೆ ಸರ್, ಡೌಟ್ಸ್ ಕೇಳಿ ಸರ್. ಅನಾಲಿಸಿಸ್ ಕೂಡ ಸೇಮ್ ಕಾನ್ಸೆಪ್ಟ್ ಸರ್, ಬರೋದಿಲ್ಲ ಸರ್
ಲೀಗಲ್ ಅನಾಲಿಸಿಸ್ ನಲ್ಲೂ ಕೂಡ ಸೇಮ್ ಬರುತ್ತೆ ಸರ್ ಇದೇ ಕಾನ್ಸೆಪ್ಟ್. ಹಾ ಸರ್, ಸಿಮಿಲರ್ ಓಕೆನಾ. ಅದೇ ಮಾಡ್ಯುಲಸ್ ತಗೋಬೇಕು ಇಲ್ಲಿ. ಓಕೆ ಸರ್. ಅಲ್ಲೂ ಮಾಡ್ಯುಲಸ್ ತಗೊಳ್ತೀವಿ ನಾವು, ಆದ್ರೆ ಅಲ್ಲಿ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಂತ ತಗೊಂಡ್ಬಿಡ್ತೀವಿ ಅಲ್ಲಿ, ಓಕೆನಾ. ಸೊ ಹಾಗಾಗಿ ಅಲ್ಲಿ ತೋರಿಸಲ್ಲ ಅಷ್ಟೇ. ಬಟ್ ಮಾಡ್ಯುಲಸ್, ಅದಕ್ಕೆ ಎಕ್ಸಾಂಪಲ್ ನಿಮಗೆ ಕೊಟ್ಟೆ ಒಂದು ಸಮೇಷನ್ -2 ಹೋಲ್ ಪವರ್ n ಡಿವೈಡೆಡ್ ಬೈ n ಅಂತ ಕೊಟ್ಟಿದ್ದಾರೆ, n² ಅಂತ ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ಮಾಡ್ಯುಲಸ್ ತಗೋಬೇಕು, ಯಾಕಂದ್ರೆ ಏನ್ ಕೊಟ್ಟಿದ್ದಾರೆ, ಆಲ್ಟರ್ನೇಟಿಂಗ್ ಸೀರೀಸ್ ಕೊಟ್ಟಿದ್ದಾರೆ, ಅಂದ್ರೆ ಆರ್ಬಿಟ್ರರಿ ಸೀರೀಸ್ ಅದು, ಓಕೆನಾ. ಮಾಡ್ಯುಲಸ್ ತಗೊಳ್ಳಿ ಅವಾಗ ಅಷ್ಟೇ, ಸೇಮ್ ರಿಸಲ್ಟೇ ಬರ್ತಾ ಹೋಗುತ್ತೆ ಸರ್. ಆಮೇಲೆ ಗೊತ್ತಿರ್ಬೇಕು ನಿಮಗೆ ಸೀಕ್ವೆನ್ಸ್ ನೋಡಿ, ಅಲ್ಲಿರೋ ಟೆಸ್ಟ್ಗಳು ತಗೊಂಡು ಹೋಗ್ಬಿಟ್ಟು ಸೀಕ್ವೆನ್ಸ್ ತಗೋಬೇಡಿ, ಸೀರೀಸ್ಗೆ ಬೇರೆ ಇದೆ ಅಲ್ವಾ. ಹಾ, ಸೊ ಎರಡು ಕನ್ಫ್ಯೂಸ್ ಆಗ್ಬೇಡಿ ಸರ್. ಸರ್ ಹೇಳಿ ಮ್ಯಾಮ್. ಸರ್ ನಿನ್ನೆ ಗ್ರೂಪ್ ಅಲ್ಲಿ ಒಂದು ಕ್ವಶನ್ ಹಾಕಿದ್ರಲ್ಲ ಸರ್ ನೀವು, ಸೆಟ್ ಟು ಮಾಡ್ z-2 ಪ್ಲಸ್ ಮಾಡ್ ಆಫ್ z-1 ಈಸ್ ಲೆಸ್ ದೆನ್ 3 ಅಂತ ಸರ್. ಸರ್ ಅದಕ್ಕೆ ಅಲ್ಲಿ ಲೆಸ್ ದೆನ್ ಕಂಡೀಷನ್ ಕೊಟ್ಟಿದಾರಲ್ಲ ಸರ್, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಸರ್ ಅಲ್ಲಿ? ಈಗ ನೋಡಿ, ಅದು ರಿಸಲ್ಟ್ ಇದೆ ನೋಡಿ, ಏನಂತಂದ್ರೆ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ಇಂತ ಇರುತ್ತಲ್ವಾ. ಸೊ z-z1 ಪ್ಲಸ್ ಮಾಡ್ z-z2 ಈಕ್ವಲ್ ಟು ಮಾಡ್ z1 - z2. ಇದನ್ನ ಏನ್ ತಗೋಬೇಕು ನೀವು ಹೇಳಿ? ಎಂಟಿ ಸೆಟ್ ಕೆ ತಗೋಬೇಕು ಈಗ, ಓಕೆನಾ. ಅಂದ್ರೆ ಕೆ ತಗೋಬೇಕು. ಅಲ್ಲಿ ನಿಮಗೆ ನೋಡಿ, ಇಲ್ಲಿ ಈ ರಿಸಲ್ಟ್, ಇಲ್ಲಿ ಕಂಡೀಷನ್ ಇದೆ ನೋಡಿ, ನಿಮಗೆ ಏನಾದ್ರು ಅವರು ಲೆಸ್ ದೆನ್ ಕೆ ಕೊಟ್ಬಿಟ್ರೆ, ಇಲ್ಲಿ ಲೆಸ್ ದೆನ್ ಕೆ ಏನಾಗ್ಬಿಡುತ್ತೆ ಹೇಳಿ, ಅದು ಎಂಟಿ ಸೆಟ್ ಆಗುತ್ತೆ, ಓಕೆನಾ. ಸೊ ಗ್ರೇಟರ್ ದನ್ ಕೆ ಕೊಟ್ಟರೆ ಏನಾಗುತ್ತೆ ಹೇಳಿ, ಅದು ಎಲಿಪ್ಸ್ ಆಗುತ್ತೆ. ಸೊ ಅಲ್ಲೇನ್ ಕೊಟ್ಬಿಟ್ಟಿದ್ದಾರೆ ಅವರು, ಇಲ್ಲಿ ಏನ್ ಕೊಟ್ಟಿದ್ದಾರೆ, z1 ಮತ್ತು z2 ಏನ್ ಕೊಟ್ಟಿದ್ದಾರೆ ಹೇಳಿ, ಪಾಯಿಂಟ್ ಅಲ್ಲಿ ಲೆಸ್ ದೆನ್ 3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಬಟ್ z1 ಮತ್ತು z2 ಏನಾಗಿದೆ ಹೇಳಿ, 2 ಮತ್ತೆ 1 ಅಂತಿವೆ ಸರ್ ಪಾಯಿಂಟ್ಸ್. 2 ಮತ್ತೆ 1 ಇದೆನಾ? ಎಸ್ ಸರ್, z-2 ಪ್ಲಸ್ z-1. ಓಕೆ, ಇಲ್ಲಿ ಏನಾಗ್ಬಿಡುತ್ತೆ ಈಗ ಹಂಗಾರೆ? ಸೊ ಮಾಡ್ 2 - 1 2 - 1 ಆಗುತ್ತೆ ಅಲ್ವಾ. ಇಲ್ಲಿದೆ ನೋಡಿ, ಏನಾಗ್ಬಿಡುತ್ತೆ 2 - 1 ಅಂದ್ರೆ 1 ಆಗುತ್ತೆ ಅಲ್ವಾ. ಈ 1 ಅನ್ನೋದು ಏನಾಗಿದೆ ನೋಡಿ, ಇಲ್ಲಿ ಮಾಡ್ z1 - z2 ಅಂದ್ರೆ 3 ಗಿಂತ ಕಡಿಮೆ ಆಯ್ತಲ್ವಾ, ಲೆಸ್ ದೆನ್ 3 ಅಲ್ವಾ, ಕರೆಕ್ಟ್ ಅಲ್ವಾ. ಈ 1 ಅನ್ನೋದು ಲೆಸ್ ದೆನ್ 3 ಆಗಿದೆ ಅಲ್ವಾ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆ, ಅದು ಇಲ್ಲಿ ಕೆ ಬೇಡ ಇವಾಗ ಸರ್. ಕ್ವಶನ್ ಇದ್ರೆ ನೋಡಿ ಸೆಕೆಂಡ್, ಹಂಗೆ ರೀ. ಈಸಿ ಇದೆಯಲ್ಲ ಮ್ಯಾಮ್ ಅದು. ಲೆಸ್ ದೆನ್ ಬಂದ್ರೆ ಎಂಟಿ ಸೆಟ್, ಗ್ರೇಟರ್ ದೆನ್ ಬಂದ್ರೆ ಎಲಿಪ್ಸ್ ಆಗುತ್ತೆ, ಓಕೆನಾ. ಇಲ್ಲಿ ಇದೆ ನೋಡಿ, ಇಲ್ಲಿ ಒಂದು ಸೆಕೆಂಡು ಕ್ವಶನ್. ಇಲ್ಲಿದೆ ನೋಡಿ, z-2 ಕರೆಕ್ಟ್ ಇದೆ, ನೀವು ಹೇಳಿರೋದು ಕರೆಕ್ಟ್ ಇದೆ. ಸೊ ಮಾಡ್ z-2 + 1. ಇವಾಗ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ 2 ಇದೆ, ಇಲ್ಲಿ ನೋಡಿ 2 ಇದೆ. ಮಾಡ್ z1 - z2 ಅಂದ್ರೆ 2 ಅಂದ್ರೆ ಇಲ್ಲಿದೆ ನೋಡಿ. ಸೊ ಮಾಡ್ z-2 ಪ್ಲಸ್ ಮಾಡ್ z-1 ಇದನ್ನ ಕೆ ಅಂತ ತಗೊಳ್ಳಿ, ಈಕ್ವಲ್ ಟು ಕೆ. ಈಕ್ವಲ್ ಏನಿದೆ ನೋಡಿ, ಕೆ ಇದೆ, ಇಲ್ಲಿ ಕೆ ಇದೆ ನೋಡಿ, ಲೆಸ್ ದ್ಯಾನ್ ಮಾಡ್ z1 - z2 ಕೊಟ್ಟಿದ್ರೆ ಏನಾಗುತ್ತೆ ಹೇಳಿ, ಏನಾಗುತ್ತೆ? ಓಕೆ, ಬರೆದು ಕಳ್ಸ್ತೀನಿ ತೊಳಿ ನಾವು, ಓಕೆನಾ ಮ್ಯಾಮ್. ಓಕೆ ಕ್ವಶನ್ ಸಿಕ್ಕಿಲ್ಲ. ಓಕೆ, ಈಗ ಸೊಲ್ಯೂಷನ್ ನಾವು ಶೇರ್ ಮಾಡ್ತೀನಿ, ಓಕೆನಾ, ಗ್ರೂಪ್ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಓಕೆ, ಥ್ಯಾಂಕ್ ಯು ಸರ್.